ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಸಿಂಗರ್ಸ್ಗೆ ಎಲ್ಲ ಕಡೆ ಎನ್ಕರೇಜ್ಮೆಂಟ್ ಸಿಕ್ಕರೆ ಅದರ ಒಂದು ಇದೇ ಬೇರೆಮ್ಮ. ಈ ಹಾಡುಗಳು ರೇಡಿಯೋನಲ್ಲೆಲ್ಲ ಕೇಳಿದಾಗಲ್ಲ ಅಯ್ಯೋ ನಾನು ಮುಂದೊಂದು ದಿವಸ ನನ್ನ ಹಾಡು ಈ ಥರ ರೇಡಿಯೋನಲ್ಲಿ ಬರುತ್ತಾ ಅನ್ನೋದು ದೊಡ್ಡ ಕನಸಿತ್ತು. ಯಾರು ಲೈವಲ್ಲಿ ಕಂಟಿನ್ಯೂಸ್ ಆಗಿ ಹಾಡ್ತಾರೆ ನೋಡು, ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಡ್ತಾರಲ್ಲ, ದಟ್ ಈಸ್ ರಿಯಲ್ ಟ್ಯಾಲೆಂಟ್. ತುಂಬ ಚೆನ್ನಾಗಿ ಹಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಪ್ರೊಡ್ಯೂಸರ್ಗೆ ಇಷ್ಟ ಇರುತ್ತೆ ಹಾಡ್ಸೋಕ್ಕೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಇರಲ್ಲ. ಆವಾಗ ವಾಯ್ಸ್ ಸರಿ ಮಾಡ್ಕೊಳ್ಳಿ ಮಾ, ವಾಯ್ಸ್ ಯಾಕೋ ಸ್ವಲ್ಪ ಒಂಥರ ಬರ್ತಿದೆ ಅಂದರೆ ಕಾನ್ಫಿಡೆನ್ಸು ಕಮ್ಮಿ ಮಾಡೋ ಥರ ಕುಗ್ಸೋದು. ಆಮೇಲೆ ಅವ್ರು ಪರ್ಸ್ನಲ್ಲೆಲ್ಲ ತೊಗೊಂಡು ಬರ್ತಾರೆ ಟಿ ಆರ್ ಪಿಗೋಸ್ಕರ ಅನ್ಸುತ್ತೆ. ಅಂದರೆ ಅವರ ಬಡತನ ಇರ್ಬೋದು, ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಬಟ್ ಸಂಗೀತಕ್ಕೆ ಅದೆಲ್ಲ ಬೇಕಾ ಅಂತ ನನಗೆ ಅನಿಸುತ್ತೆ. ಕೆಲವು ಸರಿ ಏನು ಗೊತ್ತಾ, ಎಷ್ಟೊಂದು ಹಾಡು ನಂದು ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳು, ಬಟ್ ಅದು ಹೊರಗಡೆ ಜನಕ್ಕೆ ಗೊತ್ತೇ ಆಗಲಿಲ್ಲ. ನಾನು ಅಷ್ಟೇ ಅವಾಗೆಲ್ಲ ಯಾರಿಗೂ ಈ ಪಿಕ್ಚರಲ್ಲಿ ಹಾಡಿದ್ದೀನಿ ಅಂತ ಹೇಳೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಯಾವಾಗ ವಾಯ್ಸ್ಗಳು ಚೇಂಜ್ ಆಗುತ್ತೋ ಯಾರಿಗೂ ಗೊತ್ತು. ನಾನು ಕರೆದು ಕೇಳ್ತಿದ್ದೆ, ಸರ್ ಏನು ಸರ್ ಈ ಥರ ಬರ್ದಿದ್ದೀರಾ, ನಿಮ್ಮಲ್ಲೂ ಹೆಣ್ಮಕ್ಳಿಲ್ವಾ? ಹಾಂ, ನಾನು ಪೇಯ್ನ್ ತಡೆಯಲ್ಲ ಅಷ್ಟೇ, ಬಟ್ ಏನೀಗ ಇನ್ನೊಂದು ಸ್ವಲ್ಪ ಕೆಲವು ವರ್ಷ ಹೋಗೋದ್ರೊಳಗೆ ಇವಾಗ ಹೋಗ್ತಾ ಇದ್ದೀನಿ ಅಷ್ಟೇ, ಹಿಂಗೆ ಹೇಳೋಳು. ಒಬ್ಬರಂತೂ ಬರೆದಿದ್ರು, ಏನೋ ಗಂಡ ಹೊಡೆದ್ರೆ ಹೊಡೆಸ್ಕೊ, ನೀನು ಹೆಣ್ಣು, ಅವ್ನು ಕುಡಿದು ಬಂದರೂ ನೀನು ಹೊಡೆಸ್ಕೊ. Today on Just Curious, it is one and only B.R. Chaya Amma. Of course, ಫಸ್ಟು ಪ್ರೀತಿಯಿಂದ ಅಮ್ಮ ಅಂತ ಅಲ್ಲಿಂದ ಶುರು ಮಾಡ್ತೀನಿ. ನೀವು ಕರ್ನಾಟಕಕ್ಕೆ 10,000 ಹಾಡುಗಳನ್ನು ಹಾಡಿರೋ ಪ್ಲೇಬ್ಯಾಕ್ ಸಿಂಗರು, 300ಕ್ಕೂ ಹೆಚ್ಚು ಸಿನಿಮಾಗಳು ಅಕ್ರಾಸ್ ಲ್ಯಾಂಗ್ವೇಜಸ್ ಲೈಕ್ ಕೊಂಕಣಿ, ತುಳು, ಕನ್ನಡ, ಹೀಗೆ ಇಷ್ಟೆಲ್ಲ ಆದ್ರೂ ನಮಗಂತೂ ಫಸ್ಟು B.R. ಛಾಯಾ ಅಮ್ಮ. ಯಾಕಂದರೆ ನೀವು ನಮ್ಮ ತಾಯಿಯ ಕಾಲೇಜ್ ಮೇಟು. ಸೊ ಆ ಪರ್ಸ್ನಲ್ ಕನೆಕ್ಟ್ ಅಲ್ಲಿಂದಲೇ ಶುರು ಆಗುತ್ತೆ. ನಾನು ನಿಮ್ಮನ್ನ ತುಂಬಾ ದೂರದಿಂದ ಮುಂಚೆ ನಿಮ್ಮಮ್ಮನ ನಾನು ನೋಡಿರೋ ನೋಡಿ 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 ಎಲ್ಲೆಲ್ಲೋ ಹಿಂಗೆ ಕನೆಕ್ಷನ್ ಇರುತ್ತೆ. ಸೊ ಫೈನಲಿ ನಿಮ್ಮನ್ನ ಈ ರೀತಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ ಕರೆಸೋ ಭಾಗ್ಯ ನಂದಾಯ್ತು. ನಂಗೇನು ಖುಷಿ ಗೊತ್ತಾ, ನನ್ನ ಫ್ರೆಂಡ್ ಮಗಳು ಇಷ್ಟೆಲ್ಲ ಹೆಸರು ಮಾಡಿ ಇಷ್ಟು ಮುದ್ದಾಗೆಲ್ಲ ಮಾತಾಡ್ತಾಳೆ ಅಂಡ್ ವೆರಿ ಟ್ಯಾಲೆಂಟ್ ಅನ್ನೋದೇ ನನಗೆ ನಿಜವಾಗೂ ತುಂಬ ಐ ಆಮ್ ಪ್ರೌಡ್ ಆಫ್ ಯು. ದೊಡ್ಡ ಮಾತು, ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ಲಿ ಹೇಳಿ ಛಾಯಮ್ಮ, ಹೇಗಿದ್ದೀರಾ? 2024 ಜೀವನದ ಒಂದು ಛಾಯೆನೇ ನಿಮ್ಮದು ರೂಪುಗೊಂಡಿದ್ದು ಗಾಯನದ ಮೂಲಕ ಅಲ್ವಾ? ಸೊ ಆ ಗಾಯನವೆಂಬ ಛಾಯೆ ನಿಮಗೆ ಸಾಕಷ್ಟು ಯಶಸ್ಸು ಕೊಟ್ಟಿದೆ, ಹೆಸರು ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಒಂದು ಜೀವನದಲ್ಲಿ ಏನೆಲ್ಲ ಹುಡುಕಾಟ ಅಂತ ಒಂದು ವಯಸ್ಸಲ್ಲಿ ಹುಡ್ಕೊಂಡು ಹೋಗಿ ಶುರು ಮಾಡ್ತೀವೋ ಅದೆಲ್ಲವೂ ಒಂದು ಸಂಪೂರ್ಣತೆ ಅಂತ ಕೊಟ್ಟಿದೆ ಅಂತ ನೋಡ್ಬೋದಾ ಇವತ್ತಿಗೆ? ಸಂಪೂರ್ಣತೆ ಅಂದರೆ ನಾನು ಸಾಧಿಸೋದು ಇನ್ನೂ ತುಂಬ ಇದೆ, ಬಟ್ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ ನನಗೆ ಅವಕಾಶಗಳು. ಮತ್ತು ಅಂದರೆ ನಾನೇನು ಸಣ್ಣ ವಯಸ್ಸಲ್ಲಿ ಅಂದ್ಕೊಂಡಿದ್ನೋ ಅದನ್ನು ಆಲ್ಮೋಸ್ಟು ಖುಷಿ ಕೊಟ್ಟಿದೆ. ಬಟ್ ಸಾಧನೆ ಮಾಡಿದ್ದೀನಿ, ಎಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅಂತ ಖಂಡಿತ ಹೇಳಲಾರೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ಅಮ್ಮ, ಈ ಹಸಿವೆ ಅನಿಸುತ್ತೆ ಕೊನೆಯವರೆಗೂ ಒಂದು ನಮ್ಮನ್ನೆಲ್ಲ ಜೀವಂತವಾಗಿಟ್ಟಿರುತ್ತೆ, ಇನ್ನೂ ಏನೋ ಇದೆ ಅಂತ. ಅದನ್ನೇ ನಾನು ನಮ್ಮ ಶೋನ ಹೆಸರನ್ನು ಉಪಯೋಗಿಸ್ಕೊಂಡು ನಿಮಗೆ ಪ್ರಶ್ನೆ ಹಾಕೋದಾದರೆ, ಸದ್ಯ ಛಾಯಾ ಅಮ್ಮ ನಿಮ್ಮ ಕುತೂಹಲಗಳೇನು? 2024 ಯಾವುದ್ರ ಬೆನ್ನೇರಿದ್ದೀರಿ? ಬೆನ್ನೇರ್ದು ಖಂಡಿತ ಇಲ್ಲ, ಅದೇನು ಬರುತ್ತೋ ಅದನ್ನು ಆಕ್ಸೆಪ್ಟ್ ಆ್ಯಂಡ್ ಗೋ ಅನ್ನೋದೇ ನನ್ನ ಮುಂಚಿಂದನೂ ಅಷ್ಟೇ. ಮುಂಚಿಂದನೂ ಹಾಗೇನೆ. ಆ್ಯಂಡ್ ವೆರಿ ಹ್ಯಾಪಿ, ಅಂದರೆ ಹಾಡ್ತಾನೆ ಇರೋದೇ ಹ್ಯಾಪಿನೆಸ್ ಅಂತ ನನ್ನ ಒಂದು ಭಾವನೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರ ಜೀವನದಲ್ಲಿ ಇರುತ್ತಲ್ಲ ರಶ್ಮಿ, ಅಲ್ವಾ? ಸೊ ಅದನ್ನು ಎರಡನ್ನೂ ಸಮನಾಗಿ ತೊಗೊಂಡ್ರೆ ಐ ಥಿಂಕ್ ಯಾವಾಗೂ ಖುಷಿಯಾಗೇ ಇರ್ತೀವಿ ಅನ್ಸುತ್ತೆ. ಇಟ್ಸ್ ಅ ನೈಸ್ ಆ್ಯಟಿಟ್ಯೂಡ್ ಟು ಹ್ಯಾವ್. ಐನ್ಸ್ಟೈನ್ ಅವ್ರದ್ದು ಒಂದು ಮಾತು ಬರುತ್ತೆ ಛಾಯಮ್ಮ, ಏನಂದರೆ ಲೈಫ್ ಜೀವನ ಒಂಥರ ಸೈಕಲ್ ಓಡಿಸ್ದಂಗೆ. ಆ ಸೈಕಲ್ನಿಂದ ನೀವು ಬೀಳದೆ ಸೈಕಲ್ ಮುಂದಕ್ಕೆ ಹೋಗ್ತಾ ಇರಬೇಕಂದ್ರೆ, ನೀವು ಸೈಕಲ್ ಮೇಲೂ ಇರಬೇಕಂದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು, ಮುಂದಕ್ಕೆ ಹೋಗೋದನ್ನು ಬಿಡಬಾರ್ದು ಅಂತ. ಅಂದರೆ ಲೈಫ್ ಇಸ್ ಅ ಬೈಸೈಕಲ್, ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್. ಟು ಮೇಂಟೈನ್ ದ ಬ್ಯಾಲೆನ್ಸ್ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಅಂತ. ಸೊ ಈ ಥರ ಮಾತುಗಳು ಫಸ್ಟು, ಯಾಕೆಂದರೆ ನಿಮ್ಮ ಈ ಲೈಫ್ ಜರ್ನಿ ಟುಡೇ 1969 ಬಾರ್ನ್, ಯು ಆರ್ 54 ಟುಡೇ. ನಿನ್ನ ವಯಸ್ಸೆಲ್ಲ ಹಿಂಗೆಲ್ಲ ಕೇಳಿದ್ರೆ ಹೇಗೆ? ಜಸ್ಟ್ 54 ಅಂದರೆ ಆ ಜರ್ನಿ. ಯಾಕಂದರೆ ಸೀನಿಯಾರಿಟಿ ಆಲ್ಸೋ ಮೀನ್ಸ್ ನೀವು ಅಷ್ಟು ಲೈಫನ್ನು ಆಯಾ ಕಾಲಘಟ್ಟದಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಅನ್ನೋದು.
ಅದೆಲ್ಲದರ ಜೊತೆಗೆ ಸತತವಾಗಿ ನೀವು ಮೈಗೂಡಿಸ್ಕೊಂಡು ಬೆಳಿತಾನೇ ಇರ್ತೀರಿ ಅನ್ನೋದು, ಅದಕ್ಕೋಸ್ಕರ ಇವೆಲ್ಲ ಹೇಳ್ತೀವಿ, ಅನ್ಯತಾ ಭಾವಿಸಬೇಡಿ. ಖಂಡಿತ ಇಲ್ಲ. ಡೇಟ್ ಆಫ್ ಬರ್ತ್ ಒಂಚೂರು ಚೇಂಜ್ ಆಗಿದೆ, ದಟ್ಸ್ ಓಕೆ. ಹೌದಾ ಮ್ಯಾಮ್? ಸಾರಿ, ಏನು ಜಾಸ್ತಿ ಮಾಡೋದನ್ನ ಕಮ್ಮಿ ಮಾಡೋದನ್ನ ಅದೇಳಲ್ಲ ನೀವೀಗ. ದಟ್ಸ್ ಓಕೆ, ಅದು ವೀಕ್ಷಕರಿಗೆ ಬಿಟ್ಬಿಡೋಣ, ದೇ ಕ್ಯಾನ್ ಗೆಸ್ ಮೈ ಏಜ್. ಓಕೆ, ನಾನು ರೇಗಿಸ್ತಾ ಇದ್ದೆ ಅವಾಗಲೇ ಜಸ್ಟ್ 16 ಅಷ್ಟೇ ಅಂತ. ನಾನು 18 ಆದ್ರೂ ಪರವಾಗಿಲ್ಲ, ನೀವು ಮಾತ್ರ 16. ನಾನು 16, ಹುಚ್ಚು ಕೋಡಿ ಮನಸ್ಸು ನಂದು. ಅದು 16ರ ವಯಸ್ಸು. ಕರೆಕ್ಟ್. ಸೊ ಈ ಜೀವನ ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಒಂದು ಆ್ಯಟಿಟ್ಯೂಡಿಂದ ನಾವೆಲ್ಲ ಏನು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಿಮ್ಮ ಕೇಸಲ್ಲಿ ಇವಾಗ ನಾನು ಮುಂದಕ್ಕೆ ಕರ್ಕೊಂಡು ಹೋಗ್ಲಾ ಅಥವಾ ಫಸ್ಟ್ ಹಿಂದಕ್ಕೆ ಹೋಗ್ಲಾ? ಯಾಕೆಂದರೆ ನಿಮ್ಮ ಕೇಸ್ ಅಂತ ಬಂದಾಗ ನಿಮ್ಮ ತಾತ ಅವರು ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ಹೇಳ್ಕೊಡ್ತಾ ಇದ್ದಿದ್ದು. ಸೊ ಆ ತರಹದ ಒಂದು ಮನೆತನದಲ್ಲಿ ನಿಮ್ಮಂಥವರ ಜನನ ಆದಾಗ ಅವಾಗಿನ ನಿಮ್ಮ ಲೆಕ್ಕಾಚಾರಗಳು ಹೇಗಿತ್ತು? ನನಗೆ ಆ್ಯಕ್ಚುಲಿ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ಅಜ್ಜಿ ಭಾಗೀರಥಮ್ಮ ಅಂತ. ತಾತ ಇದ್ದರು, ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗಲೇ ಅವ್ರು ಹೋಗ್ಬಿಟ್ರು. ಬಟ್ ಅವ್ರು ಹಾರ್ಮೋನಿಯಂ ನುಡಿಸ್ತಿರೋದು ನಾನು ನೋಡಿದ್ದೀನಿ, ಕೇಳು ಇದ್ದೀನಿ. ಬಟ್ ನನಗೆ ಇನ್ಫ್ಲುಯೆನ್ಸ್ ಆಗಿದ್ದು ಅಜ್ಜಿ. ನಮ್ಮ ತಂದೆ ಕೃಷ್ಣರಾವ್ ಅಂತ, ಆ ತಾಯಿ ಭಾಗೀರಥಮ್ಮ ಅಂತ. ಅವರು ನಮ್ಮಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳೋದು ಅಜ್ಜಿ ನೋಡ್ದಂಗೆ ಆಗುತ್ತೆ, ಅಜ್ಜಿ ಟ್ಯಾಲೆಂಟೇ ನಮ್ಮ ಮುಂದೆ ಕಣ್ಣು ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಅವ್ರ ವಾಯ್ಸು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹಾಡೋರು ಅವರು. ಈ ನಮ್ಮ ಇದರಲ್ಲಿ ಕೇಶವನಾಮ ಇರ್ಬೋದು, ಭಾವಗೀತೆ ಅಲ್ಲ, ಐಮ್ ಸಾರಿ, ದೇವ್ರ ನಾಮಗಳು ಅವಾಗೆಲ್ಲ. ಆಮೇಲೆ ಅದು ಯಾವುದೇ ಒಂದು ಹಾಡು ನೋಡಿದ್ರೂ ಅವರೇ ಕಟ್ಟಿ, ಅಂದರೆ ಒಂಥರ ಅದಕ್ಕೆ ಟ್ಯೂನ್ ಹಾಕಿ ಹಾಡೋರು. ಅದೆಲ್ಲ ನನಗೆ ಹಸೆ ಹಾಡುಗಳು ಅವಾಗೆಲ್ಲ ಅಲ್ಲ, ನಮ್ಮ ಜನ್ರೇಷನ್ ಎಲ್ಲ ಅಜ್ಜಿ ಎಲ್ಲ ಹಾಡ್ತಾ ಇದ್ದಿದ್ದು, ಹೇಳ್ಕೊಡ್ತಾ ಇದ್ದಿದ್ದು ಹಸೆ ಹಾಡುಗಳೇ. ಸೊ ಅದೆಲ್ಲ ನನಗೆ. ಆಮೇಲೆ ನಮ್ಮನೆಗೆ ಸುಮಾರು ಜನ ಎಲ್ಲ ಬರೋರು ಅಜ್ಜಿ ಹತ್ರ ಹಾಡು ಹೇಳಿಸ್ಕೊಳ್ಳೋಕ್ಕೆ. ಸೊ ನನಗೆ ಮೇಯ್ನ್ ಇನ್ಫ್ಲುಯೆನ್ಸ್ ಆಗಿರೋದು ಅಜ್ಜಿಯಿಂದಾನೇ ಬಂದಿರೋದು. ಅವ್ರ ಜೊತೆನೇ ಇರ್ತಿದ್ದೆ. ನನಗೆ ಅದೇ ತುಂಬ ಇನ್ಫ್ಲುಯೆನ್ಸ್ ಆಯ್ತು ಅನ್ಸುತ್ತೆ. ಅಪ್ಪನೂ ಹಾಡೋರು, ಬಟ್ ಜಾಸ್ತಿ ಅಜ್ಜಿದೇ ಇನ್ಫ್ಲುಯೆನ್ಸ್. ಸೊ ಬಾಲ್ಯದಲ್ಲಿ ಅವರೇ ಸಂಗೀತ ಹೇಳ್ಕೊಡ್ತಾ ಇದ್ರು? ಸಂಗೀತ ಅಂದರೆ ಶಾಸ್ತ್ರೀಯವಾಗಿ ಅಂತಲ್ಲ, ಅಂದರೆ ಈ ಹಸೆ ಹಾಡುಗಳು ಹಾಡೋರು. ಆಮೇಲೆ ಶಾಸ್ತ್ರೀಯವಾಗಿ ಅಪ್ಪ ಹಾಕಿದ್ರು ಅಂತ, ಆಮೇಲೆ ಟೀಚರ್ಸ್ಗೆಲ್ಲ ಆಮೇಲೆ ನಾನು ಶಾಸ್ತ್ರೀಯವಾಗಿ ಕಲಿತೆ. ಹಾಗೆ ಐ ಥಿಂಕ್ ಎಲ್ಲ ಸಿಂಗರ್ಸ್ದು ಒಂದು ಕಾಮನ್ ಥ್ರೆಡ್. ಇವಾಗ ಈ ಥರ ನೀವು ಮಾತಾಡ್ತಾ ಇದ್ದಾಗ ಎಷ್ಟೋ ಸಿಂಗರ್ಸ್ಗಳು ಹಂಗೆ ಅವ್ರ ಲೈಫ್ನ ಬಾಲ್ಯ ದಿನಗಳನ್ನ ನಾಪಿಸ್ಕೋತಾರೆ. ನಾನು ಹಂಗೆ ನಾಪಿಸ್ಕೋತೀನಿ. ಆ್ಯಸ್ ಅ ಕಿಡ್ ಐ ಥಿಂಕ್ 90s ನಾನು TV ಮುಂದೆ ಹಾಡ್ತಾ ಇದ್ದಂತೆ, ಹಾಗಾಗಿ ಸಾಧನಾಗಿ ಹಾಕ್ಬೇಕಂತ ನಮ್ಮ ಮನೆಯವರು ನಮ್ಮ ಡಿಸಿಷನ್ ತೊಗೊಂಡಿದ್ದು. ಸೊ ನಿಮ್ಮ ಕೇಸಲ್ಲಿ ಕಾಲೇಜ್ ಟೈಮ್ ಬರೋಕ್ಕೂ ಮುಂಚೆ ನೀವು ಯಾವ ಸ್ಕೂಲ್? ಭಾರತ್ ಮಾತಾ ಸ್ಕೂಲ್ ಅಮ್ಮ? ಇಲ್ಲ, ITI ವಿದ್ಯಾಮಂದಿರದಲ್ಲಿ ಓದಿದ್ದು ನಾನು. ITI ವಿದ್ಯಾಮಂದಿರದಲ್ಲಿ ಅಪ್ಪ ITIನಲ್ಲಿ ಕೆಲಸ ಮಾಡ್ತಾಯಿದ್ರು, ಅಮ್ಮ ITIನಲ್ಲಿ ಕೆಲಸ ಮಾಡ್ತಿದ್ರು. ಸೊ ITI ವಿದ್ಯಾಮಂದಿರದಲ್ಲಿ ಓದಿದ್ದು ನಾನು. ಸೊ ಅಷ್ಟೊತ್ತಿಗಾಗಲೇ ನೀವು ಸ್ಕೂಲು ಹೈಸ್ಕೂಲ್ ಕಾಂಪಿಟೇಷನ್ಸು ಅಂಡ್ ಸ್ಕೂಲ್ ಟೀಚರ್ಸು ಎಲ್ಲ ಹಾಡೋದು. ಛಾಯಾ ಅಂದರೆ ಹಾಡ್ತಾಳೆ ಅನ್ನೋ ಥರನೇ ನಾನು ಒಂಥರ ಸ್ಕೂಲ್ ಡೇಸಲ್ಲಾಗಲಿ. ಬಟ್ ಒಂದು ಸಿಂಗರ್ಸ್ಗೆ ಎಲ್ಲ ಕಡೆ ಎನ್ಕರೇಜ್ಮೆಂಟ್ ಸಿಕ್ಕರೆ ಅದರ ಒಂದು ಇದೇ ಬೇರೆ ವೈಬೇ ಬೇರೆ ಅಂತ ಹೇಳ್ಬೋದು. ಅಂದರೆ ಸ್ಕೂಲಲ್ಲೂ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು, ಆಮೇಲೆ ಮನೆಯಲ್ಲಿ ಎನ್ಕರೇಜ್ಮೆಂಟು, ಅದೆಲ್ಲ ಕೌಂಟ್ ಆಗುತ್ತೆ. ಅಯ್ಯೋ ಏನು ಹಾಡ್ತೀಯ, ಮನೇಲಿ ಕೂತ್ಕೋ, ಓದು ಅಂತ. ಅಂದರೆ ಓದಿನ ಜೊತೆಗೆ ಇದನ್ನು ಇರಲಿ ಅನ್ನೋದು ಸ್ವಲ್ಪ ರೇರೆ ಅಲ್ವಾ. ಅಂದರೆ ನನಗೆ ಅದೆಲ್ಲವೂ ಒಗ್ಗೂಡ್ತು ಅಂತಾರಲ್ಲ, ಮನೆಯಲ್ಲೂ ಎನ್ಕರೇಜ್ಮೆಂಟು, ಸ್ಕೂಲ್ ಡೇಸಲ್ಲಿ ಸ್ಕೂಲ್ ಟೀಚರ್ಸ್ ಎನ್ಕರೇಜ್ಮೆಂಟು, ಸಂಗೀತ ಟೀಚರ್ಸು ಅವ್ರ ಎನ್ಕರೇಜ್ಮೆಂಟು, ಇದೆಲ್ಲವೂ ಕೌಂಟ್ ಆಗುತ್ತೆ. ಒಂದು ನಾವೇನಾರು ಸ್ವಲ್ಪ ಸಾಧಿಸ್ಬೇಕಂದ್ರೆ ಅದೆಲ್ಲ ಒಂಥರ ಅವರೆಲ್ಲ ಕಾಂಟ್ರಿಬ್ಯೂಟಿಂಗ್ ಅಲ್ವಾ, ಅದೆಲ್ಲ ಬಂದೇ ಬರುತ್ತದು. ಸೊ ಹಾಗಿದ್ರೆ ನಿಮ್ಮ ಸ್ಕೂಲ್ ದಿನಗಳಲ್ಲಿ ಮನೆಯಲ್ಲಿ ಓದ್ಮೇಲೆ ಫೋಕಸ್ ಇರಬೇಕು, ಅದರಲ್ಲೇ ಕಾಲ ಮೇಲೆ ನಿಂತ್ಕೋಬೇಕು, ದುಡಿಲೇಬೇಕು ಅನ್ನೋ ಪ್ರೆಷರ್ ಏನಿಲ್ಲ? ನಮ್ಮ ತಂದೆ ಅದೇ ಹೇಳೋರು, ನಿನ್ಗೆ ಏನು ಪ್ಯಾಷನ್ ಇದೆಯೋ ಅದನ್ನು ಕಂಟಿನ್ಯೂ ಮಾಡು. ಐ ಲಾಸ್ಟ್ ಮೈ ಮದರ್ ವೆನ್ ಐ ವಾಸ್ ವೆರಿ ಯಂಗ್. ನಾನು ಚಿಕ್ಕವಳಿದ್ದಾಗ ಅಮ್ಮ ಹೋಗ್ಬಿಟ್ರು. ಸೊ ನನಗೆ ಮ್ಯೂಸಿಕಲ್ಲಿ ಅಜ್ಜಿ ಅಪ್ಪನೇ ಇದು ಮಾಡ್ಕೊಂಡಿದ್ದಲ್ಲ. ಸೊ ಅದೇ ನನಗೆ ಮ್ಯೂಸಿಕ್ಕೇ ಯಾವಾಗ ಇವತ್ತಿಗೂ ಅಷ್ಟೇ ಇಷ್ಟಿದಾದ್ರೂ ನನಗೆ ಓಡ್ತಾ ಇರೋದು ಬರೀ ಮ್ಯೂಸಿಕ್ಕೇ ಓಡ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಯಾವಾಗ ನಾನು ಮ್ಯೂಸಿಕಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ಅಂತ. ಹಾಗೆ ಸೊ ಅಪ್ಪ ಅದನ್ನು ಕಂಡು ಹಿಡ್ಕೊಂಡು, ನೀನು ಓದ್ದೇ ಇದ್ರು ಅಂದರೆ ಇಷ್ಟೇ ಹೇಳೋರು, 35 ಮಾರ್ಕ್ಸ್ ತಗೋ, ಪಾಸಾಗು. ಯಾಕೆಂದರೆ ಅಕಸ್ಮಾತ್ ಫೇಲ್ ಆದರೆ ನಿನಗೆ ಒಂಥರ ಫೇಸ್ ಮಾಡೋಕ್ಕೆ ಒಂಥರ ಮುಜುಗರ ಆಗ್ಬೋದು ಹೊರಗಡೆ. ಫೇಲ್ ಆಗ್ಬಿಟ್ಯಾ ಅಂದರೆ ಒಂಥರ ಅನಿಸುತ್ತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಸಾಗೋ ಅಷ್ಟು ಅಂತ ಅಪ್ಪ. ಅಂದರೆ ಅವರು ಕೆ ರಾಮೂರ್ತಿ ಅಂತ ITIನಲ್ಲಿ ವರ್ಕ್ ಮಾಡ್ತಾಯಿದ್ರು, ಅಷ್ಟು ಹೇಳೋರು, ಪಾಸಾಗು, ಫೇಲ್ ಆದರೆ ನಿನಗೆ ಸ್ವಲ್ಪ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ ಅಂದರೆ ಓಕೆ, ಇಲ್ಲ. ಸೊ ನಾನು ಎಷ್ಟು ಬೇಕೋ ಪಾಸ್ ಆಗೋಕ್ಕೆ ಅಷ್ಟು ಮಾತ್ರ ಓದ್ತಿದ್ದೆ ಅಷ್ಟೇ. ವಾವ್. ಸೊ ಅಲ್ಲಿಂದ ಮುಂದೆ ಕಾಲೇಜ್ ದಿನಗಳಂತ ಬಂದಾಗ RV ಕಾಲೇಜ್ ಜ್ಞಾಪಕ ಬರುತ್ತೆ ನನಗೆ. ಕಾಲೇಜ್ ಡೇಸ್ ಅಂದರೆ ರಿಯಲಿ ಒಂದು
ಯಾಕೆಂದರೆ ನಾನು ಫಸ್ಟ್ ಕಾಲೇಜಲ್ಲಿ ನನಗೆ ಓದಲ್ಲಷ್ಟು ಆಸಕ್ತಿ ಇಲ್ಲಲ್ಲ ರಶ್ಮಿ. ಅದಕ್ಕೆ ಏನು ಮಾಡಿದೆ, ಬೇಗ ಮುಗ್ದೋಗ್ಬಿಡ್ಬೇಕು ಎಜುಕೇಷನ್ ನನಗೆ. ಅಂದರೆ ಅದಾಗಬಾರ್ದು, ಮ್ಯೂಸಿಕಲ್ಲಿನೇ ಮಾಡಬೇಕು ಅನ್ನೋದೇ ಇತ್ತು ನನಗೆ. ಸರಿ. ಬಟ್ ಸಡನ್ನಾಗಿ ಏನೋ ಆರ್ಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಜಾಯಿನ್ ಆಗಿದೆ. ಆವಾಗ ನಾನು ಉಮಾ ಒಟ್ಟಿಗೆ ಆರ್ಟ್ಸ್ ತೊಗೊಂಡಿದ್ದು. ಆಮೇಲೆ ಏನಾಯಿತು, ಸ್ವಲ್ಪ ಒಂದು 6 ಮಂತ್ಸು ಜೊತೆಗೆ ಓದಿದ್ದು ನಾನು ನಿಮ್ಮಮ್ಮ ಇಬ್ರು. RV ಕಾಲೇಜ್, ಟೀಚರ್ಸ್ ಕಾಲೇಜ್ ಇದೆಯಲ್ಲ ಅಶೋಕ ಪಿಲ್ಲರ್ ಹತ್ರ, ಅಲ್ಲೇ ಓದಿದ್ದು. ಸೊ ಅದು ಒಂದು 6 ಮಂತ್ಸ್ ಆದ ತಕ್ಷಣ ನನಗೆ ಬೋರ್ ಹೊಡೆಯಕ್ಕೆ ಶುರುವಾಯಿತು, ಓದೋದ್ರಲ್ಲಿ ಇಂಟ್ರೆಸ್ಟು. ಅಷ್ಟರಲ್ಲಿ ನನ್ನ ಲಕ್ ಹೇಗೆ ಅಂದರೆ, ಆವಾಗ ನಮಗೆ ಸಪ್ರೇಟು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ಶುರು ಮಾಡಿದ್ರು. ಫಿಸಿಯೋಥೆರಪಿ, ಫೋಟೋಗ್ರಫಿ, ವಾಚ್ ಟೆಕ್ನಾಲಜಿ, ಮತ್ತು ಇನ್ನೊಂದು ಯಾವುದೋ ಒಂದು ಮಾಡಿದ್ರು. ಓಕೆ, ಅದರಲ್ಲಿ ನಿಮ್ಮಮ್ಮ ಶೀಟು ಫಿಸಿಯೋಥೆರಪಿ ಅವ್ರು ತೊಗೊಂಡ್ರು, ನಾನು ವಾಚ್ ಟೆಕ್ನಾಲಜಿ ತೊಗೊಂಡೆ. ಹೆಂಗೆ ಹೇಗೆ ಅಂದರೆ, ಆವಾಗ ಅಂದರೆ ಲಕ್ಕು ಎಲ್ಲನೂ ಡೆಸ್ಟಿನಿ ಅಂತ ಇರುತ್ತಲ್ಲ, ಅದೇನೋ ನಮ್ಮ ಪುಣ್ಯ ಅಂತ ಹೇಳ್ಬೋದು. ನಂದು ಬೇಗ ಮುಗಿದೋಯ್ತು ಎಜುಕೇಷನ್, ಬೇಗ ಮುಗಿದೋಗಿ HMTನಲ್ಲಿ ಪ್ಲೇಸ್ಮೆಂಟು ಆಗೋಯ್ತು. ಸೊ ನಿಮ್ಮ ಅಮ್ಮ ಒಂಥರ ಅದು ಫಿಸಿಯೋಥೆರಪಿ, ಅದೇ ನಿಮ್ಮ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ, ಶಿ ವಾಸ್ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರ. ಶಿ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಶಿ ವಾಸ್ ಟಾಲ್ ಅಂತಾರ. ಐ ರಿಮೆಂಬರ್. ಅವಳು ಬರ್ತಾಯಿದ್ರೆ ಕಾಲೇಜ್ಗೆ ಎಲ್ಲರೂ ಒಂಥರ, ಯಾಕೆಂದರೆ ಹೆಣ್ಮಕ್ಳೆಲ್ಲ ಅವಾಗೆಲ್ಲ ನಾವೆಲ್ಲ 5 ಅಡಿಗಳೇ, 5 ಇಲ್ಲ 5.2 ಅಷ್ಟೇ ಇತ್ತಲ್ಲ. ಶಿ ವಾಸ್ ಒಂಥರ ಒಂದು ಮಾಡೆಲ್ ಥರ ಇದ್ಲು ನಿಮ್ಮಮ್ಮ, ಆಯಿತಾ. ಅವಳು ಕಾಲೇಜ್ ಒಳಗಡೆಯಿಂದ ಬರ್ತಾಯಿದ್ರೆ ಎಲ್ಲರೂ ಹಿಂಗೆ ನೋಡೋರು. ದಟ್ ಐ ರಿಮೆಂಬರ್. ನಾನು ಅದೇ ನಿಮ್ಗೆ ಹೇಳ್ತಾ ಇದ್ದೆ, ನಮ್ಮಮ್ಮ ಅವತ್ತು ಕಾಲೇಜ್ ಅಟ್ರಾಕ್ಷನ್ ಆದ್ರೂ ಇವತ್ತು ನನ್ನನ್ನು ಒಂಥರ ನಾನು ಹುಟ್ಟಿದ್ಮೇಲೆ ಒಂಥರ ನನ್ನನ್ನೇನಾದರೂ ಮಾಡಿ ಲೈಫಲ್ಲಿ ಏನಾದರೂ ಸಾಧಿಸ್ಬಿಡ್ಬೇಕು ಇವಳು ಅಂತ ಎಲ್ಲ ದಾರಿ ಎರೆದು ಇವತ್ತಿಗೆ ಎಷ್ಟೊಂದು ಜನ ಹೇಳ್ತಾರೆ, ನಿಮ್ಮ ಜಸ್ಟ್ ಕ್ಯೂರಿಯಸ್ ಹಂಗಿದೆ, ನೀವು ರ್ಯಾಪಿಡ್ ರಶ್ಮಿ ಅವೆಲ್ಲ ಇದು ಅಂತ. ನನಗೆಲ್ಲೋ ಒಂದು ಕಡೆ ನೋವು, ಇದೆಲ್ಲನ ಆ ಸಕ್ಸಸ್ ಕಂಪ್ಲೀಟಾಗಿ ನೋಡೋಕ್ಕೆ ಅವರೇ ಇಲ್ವಲ್ಲ ಇವತ್ತು ಅಂತ. ಈವನ್ ಐ ಫೀಲ್ ದಟ್. ಅದೆಲ್ಲ ಏನೋ ನಮ್ಮ ನೋವುಗಳು, ನಮ್ಮ ತಾಯಿನೂ ಅಷ್ಟೇ. ಅಂದರೆ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ರಶ್ಮಿ, ಒಂದು ಡೆಸ್ಟಿನಿ ಅನ್ನೋದೊಂದು ಇರುತ್ತಲ್ಲ, ಅದು ಹಾಗಾಗಿ. ಯಾಕೆಂದರೆ ಈ ಥರ ದಿನಗಳ ಬಗ್ಗೆ ನಮ್ಮ ತಾಯಿ ಯಾವತ್ತೂ ಮಾತಾಡೇ ಇಲ್ಲ, ಕಾಲೇಜಲ್ಲಿ ಹಿಂಗಿದ್ರು ಅಂತ. ಸೊ ನೀವು ಇವತ್ತು, ನಾನು ಯೂಶಲಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ ನಿಮ್ಮ ಕಾಲೇಜ್ ದಿನಗಳನ್ನ ಮೂಲಕ ನಾವು ನಿಮ್ಮ ಜೀವನ ನೋಡ್ತಾ ಇರ್ತೀವಿ. ಇವತ್ತು ನಮ್ಮ ತಾಯಿನೂ ನಿಮ್ಮ ಲೈಫಲ್ಲಿ ನೋಡಿದ್ದು ನಂಗೆ ಇನ್ನೂ ಮರ್ತೇ ಇಲ್ಲ ರಶ್ಮಿ. ಇನ್ನೂ ಮೊನ್ನೆ ಆದಂಗಿದೆ ಅದು ಇನ್ಸಿಡೆಂಟ್. ಅವಳು ಜಸ್ಟ್ ಒಳಗಡೆ ಬರ್ತಾ ಇದ್ರೆ ಎಲ್ಲ ಕಾಲೇಜೆಲ್ಲ ಓನ್ ಕಿರ್ಚೋರು. ಅಂದರೆ ಶಿ ಈಸ್ ಡಿಫ್ರೆಂಟ್ ಇದಲ್ವಾ, ಅಂದರೆ ಟಾಲ್ ಆ್ಯಂಡ್ ಬ್ಯೂಟಿಫುಲ್ ಅಲ್ಲ. ಸೊ ಎಲ್ಲರೂ ನಾವೆಲ್ಲ ಉಮಾ ಬಂದ್ಲು ನಾವೆಲ್ಲ ಇಟ್ಟಿಟ್ಟೇ ಇದ್ವಲ್ಲ. ಎಸ್, ಹಾಗಾಗಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇವತ್ತು ಅಟ್ಲೀಸ್ಟ್ ಈ ತರ ಕ್ಷಣಗಳಿಂದ ಅವಳನ್ನ ನಿನ್ನಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ಹೌದು, ಅದೇ ವಾಯ್ಸು, ನಂದು ಅದೇ ಕಣ್ಣು. ನಾನು ನಮ್ಮಮ್ಮ ಕೇಳ್ತಾ ಇರ್ತೀನಿ, ನಮ್ಮ ಅಪ್ಪ ಅಪಾರೆಂಟ್ಲಿ 6'1" ಅಂತೆ, ಇವ್ರು 6. ನಾನು ಕೇಳ್ತೀನಿ, ಏನಮ್ಮ ನಾನು ನಿಜವಲ್ಲ ಅಡಾಪ್ಟ್ ಏನಾರ ಮಾಡ್ಕೊಂಡೆ, ನಾನು 5.4 ನಾನು ಹಿಂಗೆ ಅಂತ. ಇರ್ಲಿ, ರಿಸೆಂಬ್ಲೆನ್ಸ್ ಇದೆ, ಹಾಗಾಗಿ ಎಸ್, ಐ ಆಮ್ ನಾಟ್ ಅಡಾಪ್ಟೆಡ್. ಸೊ ನಾವು ಜೋಕ್ಸ್ ಅಪಾರ್ಟ್. ಸೊ ಈ ಕಾಲೇಜ್ನ ಈ ದಿನಗಳು ನಿಮ್ಮದು ಮುಂದೆ HMT ದಿನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಯ್ತು. ಆ್ಯಂಡ್ ಆವಾಗಿಂದಲೇ ನೀವು ಸಿಂಗರ್ ಆಗಬೇಕಂತಾನೆ ಒಂದು ಲೆಕ್ಕದಲ್ಲೇ ಮುಂದೆ ನುಗ್ತಾ ಇದ್ರ? ನನ್ನ ಮನಸ್ಸೆಲ್ಲ ನಾನು ಸಿಂಗರ್ ಆಗಬೇಕು, ಹಾಡಬೇಕು ಅಂತೇಳಿ. ಏನು ಗೊತ್ತಾ, ನಮಗೆ ಈ ಹಾಡುಗಳು ರೇಡಿಯೋನಲ್ಲೆಲ್ಲ ಕೇಳಿದಾಗಲ್ಲ, ಅಯ್ಯೋ ನಾನು ಮುಂದೊಂದು ದಿವಸ ನನ್ನ ಹಾಡು ಈ ಥರ ರೇಡಿಯೋನಲ್ಲಿ ಬರುತ್ತಾ ಅನ್ನೋದು ದೊಡ್ಡ ಕನಸಿತ್ತು. ಅಂದರೆ ಅಟ್ಲೀಸ್ಟ್ ಒಂದು ಸಾಂಗ್. ಅಂದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು, ಚಿಕ್ಕವಳಿದ್ದಾಗ ರೇಡಿಯೋ ಹಾಕಿದ ತಕ್ಷಣ ಓಡ್ ಬಂದು ಕೇಳ್ತಾ ಇದ್ವಿ. ಯುವರ್ ಚಾಯ್ಸ್ ಅಂತೆಲ್ಲ ಬರೋದು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅಂತ. ಆವಾಗ ನಮ್ಮಪ್ಪ ಅನ್ನೋರು, ನೋಡು ನಿಂದು ವಾಯ್ಸು ಈ ಥರ ರೇಡಿಯೋನಲ್ಲಿ ಬರ್ಬೇಕು ನೋಡಮ್ಮ, ನಮ್ಮದು ನೀನು ಹಾಡಿದ್ದು ಅನ್ನೋರು. ಅದೊಂಥರ ಈ ಟುಕಿಟ್ಟಿನೇ ಹೌದಲ್ವಾ, ನಾನು ಏನಾರು ಮಾಡಿ ಕಷ್ಟಪಟ್ಟು ನಾನು ಹಾಡಬೇಕು, ಬರಬೇಕು ನನ್ನ ವಾಯ್ಸು, ಅಟ್ಲೀಸ್ಟ್ ಒಂದು ಹಾಡಾರು ನನ್ನ ಹಾಡು ಬರಬೇಕು ಅನ್ನೋದು ಒಂದು ತುಂಬ ಇತ್ತು ನನಗೆ. ಸೊ ಅದು ಕನಸು, ದೊಡ್ಡ ಕನಸು ನಂದು ಚಿಕ್ಕವಳಿದ್ದಾಗ. ಚೈಲ್ಡ್ಹುಡ್ ಡ್ರೀಮ್ ಅಂತೀಯಲ್ಲ, ಕೇಳಿದೆಯಲ್ಲ, ಅದು ನನಗೆ ಚಿಕ್ಕಂದಿಂದ ಆಯ್ತು, ನಾನು ಹಾಡಬೇಕು, ಫಿಲ್ಮಲ್ಲಿ ಹಾಡಬೇಕು ಅಂತ. ಬಟ್ ನಾನು ಸಂಗೀತಕ್ಕೆ ಸೇರಿಸಿದ್ರು ಅಪ್ಪ. ಅಂದರೆ ನಮ್ಮ ತಂದೆಗೆ ಒಂದು ಸ್ವಲ್ಪ ಈ ಸಂಗೀತ ಕಚೇರಿ ಮಾಡಲಿ ಅನ್ನೋದು ತುಂಬ ಆಸೆ ಇತ್ತು. ಅಂದರೆ ಪಕ್ಕ ವಾದ್ಯಗಳ ಜೊತೆ ಕೂತ್ಕೊಂಡು. ಬಟ್ ನನಗೆ ಒಲವಿದ್ದಿದ್ದು ಸ್ವಲ್ಪ ಲೈಟ್ ಮ್ಯೂಸಿಕ್ ಕಡೆ ಇತ್ತು. ಅಂದರೆ ಸಂಗೀತ ದೇವರು ಆಯಿತಾ, ಅದು ಭಾಳ ಸಾಧನೆ ಮಾಡಬೇಕು, ಅದೆಲ್ಲ ಸುಮ್ಮನೆ ಅಂದರೆ ಬಂದ್ಬಿಡಲ್ಲ. ಅದರಲ್ಲೂ ಕ್ಲಾಸಿಕಲ್ ಮ್ಯೂಸಿಕ್ ಇದೆಯಲ್ಲ, ಅದು ತುಂಬಾ ಅದಕ್ಕೆ ದೇವಿ ಒಲಿಬೇಕು, ಅದೆಲ್ಲ ಹಾಡಬೇಕು ಅಂದರೆ ನಿಜವಾಗೂ. ಸೊ ಬಟ್ ನನ್ನ ಒಲವಿದ್ದಿದ್ದು ಸ್ವಲ್ಪ ಲೈಟ್ ಮ್ಯೂಸಿಕ್, ಸಿನಿಮಾ ಹಾಡುಗಳು, ಭಾವಗೀತೆಗಳು ಸ್ವಲ್ಪ ಕಮ್ಮಿ, ಸಿನಿಮಾ ಹಾಡುಗಳು ಎಲ್ಲನೂ ಕಾಂಪಿಟೇಷನಲ್ಲೆಲ್ಲ ಹಾಡ್ತಾ ಇದ್ದಿದ್ದೆ ಸಿನಿಮಾ ಹಾಡುಗಳು. ನಾನು ನಾನು ಹಿಂದಿ ಆದರೆ ಸತ್ಯ
ಸತ್ಯಂ ಶಿವಂ ಸುಂದರಂ. ಈಗಲೂ ನಮ್ಮ ಆರ್ ವಿ ಕಾಲೇಜ್ ಫ್ರೆಂಡ್ಸ್ ಹಳಬ್ರು ಯಾರು ಸಿಕ್ಕಿದಾಗ ನೀನು ಅದು ಹಾಡ್ತಾ ಇದೆಯಲ್ಲ ಕಾಲೇಜಲ್ಲಿ ಅಂತ ರೆಕಗ್ನೈಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಹಾಡೋದು ಬೋಲೆ ರೇ ಪಪಿ ಹರ, ಅದು ಹಾಡ್ತಿದ್ದೆ ಆಯಿತಾ. ಸೊ ಹಾಗಾಗಿ ನಾನು ಗುಡ್ಡಿದು ಅಂದರೆ ನನಗೆ ಹಾಡ್ತಾ ಇದ್ದಿದ್ದೆ ಸಿನಿಮಾ ಹಾಡುಗಳು ಒಲವು ಜಾಸ್ತಿ. ಅಂದರೆ ಅದು ಕಲಿಯೋಕ್ಕೆ ಒಂಥರ ಖುಷಿ ಆಗುವಂಥದ್ದು, ಬೇಗ ಕಲ್ತ್ಬಿಡ್ಬೋದು ಅನ್ನೋ ಒಂದು ಭಾವನೆ. ಸಂಗೀತ ಸ್ವಲ್ಪ ಕಷ್ಟ ಅಲ್ಲ, ಅದಕ್ಕೆ ಸಾಧನೆನೂ ಬೇಕು. ಅಂದರೆ ಅಪ್ಪ ಹೇಳೋರು ಇನ್ನೂ ಸಾಧನೆ ಮಾಡಬೇಕು, ನೀನು ಸಂಗೀತನೇ ಇದು ಮಾಡ್ತಾ ಇದೆಯಾ ಅಂತ. ಬಟ್ ಒಲವಿದ್ದಿದ್ದು ಈ ಕಡೆ. ಮ್ಯಾಮ್, ಅವತ್ತಿನ ದಿವಸ ಮ್ಯೂಸಿಕ್ ಸೀನ್ ಹೆಂಗಿತ್ತು? ಯಾಕೆಂದರೆ ಟುಡೇ ಸೋಷಿಯಲ್ ಮೀಡಿಯಾ ಇದೆ, ಆಡಿಯೋ ಲೇಬಲ್ಸ್ಗಳಿದೆ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಪ್ಲಾಟ್ಫಾರ್ಮ್ಸ್ಗಳು ರೆಡಿ ಆಗಿದೆ, ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕ ಈಸಿ. ಇವಾಗ ನೀವು ಒಬ್ರು AR ರೆಹಮಾನ್ ಸರ್ಗೂ ಬೇಕಾದ್ರೆ ಮೆಸೇಜ್ ಹಾಕ್ಬೋದು. ಟೆಕ್ನಾಲಜಿ ಹೆಂಗಾಗಿದೆ ಅಂದರೆ ರಶ್ಮಿ, ಎನಿಬಡಿ ಕ್ಯಾನ್ ಸಿಂಗ್. ಇವಾಗೇನೋ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬೇರೆ ಬೇರೆ ಬಂದು ಇವಾಗ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ನಮ್ಮ ವಾಯ್ಸ್ ಕೊಟ್ಟರೆ ಸಾಕು, ಹಳೆ ಹಾಡುಗಳ ಜೊತೆ ಅದನ್ನ ಮಿಕ್ಸ್ ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ಎ ಟ್ಯಾಲೆಂಟ್. ಅದು ಟ್ಯಾಲೆಂಟ್ ಅಂತ ನಾನು ಒಪ್ಕೊಳ್ಳೋದು. ಟೆಕ್ನಾಲಜಿ. ಹಾಂ, ಈಗೇನು ಗೊತ್ತಾ, ಯಾರು ಲೈವಲ್ಲಿ ಕಂಟಿನ್ಯೂಸ್ ಆಗಿ ಹಾಡ್ತಾರೆ ನೋಡು, ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಡ್ತಾರಲ್ಲ, ದಟ್ ಈಸ್ ರಿಯಲ್ ಟ್ಯಾಲೆಂಟ್. ಯಾಕೆಂದರೆ ಸುಮ್ಮನೆ ಹೋಗಿ ಇವಾಗ ಹೋಗ್ಬಿಟ್ಟು ಎಲ್ಲ ಹೋಗಿ ಒಂದು ಸುಮ್ಮನೆ ಹಾಡ್ಬಿಟ್ಟು ಬಂದ್ಬಿಡೋದು ಆಗಲ್ಲ. ರಿಯಲ್ ಟ್ಯಾಲೆಂಟ್ ಅವರಲ್ಲಿ ಇದೆಯಾ ಅಂತ ಗೊತ್ತಾಗೋದು ಅವ್ರು ಲೈವ್ ಹಾಡ್ತಾರಲ್ಲ, ಅವರ ವೇರಿಯೇಷನ್ಸ್ ಹೆಂಗೆ, ಅವ್ರ ವಾಯ್ಸ್ ಹೆಂಗೆ ಹಾಡ್ತಾರೆ, ಅವ್ರ ಇನ್ವಾಲ್ವ್ಮೆಂಟ್ ಹೆಂಗಿದೆ, ಅವ್ರು ಶ್ರುತಿಬದ್ಧವಾಗಿ ಹಾಡ್ತಾರ, ತಾಳ ಸರಿ ಹಾಡ್ತಾರ ಅಂತ ಎಲ್ಲ ಗೊತ್ತಾಗೋದು ಲೈವ್ ಪರ್ಫಾರ್ಮೆನ್ಸಲ್ಲಿ. ಅದು ಒಂದು ಹಾಡಲ್ಲ, ಒಂದು 3-4 ಹಾಡು ಒಟ್ಟಿಗೆ ಹಾಡ್ತಾರಲ್ಲ, ದಟ್ ಈಸ್ ರಿಯಲ್ ಟ್ಯಾಲೆಂಟ್. ದಟ್ ಈಸ್ ರಿಯಲ್ ಟ್ಯಾಲೆಂಟ್. ಕರೆಕ್ಟ್. ಸೊ ಹೌ ವಾಸ್ ದ ಮ್ಯೂಸಿಕ್ ಸೀನ್ ಅವತ್ತಿಗೆ ಮ್ಯಾಮ್? ಅಂದರೆ ಈಗ ಇಲ್ಲಿವರೆಗೂ ನಿಮಗೆ ಸಿಂಗರ್ ಆಗಬೇಕಂತ ಆಸೆ ಇತ್ತು, ಅದಕ್ಕೆ ಬೇಕಾಗಿರುವಂಥ ತಾಲೀಮ್ ಮಾಡ್ಕೋತಾ ಇದ್ರಿ. ಮತ್ತು ಮುಂದೆ ಈಗ ಮೇಲ್ ಹತ್ತಬೇಕಂದಾಗ ಮೆಟ್ಲುಗಳು ಇಂಪಾರ್ಟೆಂಟು. ಎಂಥ ಮೆಟ್ಲುಗಳನ್ನು ನಾವು ಹತ್ತಾ ಹೋಗ್ತೀವಿ. ಒಂದು ಮೆಟ್ಲು ಕೆಲವ್ದು ಪ್ಲಸ್ ಆಗ್ಬೋದು, ಕೆಲವ್ದು ಯಾಕಾದ್ರೂ ಇಲ್ಲಿ ಬಂದು ಅನ್ಸ್ಬೋದು. ಸೊ ಅವತ್ತಿನ ದಿನದಲ್ಲಿ ನಿಮ್ಮ ಕೈ ಹಿಡಿದಂತಹ ಅವಕಾಶಗಳ ಒಂದು ಪಟ್ಟಿ ಹೇಗಿತ್ತು? ಇದು ಕಾರಣ ಯಾರೆಲ್ಲ ಆದರು? ಇದಕ್ಕೆ ನೋಡಮ್ಮ, ಮೇಯ್ನ್ ಹೇಳಿದ್ನಲ್ಲ ಎನ್ಕರೇಜ್ಮೆಂಟು. ಮತ್ತು ಬರೀ ಎನ್ಕರೇಜ್ಮೆಂಟ್ ಇದ್ದರೂ ಆಗಲ್ಲ, ನಾವು ಶ್ರಮ ವಹಿಸಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಎಫರ್ಟ್ಸ್ ಹಾಕಲಿಲ್ಲ ಅಂದರೆ ಅದು ಆಗಲ್ಲ. ಶ್ರಮ ವಹಿಸ್ದಿರ ನನಗೆ ಅವಕಾಶ ಬೇಕು, ನಾನು ಚೆನ್ನಾಗಿ ಹಾಡಬೇಕು. ಯಾವಾಗೂ ನಾವು ಹಾಡ್ತಾ ಇದ್ರೆ ಫಾರ್ ದಟ್ ಎನಿ ಟ್ಯಾಲೆಂಟ್ ಅದರಲ್ಲಿ ಟಚ್ಚಲ್ಲಿ ಸಾಧನೆ ಮಾಡ್ತಾನೇ ಇರಬೇಕು. ಅವಕಾಶ ಯಾವಾಗ ದೇವ್ರು ಕೊಡ್ತಾನೆ ಹೇಳೋಕ್ಕಾಗಲ್ಲ. ಅದು ಬಂದಾಗ ನಾವು ರೆಡಿ ಇಲ್ಲ ಅಂದರೆ ಅಷ್ಟೇ, ಅದು ಹೋಯ್ತು ಅಂತಲೇ ಅರ್ಥ. ಬಂದಾಗ ನಾವು ರೆಡಿ ಇರಬೇಕು, ಫಸ್ಟ್ ಪಾಯಿಂಟು. ನನ್ನ ಟೈಮಲ್ಲಿ ನಾನು ಯಾರು ಹಾಡು ಅಂದರೆ ಹಾಡ್ಬಿಡ್ತಿದ್ದೆ. ಅಂದರೆ ಹೆಸಿಟೇಟೇ ಮಾಡ್ತಿರ್ಲಿಲ್ಲ. ಅದೊಂಥರ ಒಂದು ಪ್ರಾಕ್ಟೀಸ್ ಅನ್ನೋ ಥರ. ನಮ್ಮಪ್ಪ ಅದೇ ಹೇಳೋರು, ಯಾರ ಮನೆಯಾರ ಅರ್ಶಿನ ಕುಂಕುಮಕ್ಕೆ ಹೋಗಿ ಒಂದು ಹಾಡು ಹೇಳಿ ಅಂದ್ರೆ ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ಕೊಂಡಿರೋರು ಚಿಕ್ಕವಳಿದ್ದಾಗ. ಈಗ ಸ್ವಲ್ಪ ಹರ್ಟ್ ಆಗುತ್ತೆ, ಈಗ ಹಾಡು ಹೇಳು ಅಂದ್ಬಿಟ್ಟಲ್ಲ. ಬಟ್ ಅಂದರೆ ಇವಾಗ ಸ್ವಲ್ಪ ಆಗ್ಬೋದು. ಬಟ್ ಅವಾಗ ಚಿಕ್ಕವಳಿದ್ದಾಗ ನಮ್ಮ ತಂದೆ ಹೇಳೋರು, ಯಾರು ಕರೆದ್ರು ಹಾಡು, ಯಾರೇನಾರು ಕೇಳಿದ್ರೆ ಹಾಡು. ಅದು ಧೈರ್ಯ ಬರೋಕ್ಕೆ ಶುರುವಾಗುತ್ತೆ ನಿನಗೆ, ಆ ಫಿಯರ್ ಅನ್ನೋದು ಹೋಗುತ್ತೆ. ಹಾಗಾಗಿ ನಾನು ಕಾಂಪಿಟೇಷನ್ಸ್ಗೆ ತುಂಬ ಹೋಗ್ತಿದ್ದೆ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ. ಎಲ್ಲೇ ಪೇಪರಲ್ಲಿ ನೋಡೋದು, ಯಾವುದೋ ಕಾಲೇಜಲ್ಲಿ ಇಂಟರ್ ಕಾಲೇಜು ಕಾಂಪಿಟೇಷನ್ ಆಗುತ್ತೆ, ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ಅಲ್ಲೆಲ್ಲ ಹೋಗಿ 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 ಸೊ ಅದ್ರ ಜೊತೆನೇ ನಾನು ಒಂಥರ ಕಾಂಪೀಟ್ ಮಾಡ್ತಿದ್ದೆ. ಅದು ಒಂದು ಆಪರ್ಚುನಿಟೀಸ್ಗಳು ಹುಡುಕಿದ್ದೀಗೆ. ಓಕೆ, ಅಂದರೆ ಆ ಸ್ಟೇಜ್ ಫಿಯರ್ ಹೋಗೋಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಎತ್ಕೋತಾನೆ ಹೋಗಿ ಅಲ್ಲಿ ನಾವು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಸ್ಟೇಜ್ ಫಿಯರ್ ಇರ್ತೀವಿ. ಇವತ್ತಿಗೂ ನನಗೆ ಸ್ಟೇಜ್ ಫಿಯರ್ ಇದೆ, ಇಲ್ಲ ಅಂತ ಹೇಳಲ್ಲ. ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದರೆ ಒಂದು ಮೈಕ್ ಮುಂದೆ ನಿಂತಾಗ ಒಂದು ಹಾಡು ಹಾಡೋ ತನಕನೂ, ಸ್ವಲ್ಪ ವಾರ್ಮಪ್ ಆಗೋ ತನಕನೂ ನನಗೆ ಇಷ್ಟು ಸಾವಿರಾರು ಹಾಡುಗಳು ಹಾಡಿದ್ರು ಆ ಸ್ಟೇಜ್ ಫಿಯರ್ ಅನ್ನೋದು ಸ್ವಲ್ಪ ಇದ್ದೇ ಇದೆ, ಇಲ್ಲ ಅಂತ ಹೇಳಲಾರೆ. ಯಾಕೆಂದರೆ ಹೋದ ತಕ್ಷಣ ನಾನು ಜಯಿಸ್ಬಿಡ್ತೀನಿ, ಅದೆಲ್ಲ ಸುಳ್ಳು. ಅದು ಸ್ವಲ್ಪ ಇದ್ದೇ ಇರುತ್ತೆ. ಅದು ನನ್ನ ಅನುಭವ ಹೇಳೋದು ನಾನು. ಸೊ ಅವಾಗೆಲ್ಲ ಕಾಂಪಿಟೇಷನ್ಸ್ಗೆ ಹೋಗಿ ಹೋಗಿ ಒಂಥರ ಈ ಸ್ಟೇಜ್ ಫಿಯರ್ನ ಒಂಥರ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆಮೇಲೆ ಹೇಳ್ದಂಗೆ ಅವಕಾಶಗಳು ಯಾವಾಗ ಬರುತ್ತೆ ಏನು ಹೇಳೋಕ್ಕಾಗಲ್ಲ. ಪ್ರಯತ್ನ ಮಾತ್ರ ಮಾಡ್ತಿರ್ಬೇಕು. ಸೊ ಅದು ದೇವರು, ಅವಕಾಶ ಅನ್ನೋದು ದೇವ್ರು ಕೊಡಬೇಕಾಯ್ತಾ. ಸೊ ನನ್ನ ವಿಷಯದಲ್ಲಿ ಏನಾಯ್ತು ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತಿರ್ತೀನಿ. ಕಾಂಪಿಟೇಷನ್ಗೆ ಹೋಗಿದ್ದೆ. ಅಲ್ಲಿ ಶ್ರೀ ವಿಜಯ ಭಾಸ್ಕರ್ ಅವರು, PV ಶ್ರೀನಿವಾಸ್ ಅವರು, KV ಮಹಾದೇವ್ ಇವರೆಲ್ಲ ಜಡ್ಜಸ್ ಆಗಿದ್ದರು. ಸೊ ಅಲ್ಲಿಂದ ನನಗೆ ಹಿಂದೂಸ್ತಾನವು ಶ್ರೀ ಪುಟ್ಟಣ್ಣ ಕಣಗಾಲ್ ಸರಿಂದ ಅಲ್ಲಿಂದ ಕನ್ನಡದಲ್ಲಿ ಇಂಟ್ರಡ್ಯೂಸ್ ಆದೆ. ಅದಕ್ಕೆ ಮುಂಚೆ ನಾನು ಚಿಕ್ಕವಳು, ನಮ್ಮ ತಂದೆ ಮೆಡ್ರಾಸಿಗೆ ಕರ್ಕೊಂಡು ಹೋದಾಗ ಶ್ರೀ ಇಳೆಯರಾಜ ಅವ್ರ ಹತ್ರ ಹಾಗೆ ಸ್ಟುಡಿಯೋ ನೋಡಬೇಕು ಅನ್ನೋ ಒಂದು ಆಸೆನಲ್ಲಿ ಅಲ್ಲಿ ನಾನು ತಮಿಳಲ್ಲಿ ಹಾಡಿದ್ದು ಫಸ್ಟು. ಅಂದರೆ ಐ ವಾಸ್ ವೆರಿ ಯಂಗ್, ಅಂದರೆ ಜಸ್ಟ್ ಆಗ್ತಾನೆ SLC ಮುಗಿಸಿದ್ದೆ.
ಆಮೇಲೆ ಅದು ಬೇರೆ ಕಥೆನೇ ಆಯ್ತು. ಅಂದರೆ ಅವ್ರು ಮೆಡ್ರಾಸಿಗೆ ಬಂದು ಸೆಟ್ಲ್ ಆಗೊಂಡ್ರು, ನಾನು ಇಲ್ಲೇನೋ ಓದ್ತಾ ಇದ್ದೆ, ಹೀಗಾಗಿ. ಸೊ ಆಮೇಲೆ ನನಗೆ ಅವಕಾಶ ಮೇಯ್ನ್ ಸಿಕ್ಕಿದ್ದು ಅಂದರೆ ಇಲ್ಲಿಂದಾನೆ, ಅಮೃತ ಘಳಿಗೆಯಿಂದ. ಸೊ ನೀವು ಹೇಳಿದ್ದು ತಮಿಳಲ್ಲಿ ಹಾಡಿದ್ದು ಜ್ಯೋತಿ ಅಂತ 1983ನಲ್ಲಿ ಬಹುಶಃ ಅದು. ಸೊ ಅದಾದಮೇಲೆ 84 ಪುಟ್ಟಣ್ಣ ಕಣ್ಗಾಲ್ ಸರ್ ಅಮೃತ ಘಳಿಗೆ. ನಿಮಗೆ ಲಿಟ್ರಲಿ ಅದು ಅವತ್ತಿನ ಸಂಗೀತ ಕಚೇರಿ ಅಂತ ಅದೇ ಬೇರೆ ಇರುತ್ತೆ. ರೆಕಾರ್ಡಿಂಗ್ಸ್ಗಳೆಲ್ಲ ಹೆಂಗಾಗ್ತಿತ್ತು? ಯಾಕೆಂದರೆ ಇವತ್ತೆಲ್ಲ ಯಾರ್ಯಾವುದೋ ಎಲ್ಲೆಲ್ಲಿಂದಲೂ ಒಂದೊಂದು ಲೈನ್ ಹಾಡ್ಬಿಟ್ಟು ಪಂಚಮ ಮಾಡ್ಬೋದು, ಟೆಕ್ನಾಲಜಿ ಅಷ್ಟು ಮುಂದೆ ಬೆಳೆದಿದೆ. ಫಸ್ಟ್ ಟೈಮ್ ಹಾಡಕ್ಕೆ ಹೋದಾಗ ಲೈವಾ? ತಮಿಳಲ್ಲಿ ಹಾಡಿದ್ದು ನಾನು ಲೈವೇನೆ. ಯಾವ ಸ್ಟುಡಿಯೋ? 30 ಜನ ಪ್ರಸಾದ್ ಸ್ಟುಡಿಯೋ ಅಂತ. ಕಂಠೀರವದಲ್ಲಿ ಇದೆಯಲ್ಲ ಅದ? ಅಲ್ಲಿ ಮೆಡ್ರಾಸಲ್ಲಿ ಚೆನ್ನೈನಲ್ಲಿ. ಸೊ ಫಸ್ಟ್ ಹಾಡಿದ್ದು ನಾನು ಲೈವೇ ಹಾಡಿದ್ದು ಇವ್ರಿಗೆ ಇಳೆಯರಾಜ ಅವ್ರಿಗೆ. ಅವಾಗ ತಮಿಳು ಬರ್ತಾ ಇರಲಿಲ್ಲ ನನಗೆ ಅಷ್ಟೊಂದು. ಅದೂ ಒಳ್ಳೆ ಅನುಭವ ನನಗೆ. ಫಸ್ಟ್ ಹಾಡಿದೆ ಬಾಲು ಸರ್ ಜೊತೆ. ಅವರು ವಾಯ್ಸ್ ತುಂಬ ಇಷ್ಟ ಆಯಿತು ಅವ್ರಿಗೆ. ಸೊ ಹಾಗಾಗಿ ನಾನು ಫಸ್ಟು ತಮಿಳಲ್ಲಿ ಹಾಡಿದ್ದು. ಆಮೇಲೆ ಅದೇ ಬಾಲು ಸರೇ ಫಸ್ಟ್ ಹಾಡಿದ್ದು, ನಾನು SP ಅವ್ರ ಜೊತೆ ಹಾಡಿದ್ದು ತಮಿಳ್ ಹಾಡು. ಆಮೇಲೆ 1-2-3 ಹಾಡಿದೆ. ಬಟ್ ಮೇಯ್ನ್ ಬ್ರೇಕ್ ಅಂದರೆ ಕನ್ನಡದಲ್ಲಿ ಹಾಡಿದ್ದೇನೆ. ಅದಾದಮೇಲೆ ಅಮೃತಗಳಿಗೆ ಹಾಡಿದ್ಮೇಲೆಲ್ಲ. ಬಟ್ ನಾನು ಸುಮಾರು ಈಗ ಒಂದು 15 ಇಯರ್ಸಿಂದ ಈ ಟ್ರ್ಯಾಕ್ಸು ಮತ್ತು ವಾಯ್ಸ್ ಮಿಕ್ಸಿಂಗ್ ಎಲ್ಲ ಬಂದಿದೆ. ಬಟ್ ಐ ಪ್ರಿಫರ್ ಲೈವ್ ಹಾಡೋದೇನೆ. ಅದು ಒಂಥರ ಅದು ಎಲ್ಲೋ ದೇವ್ರ ಹತ್ರ ಹೋಗ್ತಾರೆ, ಏನೋ ಡಿವೈನ್ ಫೀಲಿಂಗ್ ಅಂತಾರಲ್ಲ, ಏನೋ ಒಂದು 30 ಜನ ವೈಲಿನ್ಸು, ಆಮೇಲೆ ಇವರು ತಬ್ಲಿಸ್ಟ್ ಇರ್ಬೋದು, ರಿದಮ್ಮು ಎಲ್ಲ, ಅದು ಒಬ್ರು ತಪ್ಪು ಮಾಡಿದ್ರು ಎಗೇನ್ ಮೊದಲಿಂದ ರೀಟೇಕ್. ಸೊ ಸುಮಾರು ಹಾಡುಗಳು ನಾನು ಅವಾಗೆಲ್ಲ ಹಾಡಿರೋದು ಲೈವೇ, ಎಲ್ಲ ಲೈವೇ ಹಾಡಿರೋದು. ಅದು ಸ್ಟುಡಿಯೋನಲ್ಲಿ ನಿಂತು ಹಾಡೋ ಅನುಭವನೇ ಬೇರೆ. ಇವತ್ತಿಗೆ ಹಿಂದೂಸ್ತಾನವು ಅದು ಒಂಥರ ಮೋಟಿವೇಶನಲ್ ಸಾಂಗ್ ಎಂತವ್ರಿಗೂ. ಇನ್ನು ಹಾಡಿ ನೋಡು, ಆಗ್ಲೇ ಅಷ್ಟಾಯ್ತು, 38 ಇಯರ್ಸ್ ಆಯ್ತಾ, 40 ಇಯರ್ಸ್ ಹತ್ತತ್ರ ಆಯ್ತು. 84 ಅಂದ್ರೆ 40 ಉಳಿದಿದೆ ಹಾಡು ಅಂದ್ರೆ. ಅದು ಎಂತ ಕಾಲಾತೀತ ಹಾಡು ಸಾಹಿತ್ಯ. ಹಿಂದೂಸ್ತಾನವು ಎಂದೂ ಮರ್ಯಾದ, ಭಾರತ ರತ್ನವು ನೀನಾಗು. ಇದು ಒಬ್ಬ ಆಟೋ ಡ್ರೈವರ್ಗೂ ನನ್ನ ಲೆವೆಲ್ ನಾನೇನೋ ಒಂದು ಮಾಡಬೇಕು ಅಂತ ಒಂದು ಇದು ಕೊಡುತ್ತೆ, ಎಲ್ಲರನ್ನೂ ಮೋಟಿವೇಟ್ ಮಾಡುತ್ತೆ. ಅದಕ್ಕೆ ಮೋಟಿವೇಶನಲ್ ಸಾಂಗ್ ಅಂದೆ. ಬಟ್ ಅವತ್ತಿಗೆ ಸಾಹಿತ್ಯದ ಅಂಡರ್ಸ್ಟ್ಯಾಂಡಿಂಗ್ ಒಂದ್ ಕಡೆ, ಸಂಗೀತವಾಗಿ ನೀವು ಅದನ್ನ ಒಪ್ಸೋದು, ಶ್ರುತಿಬದ್ಧವಾಗಿ ನಿಮ್ಮ ಸ್ಟೈಲು ಇವೆಲ್ಲ, ಅವತ್ತಿಗೆ ಇವೆಲ್ಲ ನೀವು ಎರಡು ನೀಟಾಗಿ ಅರ್ಥ ಆಗ್ತಿತ್ತಾ, ಅಥವಾ ಎಲ್ಲ ಅವ್ರು ಹೇಳ್ಕೊಟ್ಟು ಹಾಡ್ಸೋರ? ಈ ವಿಷಯದಲ್ಲಿ ವಿಜಯ್ ಭಾಸ್ಕರ್ ಸರ್ ಮ್ಯೂಸಿಕ್ ಡೈರೆಕ್ಟರ್ನ ನಾನು ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆಂದರೆ ಅವರು ಕನ್ನಡದವರೇ ಹಾಡಲಿ, ಕನ್ನಡದ ಸಿಂಗರ್ಸೇ ಇಲ್ಲ ಆ ಟೈಮಿಂದನೂ ಅಷ್ಟೇ. ಅವರಿಂದ ಸುಮಾರು ಜನ ಸಿಂಗರ್ಸು ಸಿಕ್ಕಿದೆ. ಇವತ್ತಿಗೂ ಅವ್ರನ್ನ ನೆನೆಸ್ಕೊಳ್ಳೋವಂಥ ಸಿಂಗರ್ಸ್ ನಮ್ಮ ಕನ್ನಡದಲ್ಲಿ ತುಂಬ ಜನ ಇದ್ದಾರೆ. ಸೊ ಆಗ ನಾನು ಹಾಡಿದೆ ಹಿಂದೂಸ್ತಾನವು. ಇವತ್ತಿಗೂ ಸ್ವಲ್ಪ ಒಂದೊಂದ್ಸತಿ ನಾನು ಸರಿ ಹಾಡಿಲ್ವನೋ ಅಂತ ಅನಿಸುತ್ತೆ ಹಾಡು. ಯಾಕೆಂದರೆ ನಂಗೆ ಫಸ್ಟ್ ಟೈಮು ಒಂಥರ ರೆಕಾರ್ಡಿಂಗ್ ಅಂದರೆ ಏನು ಒಂದು ಅನುಭವ ಆಗಿತ್ತು ಅಷ್ಟೇ, ಬಿಟ್ಟರೆ. ಬಟ್ ಅಷ್ಟೊಂದು ಜನ 30 ಜನ, ಅದು ಪುಟ್ಟಣ್ಣ ಸರ್ ಅಂದರೆ ಎಷ್ಟು ದೊಡ್ಡ ಡೈರೆಕ್ಟ್ರು. ಅವ್ರ ಪಿಕ್ಚರಲ್ಲಿ ನಾನು ಹಾಡ್ತಾ ಇದ್ದೀನಿ ಅನ್ನೋದೇ ಅರ್ಧ ಭಯ. ಆಮೇಲೆ ಲೈವ್ ಹಾಡ್ತಾ ಇದ್ದೆ, ಅದು ಒಂದೇ ಟೇಕಿಗೆ ಓಕೆ ಮಾಡಿಬಿಟ್ರು ಹಿಂದೂಸ್ತಾನವು ಹಾಡನ್ನ. ಆಮೇಲೆ ಕೇಳ್ತೀನಿ, ಅಯ್ಯೋ ಯಾಕೋ ಉಚ್ಚಾರಣೆಗಳು ಸರಿ ಹೇಳಿಲ್ಲ, ಏನೋ ಸುಮ್ಮನೆ ರಮ್ಮ, ಸರಿಯಾಗಿ ಹಾಡಿದ್ಯಾ, ಸುಮ್ಮನೆ ಇನ್ನೊಂದು ಹಾಡಕ್ಕೆ ಹೋದರೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀಯ ನೀನು, ಬೇಡ ಇದನ್ನೇ ಫೈನಲ್ ಮಾಡೋಣ ಅಂದರು. ಅಂದರೆ ಆ ಟೈಮಲ್ಲಿ ಅಷ್ಟು ಹೆದರಿಕೆ ಎಲ್ಲ ಇತ್ತಲ್ಲ. ಬಟ್ ಈಗಲೂ ಕೇಳಿದಾಗ ಹಾಡು, ಅಯ್ಯೋ ನಾನೇನು ಸ್ವಲ್ಪ ಅಲ್ಲೇನೋ ಸರಿ ಹಾಡ್ಬೋದಿತ್ತಲ್ಲ, ಇಲ್ಲೇನೋ ಸರಿಯಾಗಿ ಹಾಡಿಲ್ವಲ್ಲ ಅಂತ ಅನಿಸುತ್ತೆ. ಬಟ್ ದಟ್ ವಾಸ್ ಇದು ಒಂಥರ ಒಂದು ದೊಡ್ಡ ಬ್ರೇಕ್ ಕೊಟ್ಟಂತಹ. ಇವತ್ತಿಗೂ ಜನ ಕೇಳ್ತಾರೆ ಅಂದರೆ ನನ್ನ ಅದೃಷ್ಟ, ದೇವರ ಇದು ಆಶೀರ್ವಾದ ಅಂತ ಹೇಳ್ಬೋದು, ತಂದೆ ತಾಯಿ ಆಶೀರ್ವಾದ. ಕಲಾವಿದರು ಯೂಶಲಿ ಇಲ್ಲಿ ಬಂದಾಗ ಒಂದು ರೇಂಜಿಗೆ ಯಶಸ್ಸನ್ನು ನೋಡಿರೋರು ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಲಕ್, ನನ್ನ ಅದೃಷ್ಟ ಎಲ್ಲ ಅದೃಷ್ಟಕ್ಕೆ ಇದು ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ಹಾರ್ಡ್ ವರ್ಕ್ ಅಂತ ಹಾಕ್ತಾರೆ. ಗುರು ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿ ಪುಣ್ಯ, ಈ ಥರ ಪದಗಳನ್ನು ಬಳಸ್ತಾರೆ. ಸೊ ನೀವು ನಿಮ್ಮ ಇವತ್ತಿನ ಈ ಸ್ಥಾನ ಏನು ಪಡೆದಿದ್ದೀರಿ, ಅದಕ್ಕೆ ನಿಮ್ಮ ಟ್ಯಾಲೆಂಟು, ನಿಮ್ಮ ಪರಿಶ್ರಮ ಜೊತೆಗೇ ಬೇರೆ ಇನ್ನೇನು ಆಟ ಆಡಿರ್ಬೋದು ಅಂತ ನಿಮಗನ್ಸುತ್ತೆ ಮ್ಯಾಮ್? ಇದು ಫಿಲಾಸಫಿಕಲಿ ಸ್ಪೀಕಿಂಗ್ ಅಂತಂದರೆ ನಮಗೇಂತ ಏನಿರುತ್ತೋ ಅದು ಬಂದೇ ಬರುತ್ತೆ. ಇದ್ರ ಮೇಲೆ ನಾವು ಮಾಡ್ದಂಥ ಏನೋ ಒಂದು ಮಾಡ್ದಂಥ ಅಂದರೆ ಅದೇ ನೀ ಹೇಳ್ದಂಗೆ ಎಲ್ಲರ ಹಿರಿಯರ ಆಶೀರ್ವಾದ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಬಂದಿದ್ದೀನಿ ನಾನು, ಇಲ್ಲ ಅಂದರೆ ಆಗಲ್ಲ. ಮತ್ತು ಒಂದು ನಂಬಿಕೆ ನನಗೆ ಸಿಗತ್ತೆ ಅನ್ನೋ ಒಂದು ನಂಬಿಕೆ, ಅವಕಾಶಗಳು ನನಗೆ ದೇವ್ರು ಕೊಡ್ತಾನೆ ಅನ್ನೋ ಒಂದು ಅರ್ಪಿಸ್ಕೊಂಡು ಬಿಡಬೇಕು ಅಂತಾರಲ್ಲ, ಸರೆಂಡ್ರಿಂಗ್ ಅಷ್ಟೇ. ನೀನು ನನಗೆ ಕೊಡ್ಬೇಕಂತಿದ್ಯಪ್ಪ ಕೊಡು ಅಷ್ಟೇ. ಸರೆಂಡರ್ ಆಗಿಬಿಟ್ರೆ ಬರೀ ಸರೆಂಡರ್ ಆದ್ರೂ ಆಗಲ್ಲ, ಒನ್ ಪಾರ್ಟ್ ಅಷ್ಟೇ. ಸರೆಂಡರ್ ಆಗಿದ್ದೀನಿ, ನಂಗೆ ಕಳಿಸ್ತಾರೆ ಅಂದ್ಬಿಟ್ಟು ನಾವು ಏನು ಇಲ್ದರೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ಆಗಲ್ಲ. ಇವತ್ತಿಗೂ
ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಆಗಲ್ಲ ರಶ್ಮಿ. ಎಲ್ಲದಕ್ಕೂ ಸಾಧನೆ ಅನ್ನೋದು ಅದು ಒಂಥರ ನಿರಂತರವಾಗಿ ನಡೀತಿರೋದು ಅಂತಾರಲ್ಲ, ಫೇಮ್ ಇರಲಿ ಇಲ್ಲದೇ ಇರಲಿ, ದೇವರು ಬೇರೆಯವ್ರಿಗೆ ಏನೋ ಕೊಡದೇ ಇರೋದು ನಮಗೆ ಕೊಟ್ಟಿದ್ದಾನಲ್ಲ, ಅದನ್ನು ನಾವು ಕೇರ್ಲೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಜವಾಬ್ದಾರಿ ಆತ ಕೊಟ್ಟಿರೋವಾಗ ಅಂದರೆ ನನ್ನಲ್ಲಿ ಏನೋ ಒಂದು ಸ್ಪೆಷಲ್ ಕೊಟ್ಟಿದ್ದಾನೆ ದೇವರು. ಅಂದರೆ ನಮ್ದೇನೋ ಒಂದು ಸೊಸೈಟಿಲಿ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅಂದ್ಕೊಳ್ಬೇಕು ನಾವು. ಅಂದರೆ ನನ್ನಿಂದ ಏನೋ ಬೇರೆಯವ್ರಿಗೊಂದು ಏನೋ ಅವ್ರ ದೇವ್ರ ಹಾಡುಗಳು, ಅವ್ರ ಮನೆ ದೇವ್ರ ಹಾಡುಗಳು, ಈ ಥರ ಎಲ್ಲೆಲ್ಲಿ ಹೋದರೂ ಒಂದೊಂದು ಹಾಡುಗಳು ಕೇಳ್ತಿರ್ತಾರೆ. ಅಂದರೆ ನಂದೇನೋ ಒಂದು ಜವಾಬ್ದಾರಿ ಇದೆ, ಅದನ್ನು ದೇವ್ರು ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಸರಿಯಾಗಿ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬರಬೇಕು ಅಂತ ನನಗೆ ಅನಿಸುತ್ತೆ ಅಲ್ವಾ. ಅಫ್ಕೋರ್ಸ್ ಮ್ಯಾಮ್. ಯೂಶಲಿ ಸ್ಟಾರ್ಟಿಂಗ್ ಪಾಯಿಂಟ್ಸ್ಗಳು ಕೆಲವು ಸತಿ ಟರ್ನಿಂಗ್ ಪಾಯಿಂಟ್. ಇವಾಗ ನಿಮ್ಮ ಕೇಸಲ್ಲಿ ಎತ್ಕೋತಾನೆ ಅಮೃತ ಘಳಿಗೆ ಅಂತ ಒಂದು ಕನ್ನಡದಲ್ಲಿ ಅದು ಸಿಕ್ತು, ಲಿಟ್ರಲಿ ಅಮೃತ ಘಳಿಗೆ ಆಗೋಯ್ತು, ಅದಕ್ಕೆ ಪ್ರಶಸ್ತಿ ಬಂತು. ಈ ತರಹದ ಶುರುಗಳು ನಿಮ್ಗೆ ಏನನ್ನ ಹೇಳ್ಕೊಡ್ತಾ ಹೋಯ್ತು, ಮತ್ತು ಮುಂದೆ ಈ ಒಂದು ಹಾದಿನಲ್ಲಿ ನಾನು ಹೇಗೆ ನಡಿಬೇಕು ಅಂತ ನಿಮ್ಗದು ಏನು ಹೇಳ್ತಾ ಇತ್ತು ಮ್ಯಾಮ್? ಅಂದರೆ ಸದಾಕಾಲ ಕಲಿತಿರಬೇಕು, ಒಂದು ಪ್ರೀತಿ ಇರಬೇಕು. ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಒಂದು ಪ್ರೀತಿ ಇದ್ರೇ ಸ್ವಲ್ಪ ಏನೋ ಒಂಚೂರು ಸಾಧನೆ ಮಾಡೋಕ್ಕಾಗತ್ತೆ ಅನಿಸುತ್ತೆ ನನಗೆ. ಶ್ರಮ, ಸಾಧನೆ, ಒಂದು ಡೆಡಿಕೇಶನ್ನು ಆ್ಯಂಡ್ ಹಿರಿಯರ ಆಶೀರ್ವಾದ ಅದು ಬಂದೇ ಬರುತ್ತೆ. ಆಮೇಲೆ ಮೇಯ್ನು ಮನೆ ವಾತಾವರಣ, ಅಂದರೆ ವಾತಾವರಣಗಳು ಎನ್ಕರೇಜಿಂಗ್ ಆಗಿರಬೇಕು. ಯಾಕೆಂದರೆ ಹಾಡೋರಿಗೆ ಮನೆ ವಾತಾವರಣವೂ ಸರಿ ಇರಬೇಕು. ಅಂದರೆ ಫಾರ್ ದಟ್ ಮ್ಯಾಟರ್ ಎನಿ ಆರ್ಟಿಸ್ಟ್ ಅಂತ ಹೇಳ್ಬೋದು. ಹಾಡೋರಿಗೆ ವಾಯ್ಸ್ ಮುಖ್ಯ ಅಲ್ವಾ. ಅದೇ ಇವಾಗ ನಾವು ಆಳಕ್ಕೆ ಹೋದಾಗ ಒಂಥರ ಗದ್ಗದ್ಕ ಒಂಥರ ಹಿಡಿಯುತ್ತೆ ಈ ವಾಯ್ಸು, ಏನೋ ಎಮೋಷ್ನಲ್ ಫಾರ್ ಎನಿಬಡಿ. ಇವಾಗ ಯಾರು ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದು ಬೇಜಾರಾಯಿತು ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಆಗಲ್ಲ. ಬಟ್ ನಮಗೆ ನಾವು ಎಷ್ಟು ಹುಷಾರಾಗಿರಬೇಕು ಅಂದರೆ ಎಷ್ಟು ಕೂಲಾಗಿರ್ಬೇಕು, ಯಾವಾಗೂ ಕೂಲಾಗಿರಬೇಕು. ಅಂದರೆ ಯಾವುದೂ ತಲೆಗೆ ಸ್ವಲ್ಪ ಎಮೋಷ್ನಲ್ ಆದರೆ ವಾಯ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಎಲ್ಲರಿಗೂ ಅಷ್ಟೇ. ಇನ್ನು ಸಿಂಗರ್ಸ್ಗಾದರೆ ಏನು ಮಾಡಬೇಕು ಅಲ್ವಾ. ಎಷ್ಟೋ ಸತಿ ಅದು ಗಮನಿಸಿದ್ದೀನಿ ನಾನು. ಒಂಥರ ಮೇಂಟೈನ್ ಮಾಡೋದು ವಾಯ್ಸ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಸಿಂಗರ್ಸ್. ಎಮೋಷನಲಿ ಯು ಹ್ಯಾವ್ ಟು ಬಿ ಇನ್ ದ ರೈಟ್. ಅದು ಈ ಫೀಲ್ಡಲ್ಲಿ ಬಂದಾಗ ಎಷ್ಟೋ ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ, ಎಷ್ಟೋ ಒಂದು ಬೇಜಾರಾಗುತ್ತೆ. ಏನೋ ಅಂದ್ಕೊಂಡಿರ್ತೀವಿ. ನಾನು ಬಿಗಿನಿಂಗ್ ಬಂದಾಗ ಫೀಲ್ಡಲ್ಲಿ ಅಮೃತಗಳಿಗೆ ಎಲ್ಲ ಹಾಡಿದ್ಮೇಲೆ ಎಷ್ಟೋ ಹಾಡುಗಳು ಹಾಡ್ತಿದ್ದಾಗ ಸುಮಾರು ಹಾಡುಗಳು ಹಾಡಿದೆ. ಒಂದು 150 ಸಿನಿಮಾ ಆಗಿತ್ತು ಹಾಡಿ. ಆವಾಗ ಹೀರೋಯಿನ್ಸ್ಗೆ ಹಾಡಿದ್ದೆ, ಎಲ್ಲರಿಗಾಯ್ತು. ಆವಾಗ ಏನಾಯಿತು, ಒಂದು ಮಗುವಿನ ವಾಯ್ಸ್ ಹಾಡಿದೆ ಯಾವುದೋ ಒಂದು ಪಿಕ್ಚರ್ಗೆ. ಅದು ಸೂಪರ್ ಹಿಟ್ ಆಯಿತು ಹಾಡು. ತೋಟದಲ್ಲಿ ಇರ್ಬೋದು, ಇದು ಅಂತ ಹೇಳಲ್ಲ, ಯಾಕೆಂದರೆ ಸುಮಾರು ಹಾಡಿದ್ದೀನಿ. ಓಕೆ, ಸರಿ. ಏನಾಯಿತು ಆಮೇಲೆ ಏನಾಯಿತು, ಬರೀ ಮಗು ವಾಯ್ಸ್ಗೆ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ಆವಾಗ ನಾನು ಅಲ್ಲ, ಹಾಡೋದು ಅಂದರೆ ಗಾಯಕರು ಎಲ್ಲ ಥರನೂ ಹಾಡಬೇಕು, ಅದೇನಿಂತಲ್ಲ. ಬಟ್ ನನಗೆ ಬ್ರ್ಯಾಂಡ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಬರೀ ಮಗು ವಾಯ್ಸೇ ಶುರು ಮಾಡಿಬಿಟ್ರೆ ಸೊ ಇನ್ನೇನಪ್ಪ, ಆಮೇಲೆ ಹೀರೋಯಿನಿಗೆ ಕರೆಯೋದೇ ಇಲ್ಲ. ಆಮೇಲೆ ಇಲ್ಲ ಅಂದರೆ ಅದು ನಮ್ಮ ಚಾಯ್ಸ್ ಅದು ಅಂತ. ಅಂದರೆ ದಟ್ ವಾಸ್ ಮೈ ಚಾಯ್ಸ್. ಅಂದರೆ ಬ್ರ್ಯಾಂಡ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ. ಆವಾಗ ಈ ಡಿಸಪಾಯಿಂಟ್ಮೆಂಟ್ಸ್ ಎಲ್ಲ ತಡ್ಕೋಬೇಕಾಗುತ್ತೆ. ಅಂದರೆ ನಾ ಹೇಳೋದು ಇದು ಸಣ್ಣ ಪುಟ್ಟದ್ದು. ಆಮೇಲೆ ಕೆಲವರು ತುಂಬ ಚೆನ್ನಾಗಿ ಹಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಪ್ರೊಡ್ಯೂಸರ್ಗೆ ಇಷ್ಟ ಇರುತ್ತೆ ಹಾಡ್ಸೋಕ್ಕೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಇರಲ್ಲ. ಆವಾಗ ವಾಯ್ಸ್ ಸರಿ ಮಾಡ್ಕೊಳ್ಳಿ ಮಾ, ವಾಯ್ಸ್ ಯಾಕೋ ಸ್ವಲ್ಪ ಒಂಥರ ಬರ್ತಿದೆ ಅಂದರೆ ಕಾನ್ಫಿಡೆನ್ಸು ಕಮ್ಮಿ ಮಾಡೋ ಥರ ಕುಗ್ಸೋದು. ಅಂದರೆ ಇದೆಲ್ಲ ನಡೀತಿರುತ್ತೆ, ಎಲ್ಲ ಸಿಂಗರ್ಸ್ಗೂ ಗೊತ್ತಿದ್ದು, ಒಬ್ಬರಿಗೆ ಅಂತ ಅಲ್ಲ. ವಾಯ್ಸ್ ಸರಿ ಮಾಡ್ಕೊಳ್ಳಿ ಮಾ, ಒಂದು ಸ್ವಲ್ಪ ಇದಾಗಿದೆ, ಒಂಚೂರು ಇನ್ನೂ ಬ್ರೈಟಾಗಿ ಬರಲಿ. ಅಂದರೆ ಅವ್ರವರಲ್ಲೇ ಒಂದು ದಿಕ್ಕಾಟಗಳಿರುತ್ತೆ, ನಾವು ಹಾಡೋಂಗೆ ಹಾಡ್ತಿರ್ತೀವಿ. ಹಾಗಾಗಿ ಈ ಥರ ಈ ಫೀಲ್ಡಲ್ಲಿ ಎಲ್ಲವನ್ನೂ ಜಯಿಸೋ ಅಂಥ ಒಂದು ಶಕ್ತಿ ಬೇಕು. ಅಂದರೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು. ಅಂದರೆ ತೊಗೋಬಾರ್ದು, ಇದು ನನಗೆ ಅಂತಿದ್ರೆ ಹಾಡು ನಾನೇ ಹಾಡ್ತೀನಿ, ಅದು ನನ್ನದೇ ಬರುತ್ತೆ ಹೊರಗಡೆ, ಆಯಿತಾ, ನನಗಿಲ್ಲ ಅಂದರೆ ಈ ಥರ ಎಲ್ಲ ಆಟ ಆಡಿಸ್ತಾನೆ ದೇವರು ಅಂತ ಅನ್ಕೋಬೇಕಷ್ಟೆ. ಸೊ ದಟ್ ಏನೋ ಅದು ನೀವು ಭಾರ ಹೊತ್ಕೊಂಡು, ನಾನು ವಿಡಿಯೋ ನೋಡ್ತಾ ಇದ್ದೆ ಮ್ಯಾಮ್, ಒಬ್ಬ ಮನುಷ್ಯ ಹೇಳ್ತಾನೆ ಲೈಫಲ್ಲಿ ಆಗೋ ಡಿಸಪಾಯಿಂಟ್ಮೆಂಟ್ಸ್ಗಳು ಎಲ್ಲವನ್ನ, ಉದಾಹರಣೆಗೆ ಒಂದೇನೋ ಆಯಿತು, 5 kg ಡಂಬಲ್ ಕೈನಲ್ಲಿ ಹೊತ್ಕೋತೀನಿ, ಒಂದು ಭಾರ ಹೊತ್ಕೊಂಡೆ, ಏನೋ ಡಿಸಪಾಯಿಂಟ್ಮೆಂಟ್. ನೆಕ್ಸ್ಟ್ ಇನ್ನೇನೋ ಆಯಿತು, ಮತ್ತೆ ಅದನ್ನು ಕೈಗೆ ಹೊತ್ಕೊಂಡು ನಾನು ಹೆಂಗೆ ನಡೆಯೋದು, ಎಲ್ಲ ಕೊಡ್ಕೊಂಡು ಅಲ್ಲೆಲ್ಲ ಇಟ್ಕೊಂಡು ಹೋಗ್ಬೇಕು. ಅದನ್ನು ನಂಗೆ ಹಿಂಗೆಲ್ಲ ನಮಗೆ ತೋರಿಸಿದಾಗ ನಿಜ ಅಲ್ವಾ ಅಂತ. ಇದು ಅವಕಾಶಗಳಾಗಿರಲಿ, ದುಡ್ಡಿನ ವಿಚಾರ ಆಗಿರಲಿ, ಸಂಬಂಧಗಳಾಗಿರಲಿ, ಎಲ್ಲ ಕಡೆ ಇದೆ ಖಂಡಿತ ಅಲ್ವಾ. ಆಮೇಲೆ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಒಂದು 10 ಹಾಡು ಚೆನ್ನಾಗಿ ಹಾಡಿರ್ತೀವಿ, ಎಲ್ಲೋ ಒಂದು ಹಾಡು ಎಲ್ಲೋ ಈ ಥರ ಏನೋ ಡಿಸಪಾಯಿಂಟ್ ಆಗಿದೆ. ಈ 10 ಹಾಡಿಂದು ನಮಗೆ ಪ್ರೈಸ್ ಮಾಡಿದ್ದು, ನಮ್ಗೆ ಖುಷಿ ಕೊಟ್ಟಿದ್ದು, ಇದನ್ನೆಲ್ಲ ಮರ್ತ್ಬಿಟ್ಟಿರ್ತೀವಿ. ತುಂಬ ಜನ ಇವಾಗ ಈ ರಿಯಾಲಿಟಿ ಶೋಸಲ್ಲಿ ಹೇಳ್ತೀನಿ ಪಾಪ, ಎಷ್ಟೋ ಜನ ಚೆನ್ನಾಗಿ ಹಾಡ್ತಾರೆ,
ಒಂದು 10 ಜನ ಬಂದರೆ ಒಬ್ರಿಗೆ ಮಾತ್ರ ಸುಮ್ಮನೆ ಕಣ್ಣೊರೆಸುವ ತಂತ್ರ ಅಂತಾರಲ್ಲ, ಒಂದು ಹಾಡು ಏನೋ ಕೊಟ್ಬಿಡ್ತಾರೆ. ಆಮೇಲೆ ರಿಯಾಲಿಟಿ ಶೋಸಲ್ಲಿ ಅವ್ರನ್ನ ಪ್ರೈಸ್ ಮಾಡೋದೇನು, ಎಲ್ಲ ನೀನು ಸಾಧಿಸ್ಬಿಟ್ಟಿದ್ಯಾ, ಇನ್ನೇನೂ ಇಲ್ಲ, ನಿಂದು ಏನು ಕೆಲಸನೇ ಇಲ್ಲ, ಯು ಆರ್ ಡನ್ ಅನ್ನೋ ಥರ. ಆಮೇಲೆ ಅವ್ರು ಪರ್ಸ್ನಲ್ಲೆಲ್ಲ ತೊಗೊಂಡು ಬರ್ತಾರೆ ಟಿ ಆರ್ ಪಿಗೋಸ್ಕರ ಅನಿಸುತ್ತೆ. ಅಂದರೆ ಅವರ ಬಡತನ ಇರ್ಬೋದು, ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಬಟ್ ಸಂಗೀತಕ್ಕೆ ಅದೆಲ್ಲ ಬೇಕಾ ಅಂತ ನನಗೆ ಅನಿಸುತ್ತೆ. ಅಂದರೆ ಟ್ಯಾಲೆಂಟ್ ಸ್ವಲ್ಪ ಮಟ್ಟಿಗೆ ಓಕೆ, ಟ್ಯಾಲೆಂಟ್ ಶುಡ್ ಬಿ ದ ಮೆರಿಟ್. ಅದು ಬೇಕಾ ಅಂತ. ಆಮೇಲೆ ತುಂಬ ಪ್ರೈಸ್ ಮಾಡಿದ್ರೂ ಅದನ್ನು ತಲೆಗೆ ಹಚ್ಕೊಳ್ದೇ ಇದ್ದರೆ ಪರವಾಗಿಲ್ಲ ರಶ್ಮಿ. ಅಂದರೆ ಅದೇನಾಗೋಗುತ್ತೆ ಪಾಪ, ನಮ್ಮನೆಗೂ ಎಷ್ಟೋ ಜನ ಬರ್ತಾವೆ ಪಾಪ ಮಕ್ಕಳು ಚಾನ್ಸ್ಗೆ ಅಂತ ಎಜುಕೇಷನೆಲ್ಲ ಬಿಟ್ಬಿಟ್ಟು ತುಂಬ ಚೆನ್ನಾಗಿ ಓದಿರ್ತವೆ. ಇಲ್ಲ ನಾನು ಮ್ಯೂಸಿಕಲ್ಲೇ ಮುಂದೆ ಬರಬೇಕು ಅಂತ. ನಾನು ಅವ್ರಿಗೆಲ್ಲ ಹೇಳೋದು, ನೋಡಪ್ಪ, ಫಸ್ಟು ಜೀವನ ಆಯಿತಾ, ಫಸ್ಟು ಜೀವನ, ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿ. ಸಂಗೀತ ಒಂದು ಕೈಡಲ್ಲಿ ಇರಲಿ, ನಿನಗೆ ಅಂತಿದ್ರೆ ಬರುತ್ತದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಅಭ್ಯಾಸ ಮಾಡು ಅಂತ. ಒಳ್ಳೆ ಸಲಹೆ ಮ್ಯಾಮ್. ಆಮೇಲೆ ನನ್ನ ವಿಚಾರದಲ್ಲಿ ಹೇಳ್ತೀನಿ, ನನಗೆ HMTನಲ್ಲಿ ಕೆಲಸ ಸಿಕ್ತು ಆಯಿತಾ. ನನಗೆ ಕೆಲಸ ಮಾಡ್ತೀನಿ ಅಂತ ನಾನು ನೆವರ್ ಇಮ್ಯಾಜಿನ್. ಅಂದರೆ ಲೈಫು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನನಗೆ ಅದೇ ಅನಿಸುತ್ತೆ. ನನಗೇನಂದರೆ ಎಜುಕೇಷನ್ ಮುಗ್ದೋಗ್ಬಿಡ್ಬೇಕು, ಮ್ಯೂಸಿಕಲ್ಲಿ ನಾನು ಮುಂದೆ ಬರಬೇಕು ಅಂತ. ಆ ಟೈಮಲ್ಲಿ ಏನಾಯಿತು, ಕೆಲಸ ಸಿಕ್ಬಿಡ್ತು ಆಯಿತಾ. ಸೊ ಅದೇ ಟೈಮಲ್ಲಿ ಒಂದು 2-3 ವರ್ಷ ಆದಮೇಲೆ, ಅಂದರೆ ಕೆಲಸಕ್ಕೆ ಸೇರಿ ಒಂದು 3 ವರ್ಷ ಆದಮೇಲೆ ಒಂದು 2-3 ವರ್ಷ ಆದಮೇಲೆ ಅಮೃತಗಳಿಗೆ ಹಾಡಿದ್ದಂತ ಇಟ್ಕೋ. ಆಮೇಲೆ ಏನಾಯಿತು, ಆಪರ್ಚುನಿಟೀಸ್ ಬರೋಕ್ಕೆ ಶುರುವಾಯಿತು. ಮೆಡ್ರಾಸ್ನಲ್ಲಿ ರೆಕಾರ್ಡಿಂಗ್ ಆಗ್ತಿತ್ತು. ಹಾಂ, ಬಿಟ್ಟು ಹೋಗಬೇಕಾಗಿತ್ತು. ಎಷ್ಟೊಂದು ರಜಾ ಕೊಡ್ತಾರೆ. ಆದರೂ ನಮ್ಮ ಪಾಪ ನಮ್ಮ HMTನಲ್ಲಿ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು ಸುಮಾರು ಜನ, ನಮ್ಮ ಹೈಯರ್ ಇವರೆಲ್ಲ. ಬಟ್ ನಾ ಹೇಳೋದು, ಎಷ್ಟು ಅಂತ ಮಾಡ್ತಾರೆ, ಅವ್ರದ್ದೇ ಆದಂಥ ರೂಲ್ಸ್ ಇರುತ್ತಲ್ವ. ಅವಾಗ ಎಷ್ಟು ದ್ವಂದ್ವ ಅಂದರೆ ನನಗೆ, ವಿ ಆರ್ ಆಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲೀಸ್, ಅದು ಗೌರ್ಮೆಂಟ್ ಜಾಬು ಆ ಟೈಮಲ್ಲಿ ನನಗೆ ಸಿಕ್ಕಿದೆ ಅಂದರೆ ಯಾರು ಬಿಡೋಕ್ಕೆ ಇಷ್ಟಪಡ್ತಾರೆ. ಅದು ವಾಚ್ ಮೆಕ್ಯಾನಿಕ್ ಆಗಿದ್ರಿ, ಅವಾಗೆಲ್ಲ ಸಂಬಳ ಎಷ್ಟು ಬರ್ತಿತ್ತು ಸಂಬಳ ಚೆನ್ನಾಗಿ? ಖಂಡಿತ. ಎಷ್ಟು ಬರ್ತಿತ್ತು ನಂಗೆ ಹಂಗೆ ಮರ್ತು ಹೋಗ್ತಾ ಇದೆಯಲ್ಲಪ್ಪ. ಅಂದರೆ ಅವಾಗಿನ ಟೈಮ್ಗೆ ಅದು ಇಟ್ ಇಸ್ ಎ ವೆರಿ ರೆಸ್ಪೆಕ್ಟಬಲ್ ಸ್ಯಾಲ್ರಿನೇ ಆಯಿತಾ. ಅದು ಕೆಲಸ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ ಅಂದರೆ ಆವಾಗಿನ ಕಾಲದಲ್ಲಿ ಅದು ಒಂಥರ ಗ್ರೇಟ್ ಅಲ್ವಾ. ಸೊ ನನಗೇನಾಗೋದು, ನಂದು ಪ್ಯಾಷನ್ ಮ್ಯೂಸಿಕ್ಕು ಆಯಿತಾ. ಸಿಕ್ಕಾಪಟ್ಟೆ ರೆಕಾರ್ಡಿಂಗ್ಸ್ ಬರೋಕ್ಕೆ ಶುರುವಾಯಿತು ಇಲ್ಲಿ HMTನಲ್ಲಿ. ಮೇಲಿನ ಮೇಲೆ ಇಲ್ಲ ಇದನ್ನು ಮಾರ್ಸ್ಕೋಬೇಕು, ಇಲ್ಲ ಅದು ಆರಿಸ್ಕೋಬೇಕು, ಎರಡು. ಕೂಲಾಗಿ ಕೂತ್ಕೊಂಡು ನಾನೇ ಯೋಚನೆ ಮಾಡಿದೆ, ಏನು ಮಾಡೋದು. ನಮ್ಮ ಅಪ್ಪ ಅಂದರು, ನೋಡಮ್ಮ ನಿನ್ನ ಇಷ್ಟ, ನೀನು ಏನು ಡಿಸಿಷನ್ ತೊಗೊಳ್ತೀಯ, ಐ ವಿಲ್ ರೆಸ್ಪೆಕ್ಟ್ ದಟ್ ಅಂತ ಆಯಿತಾ. ಇಷ್ಟರಲ್ಲಿ ಬೇರೆ ನನಗೆ ಏನೋ ಮದುವೆದ ಬಗ್ಗೆ ನನಗೆ ಯೋಚನೆನೇ ಇರಲಿಲ್ಲ. ನನಗೆ ಮದುವೆ ಬಗ್ಗೆ ಯೋಚನೆನೇ ಇರಲಿಲ್ಲ. ಅಂದರೆ ಮಾಡ್ಕೋಬೇಕು, ನಂಗೆ ಸಂಗೀತನೇ ಎಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು ಆಯಿತಾ. ಸೊ ಅವಾಗ ನಮ್ಮ ಅಪ್ಪ ಮದುವೆ ಮಾಡೋದಾ ಅಂದರೆ, ಇಲ್ಲ ಅಣ್ಣ, ನಾನಿನ್ನು ಸ್ವಲ್ಪ ನಾನು ಮ್ಯೂಸಿಕಲ್ಲಿ ಇದಾಗಬೇಕು, ನನಗೆ ಇವಾಗ ಸದ್ಯಕ್ಕೆ ಮದುವೆನೂ ಬೇಡ ಅಂತ ಹೇಳಿಬಿಟ್ಟಿದ್ದೆ ಆಯಿತಾ. ಆವಾಗಲ್ಲೆಲ್ಲ 22 ವರ್ಷ ಅಂದ್ರೇ ಒಂಥರ ವಯಸ್ಸಾಗೋಯ್ತು ಹುಡುಗಿಗೆ, ಜೀವನ ಮುಗೀತೇನೋ ಅನ್ನೋ ಥರ ಮುಗೀತು ಅಂತ. ನಾ ಹೇಳಿದೆ, ಇಲ್ಲ ನನಗೆ ಮ್ಯೂಸಿಕಲ್ಲಿನೇ ಮುಂದೆ ಬರಬೇಕಂತಿದ್ದೀನಿ, ನಾನು ಯಾವಾಗ ಹೇಳ್ತೀನೋ ಆವಾಗ ಮದುವೆ ಮಾಡಿ, ಇವಾಗ ಬೇಡ ನನಗೆ ಅಂತ ಹೇಳಿಬಿಟ್ಟಿದ್ದೆ. ಸೊ ನನ್ನ ಜನ್ರೇಷನ್ ನಾನು ತುಂಬ ಲೇಟ್ ಮ್ಯಾರೇಜ್ ಅಂತಲೇ ಹೇಳ್ಬೋದು. ಬಟ್ ಕೆಲಸನೂ ಮಾಡ್ತಿದ್ದೆ, ಇತ್ಲಾಗ ಹಾಡು ಹಾಡ್ತಾ ಇದ್ನಲ್ಲ. ಆಮೇಲೆ ಇದು HMTಗೆ ಸೇರಿದಾಗ ಶುರುವಾಯಿತು. ಅಂದರೆ ಇಲ್ಲಿ ಅವ್ರ ರೂಲ್ಸ್ ಫಾಲೋ ಮಾಡ್ತಾರೆ, ಸರಿಯಾಗಿ ಕೆಲಸಕ್ಕೆ ಬರಲ್ಲ ಅಂದರೆ ಏನು ಮಾಡ್ತಾರೆ ಅವರು ಅಲ್ವಾ. ಸೊ ಅವಾಗ ಏನು ಮಾಡೋದು ಅಂತ ಅವಾಗ ಅಪ್ಪನ ಕೇಳಿದೆ, ಏನು ಮಾಡೋದು, ನಿನ್ನ ಡಿಸಿಷನ್ ಅಮ್ಮ ಅಂತ. ಆವಾಗೆಲ್ಲ ಬರೀ ಮೆಡ್ರಾಸಲ್ಲೇ ರೆಕಾರ್ಡಿಂಗ್ ಆಗ್ತಾಯಿದ್ದಿದ್ದು, ಇಲ್ಲಿ ಬೆಂಗಳೂರಲ್ಲಿ ಇರಲಿಲ್ಲ ರೆಕಾರ್ಡಿಂಗು. ಆವಾಗ ಹೇಳಿದ್ರು, ಅವಾಗ ನಾನು ಅಂದ್ಕೊಂಡೆ, ಈಗ ಸದ್ಯಕ್ಕೆ ಇದಕ್ಕೆ ಪ್ರಿಫರೆನ್ಸ್ ಕೊಡೋಣ, ಕೆಲಸಕ್ಕೆ, ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇರೋಣ ಅಂತ. ಅಂದರೆ ನಾನು ಕೆಲಸ ಬಿಡಲಿಲ್ಲ, ಅಂದರೆ ಬಂದು ಜಾಯಿನ್ ಆಗಿಬಿಟ್ಟೆ, ತಿರ್ಗೋ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಅಂದರೆ ಕೆಲಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ನೋಟಿಸ್ ಎಲ್ಲ ಬರೋಕ್ಕೆ ಶುರು ಆಯಿತು. ಆಮೇಲೆ ಇಲ್ಲ, ಇದನ್ನೇ ಕಂಟಿನ್ಯೂ ಮಾಡೋಣ, ನೋಡೋಣ ದೇವ್ರ ಮೇಲೆ, ಯಾಕೆಂದರೆ ಕೆಲಸ ಸಿಗಲ್ಲ ನೆಕ್ಸ್ಟು, ಬೇಕು ಅಂದರೂ ನನಗೆ ಎಲ್ಲಿ ಸಿಗುತ್ತೆ. ಸೊ ಆಮೇಲೆ ಎವ್ರಿ ಟೈಮು ನಾನು ಮೆಡ್ರಾಸ್ಗೆ ಹೋಗ್ತಾನೇ ಇರಬೇಕು, ಅಲ್ಲಿ ನನಗೆ ಎಲ್ಲಿ ಇಳ್ಕೊಳ್ಳೋದು, ನಾನು ಎಲ್ಲಿ ಸಪೋರ್ಟು ಅಲ್ವಾ, ಹೋಗೋದು ಹೋಗೋದು ಹಂಗೆ ಆಗ್ತಾಯಿತ್ತು. ಸೊ ದೇವ್ರ ಮೇಲೆ ಭಾರ ಹಾಕಿ ಬೇಡ, HMTನೇ ಕಂಟಿನ್ಯೂ ಮಾಡೋಣ ಅಂತ ಜಸ್ಟ್ ಐ ಕಂಟಿನ್ಯೂಡ್. ಆವಾಗ ಏನು ನನ್ನ ಅದೃಷ್ಟ ಅಂದರೆ, ಬೆಂಗಳೂರಲ್ಲಿ ಶಂಕರ್ನಾಗ್ ಅವರು ಇಲ್ಲೇ ಆಗಬೇಕು ರೆಕಾರ್ಡಿಂಗು ಅಂತ ಶುರು ಮಾಡಿದ್ರು. ಅಂದರೆ ಬೆಂಗಳೂರಿನಲ್ಲಿ ಸಂಕೇತ್ ಶುರು ಆಯಿತು. ಬೆಂಗಳೂರಿನಲ್ಲೇ ರೆಕಾರ್ಡಿಂಗ್ ಆಗಬೇಕು, ಇಲ್ಲಿರೋ ಸಿಂಗರ್ಸು, ಇಲ್ಲಿರೋ ವಾದ್ಯಗಾರರು ನುಡ್ಸೋರು ಇಲ್ಲಿದೆ, ಎನ್ಕರೇಜ್ ಮಾಡೋಣ ನಾವು ಅಂತ ಶುರು ಮಾಡಿದ್ರು. ಆಮೇಲೆ ಸಣ್ಣ ಪುಟ್ಟ ಸ್ಟುಡಿಯೋಗಳು ಶುರುವಾಯಿತು, ಸಣ್ಣದ ಚಿಕ್ಕದು. ಈ ಧ್ವನಿ ಸುರುಳಿಗಳ ಭರಾಟೆಗಳು ಜಾಸ್ತಿ ಇತ್ತಾಗ, ಅಂದರೆ ದೇವಸ್ಥಾನ ಕ್ಯಾಸೆಟ್ ಯುಗ, ಅಂದರೆ ದೇವಸ್ಥಾನಗಳು, ಮಠಗಳು, ಆಮೇಲೆ ಎಲ್ಲೆಲ್ಲಿಂದ ಊರಿಂದ ಬರೋರು ಗೊತ್ತಾ ರಶ್ಮಿಯಾಗ, ಎಂತೆಂಥ ಒಂದು ಸಣ್ಣ ಊರಿದ್ರೂ ಅಲ್ಲಿಂದ ಬಂದು ಅವರ ದೇವಸ್ಥಾನದ ಒಂದು ಹಾಡುಗಳು, ಅದು ಶುರುವಾಯಿತು. ಅದು ಸಿಕ್ಕಾಪಡೆ ಶುರು ಆಗ್ಬಿಡ್ತು. ಹೆಂಗೆ ಅಂದರೆ ಬೂಮ್ ಅಂತಾರಲ್ಲ, ಹಾಗೆ
ಹೆಂಗೆ ಶುರುವಾಯ್ತಂದರೆ ಸಿನಿಮಾಗಳಿಗಿಂತ ಅದು ಜಾಸ್ತಿ ಆಗೋಯ್ತು. ಕ್ಯಾಸೆಟ್ ಎವ್ರಿ ಡೇ ರೆಕಾರ್ಡಿಂಗು. ಒಂದೊಂದು ದಿವಸ ಅಂತೂ 10-12 ಹಾಡೆಲ್ಲ ಹಾಡಿದ್ದೀನಿ ನಾನು ಅವಾಗ ಕ್ಯಾಸೆಟ್ಗೆ. ಅಂದರೆ ನಮ್ಮ ಜಾತ್ರೆ ಬರ್ತಾಯಿದೆ, ನಮಗೊಂದು ಹಾಡು ಕೊಟ್ಬಿಡಿ ಮೇಡಮ್ ಅಂತ. ನನಗೂ ಖುಷಿ. ಆವಾಗ ಐ ಟುಕ್ ಡಿಸಿಷನ್, ಈ ಸಿನಿಮಾ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇದಿದೆಯಲ್ಲ ನನಗೆ ಜೀವನಕ್ಕೆ ಅಂದ್ಬಿಟ್ಟು HMT ಬಿಟ್ಟೆ, ಕೆಲಸ ಬಿಟ್ಟೆ. ಸೊ ಹಾಗಾಗಿ ವಾಚ್ ಮೆಕ್ಯಾನಿಕ್ ಟಾಟಾ. ಬೇರೆಯವ್ರ ಟೈಮನ್ನ ಬದಲಾಯಿಸೋ ವಾಚು ನನ್ನ ಟೈಮ್ ಬದಲಾಯಿಸ್ತಾ. ಜಾಸ್ತಿ ಕೆಲಸಕ್ಕೆ ಹೋಗಿಲ್ಲ ನಾನು. ಅಂದರೆ ಅದು ಅಂದರೆ ಡಿಸಿಷನ್ಸ್ನ ಹೇಳೋದು ಕೆಲವು ಸತಿ ನಮ್ಮ ಪರವಾಗೂ ಇರುತ್ತೆ, ಕೆಲವು ಸತಿ ನಮ್ಮ ವಿರುದ್ಧವಾಗೂ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಸಮಯ ಅಷ್ಟೇ. ಟೈಮ್ ಈಸ್ ದಿ ಇದು ಅಂತಾರಲ್ಲ. ಐ ಥಿಂಕ್ ಹಿಟ್ ಸಾಂಗ್ಸ್ಗಳಲ್ಲಿ ಎಷ್ಟು ಸಿನಿಮಾ ಅಂತ ಬಂದಾಗ ಹಿಂದೂಸ್ತಾನವು ಅದು ನಿಮ್ಮ ಸ್ಥಾನನ ಗಟ್ಟಿ ಮಾಡ್ತು ಆಸ್ ಅ ಪ್ಲೇಬ್ಯಾಕ್ ಸಿಂಗರ್. ಇನ್ನೊಂದೆರಡು ಹಾಡೂ ಹಿಟ್ ಆಯ್ತು. ಪಾರ್ವತಿ ಪರಶಿವರ ಪ್ರಣಯ ಪ್ರಸಂಗ. ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ. ನೀನು ಇವಾಗ ನನ್ನ ಜೊತೆ ಆ್ಯಕ್ಚುಲಿ ಯು ಆರ್ ಅ ವೆರಿ ಗುಡ್ ಸಿಂಗರ್. ನಾನು ಕೇಳಿದ್ದೀನಿ ನಿನ್ನ ಹಾಡಲ್ಲ. ಎಸ್ ಮ್ಯಾಮ್, ಅಮ್ಮಂಗೆ ಸಿಂಗರ್ ಮಾಡ್ಬೇಕಂತ ಆಸೆ ಇದ್ದಿದ್ದು. ಬಟ್ ನಿಮಗೆ ಗೊತ್ತಲ್ಲ 2004 ಆರ್ಕೆಸ್ಟ್ರಾಸ್ ಅದು ಇದು ಅಂತ ಅಲ್ಲೇ ಸರ್ವೈವ್ ಆಗ್ತಾ ಇದ್ದೆ. ಗೊತ್ತು. ದಿನಕ್ಕೆ 300-500 ರೂಪಾಯಿ ಪೇಮೆಂಟು. ಮತ್ತು ಅದರಿಂದ ಜೀವನ ನಡೆಸೋದು ಹೆಂಗೆ ಅಂತ ಅಲ್ಲಿಗೆ ನೀವೇ ಹೇಳಿದ್ರಲ್ಲ, ಸಂಗೀತಗಾರರಿಗೆ ಯಾವತ್ತೂ ಸಂಗೀತ ಆಪ್ಷನ್ ಆಗಿ ಇಟ್ಕೊಂಡು ಡಿಗ್ರಿ ಮುಗಿಸಿದ್ದೆ. ಹಾಗಾಗಿ 2004 ಅವಿವಾ ಲೈಫ್ ಇನ್ಶೂರೆನ್ಸ್ ಅಂತ ಕೆಲಸ ಸಿಕ್ತು. ಪ್ಯಾರಲಲ್ ಆಗಿ ಕಾಲೇಜಲ್ಲಿ ಶುರು ಮಾಡಿದ್ದ ಆ್ಯಂಕರಿಂಗು. ಹಾಗೆ ಕಂಟಿನ್ಯೂ ಆಗಿ ಇದು ಹಿಂಗೆ ಅದು ಪತ್ರ ಓದೋ ಪ್ರೋಗ್ರಾಮ್. ಖುಷಿ ಅನ್ಸುತ್ತೆ ಅದು ಮಾಡು, ಬಟ್ ಮ್ಯೂಸಿಕ್ ಬಿಡಬೇಡ, ಪ್ರಾಕ್ಟೀಸ್ ಮಾಡು. ನಾನು ಖುಷಿಗಂತೂ ಹಾಡ್ತೀನಿ ಮ್ಯಾಮ್. ಆ್ಯಂಡ್ ಆಫ್ ಕೋರ್ಸ್ ನಿಂದು ಈ ಹಾಡು ನನಗೆ ತುಂಬಾ ಇಷ್ಟ ಆಗಿತ್ತು. ಅಮ್ಮ ನಿನ್ನ ಎದೆ ಆಳದಳು ಒಂದ್ಸತಿ ನನಗೋಸ್ಕರ ನೀನು ಹಾಡಬೇಕು ಮ್ಯಾಮ್. ಅದ್ರ ಒರಿಜಿನಲ್ ಸಿಂಗರ್ ನೀವು. ಇರ್ಲಿ ಆಗ್ಲಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಹಾಡು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು, ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ವೆರಿ ಗುಡ್. ನನಗೆ ನೀವು ಹಾಡ್ತಾ ಇದ್ದಾಗ ನಾನು ಯಾವುದೋ ಒಂದೆರಡು ಅಕ್ಷರಗಳು ತಪ್ಪಾಗಿ ತಿಳ್ಕೊಂಡು ಹಾಗೆ ಹಾಡ್ತಾ ಇದ್ದೆ ಅನ್ಸುತ್ತೆ. ಅದನ್ನ ನಾನು ನೋಡ್ತಾ ಇದ್ದೆ. ಬಟ್ ಇಲ್ಲ ಕಂಟಿನ್ಯೂ ಮಾಡಿ ರಶ್ಮಿ. ಗುಡ್ ವಾಯ್ಸ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗತ್ತೆ. ಖಂಡಿತ. ಥ್ಯಾಂಕ್ ಯು. ಸೊ ಎಸ್, ಟಾಕಿಂಗ್ ಅಬೌಟ್ ನಿಮ್ಮ ಜರ್ನಿ, ಮಧ್ಯದಲ್ಲಿ ಈ ಥರ ಎಲ್ಲ ಫೇಮಸ್ ಹಾಡುಗಳು ಅಂತ ಏನು ಸಿಗ್ತಾ ಇತ್ತು, ಒಂದಷ್ಟು ಸಾಂಗ್ಸ್ ಹೇಳ್ತೀನಿ. ವಿ ಆರ್ ಕ್ಯೂರಿಯಸ್ ಟು ನೋ ಅವತ್ತಿನ ದಿವಸ ಈ ಥರ ಹಾಡುಗಳು ಇವತ್ತಿಗೂ ಕಾಲಾತೀತವಾಗಿ ಏನು ಉಳ್ಕೊಂಡಿದೆ. ಅವತ್ತು ನೀವು ಹಾಡಿದ್ದು ಆ ತಾಲೀಮ್ ಹೇಗಿತ್ತು? ಒಂದು ಹಿಂದೂಸ್ತಾನವು ಆದಮೇಲೆ ಮಿಥಿಲೆಯ ಸೀತೆ ಇರೋದು ಈ ಸಂಜೆ. ಇಷ್ಟನಾ? ಸಂಜೆ ನಮ್ಮ ಭಾವನು ಬರುವನು ಅಕ್ಕ. ಓಕೆ, ಅದು ಇದೆಲ್ಲ ಇಲ್ಲೇ ಆಗಿರೋ ರೆಕಾರ್ಡಿಂಗ್ಸಾ? ಇದೆಲ್ಲ ಬೆಂಗಳೂರಲ್ಲಿ ಆಗಿದ್ದು ರೆಕಾರ್ಡಿಂಗ್ಸು. ನೀನು ಹೇಳ್ತಿರೋದೆಲ್ಲ ಹಿಂದೂಸ್ತಾನ ಮಾತ್ರ ಅಲ್ಲೇ ಆಗಿದ್ದು. ಆಮೇಲೆ ಸುಮಾರು ಅಭಯನಾಡು ಅವರು ಸಿನಿಮಾಗಳು ಸುಮಾರು ಬಂತು ಅವಾಗೆಲ್ಲ. ತಾಯಿ ಕರುಳು, ತಾಯಿ ಆಸೆ, ಅದ್ರಲ್ಲೆಲ್ಲ ನಾನು ಸುಮಾರು ಹಾಡಿದ್ದೀನಿ ಅವ್ರದ್ದೆಲ್ಲ. ಅದೆಲ್ಲ ಮೆಡ್ರಾಸಲ್ಲೇ ಆಗಿದ್ದು. ಆಮೇಲೆ ಇಲ್ಲ ಆಗಿದ್ದು ಅಂದ್ರೆ ಇವಾಗ ನೀನು ಹೇಳ್ತಿದ್ಯಾ, ನೀ ನಮ್ಮ ಗೆಲುವಾಗಿ ಬಾ ಏಕೆ ಹೀಗಾಯ್ತು ಅಂಜದ ಗಂಡು. ಆಮೇಲೆ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹಾಡಿದ್ದು, ಅದು ಇಲ್ಲೇ ಆಗಿದ್ದು, ಬೆಂಗಳೂರಿನಲ್ಲೇ ಆಗಿದ್ದು ರೆಕಾರ್ಡಿಂಗು. ಅಣ್ಣವ್ರ ಜೊತೆಗೆ ನಿಂತ್ಕೊಂಡೆ ಹಾಡಿದ್ದು. ಅಣ್ಣವ್ರ ಜೊತೆ ಹಾಡಿದ್ದು ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಎಕ್ಸ್ಪೀರಿಯನ್ಸು. ನೀವ್ ನೋಡಿದ ಅಣ್ಣವ್ರು ಹೆಂಗಿದ್ರು? ಅಯ್ಯೋ, ಅದು ಹೇಳದ್ನಲ್ಲ, ಫಸ್ಟ್ ಹಾಡಿದ್ದು ನಾನು ಮೆಡ್ರಾಸ್ನಲ್ಲಿ ಅವ್ರದ್ದು ಇದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಅತ್ತರೆ ಎಂಥ ಚೆನ್ನ, ಮಾಧವಿ ಅವರು. ನಿನ್ನ ಅಪ್ಪ ನೋಡು ಅದು ಮೆಡ್ರಾಸಲ್ಲಿ ಆಗಿದ್ದದು ಫಸ್ಟು. ಅಲ್ಲಿ ರೆಕಾರ್ಡಿಂಗ್ ಹೋಗಿದ್ದೆ ನಾನು. ಅದು ಸಂಗೀತಂ ಶ್ರೀನಿವಾಸರಾವ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ವೈದ್ಯ ಅವರು ಇದು ಮಾಡಿದ್ದದು, ಆರ್ಕೆಸ್ಟ್ರಾಗೆ ಅವರು ಮಾಡಿದ್ದು. ಸೊ ಅಲ್ಲಿ ನಾನು ಲೈವ್ ಫಸ್ಟ್ ನೋಡಿದ್ದು ಅವ್ರನ್ನ ಅಲ್ಲೇ. ಯಾರಿಗೆ ಕನಸಿರಲ್ಲ ಅಣ್ಣವ್ರನ್ನ ನೋಡಬೇಕು ಅಂತ ಅಲ್ವಾ? ನಾವು ಚಿಕ್ಕಂದಿಂದ ಅವ್ರನ್ನ ನೋಡೋದೇ ಒಂದು ಭಾಗ್ಯ ಅಲ್ವಾ? ಸೊ ಅವಾಗ ನಾನು ಮೆಡ್ರಾಸ್ಗೆ ಹೋಗಿದ್ದೆ, ಜೊತೆಗೆ ಲೈವಲ್ಲೇ ಹಾಡಿದ್ದು. ಎಷ್ಟು ಒಂಥರ ಆತ್ಮೀಯತೆ ಬೆಳೀತು ಅಂದರೆ, ಒಂದು ತಂದೆ ಮಗಳೇ ಹಾಡ್ತಿದ್ದಾರನೋ ಅನ್ನೋ ಥರ. ಅವ್ರು ಏನು ಗೊತ್ತಾ, ಹಾಡೋವಾಗ ಡ್ಯಾನ್ಸ್ ಮಾಡ್ಕೊಂಡು ಹಾಡೋದವರು.
ಹಾಗೆ ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ಆ್ಯಕ್ಟಿಂಗ್ ಮಾಡ್ಕೊಂಡು ಫುಲ್ಲು ಹಿಂಗೆ ನಾನು ಅದೇ ಮೊನ್ನೆನೂ ಯಾರಿಗೋ ಹೇಳ್ತಿದ್ದೆ ನಾನು ಇದೇ ಥರ. ಅವ್ರು ನೋಡ್ತಾ ನಾನು ಹಾಡೋದನ್ನ ನೆನೆಸ್ಬಿಟ್ಟಿದ್ದೆ. ಅಯ್ಯೋ ಎನ್ನಮ್ಮ ಅವರು ಮ್ಯೂಸಿಕ್ ಡೈರೆಕ್ಟರ್, ಅವ್ರು ನೋಡ್ತಿದ್ರೆ ನೀನು ಟೇಕ್ ಆಗೋದು ಬೇಡವಾ, ಹಾಡು ನೀನು ಅಂತ. ಅಂದರೆ ನಮಗೊಂದು ಎಕ್ಸೈಟ್ಮೆಂಟ್ ಅಲ್ವಾ ಅವ್ರ ಜೊತೆ ಹಾಡೋದು ಅಂದ್ರೆ. ಅವರೆಷ್ಟು ಒಂಥರ ತುಂಬ ಆತ್ಮೀಯತೆ, ಆತ ಅಷ್ಟು ದೊಡ್ಡ ಇದರಲ್ಲಿ ಇದ್ರೂ ಕೂಡ ನಾನು ಮರೆಯೋಕ್ಕಾಗೋದಿಲ್ಲ. ಅದೇ ನೀವು ಹೇಳ್ತಾ ಇದ್ರೆ ನಾವೇ ಇಮ್ಯಾಜಿನ್ ಮಾಡ್ಕೊಂತಿದ್ದೀವಿ ಅವ್ರ ಹೆಂಗೆ ಡಾನ್ಸ್ ಮಾಡ್ಕೊಂಡು ಹಾಡಿರ್ಬೇಡ ಆ ಇಡೀ ಸಿಂಫನಿ. ನಿನ್ನ ಅಮ್ಮ ನೋಡು ಅಂತ ನನ್ನ ಕಡೆ ನೋಡು, ನಿನ್ನ ಅಪ್ಪ ನೋಡು ಅಂತ ಹಂಗೆ ಒಂಥರ ಅದು ವೆರಿ ಇದು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಅದಾದಮೇಲೆ ಇಲ್ಲಿ ಬೆಂಗಳೂರಿನಲ್ಲಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಅದರಲ್ಲಿ ಒಂದು ಸಂಗತಿ ಬರುತ್ತೆ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ಇರುತ್ತೆ. ಇದು ಈ ಸಂಗತಿ ಇದೆಯಲ್ಲ, ಅದನ್ನು ಇಬ್ಬರು ಪ್ರಾಕ್ಟೀಸ್ ಮಾಡಿ ಹಿಂಗಿರುವೆ, ಅದನ್ನು ಅಣ್ಣವರು ನಾನು ಉಪೇಂದ್ರ ಕುಮಾರ್ ಸರ್ ಅದು ಹಾಡಿ ಅಂತ ಇಬ್ಬರನ್ನೂ ಒಟ್ಟಿಗೆ ಹಾಡಿಸಿದ್ರು. ಅಂದರೆ ಆ ಲೈನು ಆಗ ಎಷ್ಟು ಇದು ಗೊತ್ತಾ, ಅವರು ಸಿಕ್ಕಾಬಡೆ ಗ್ರಾಸ್ಪಿಂಗ್ ಹಾಡೋದ್ರಲ್ಲೂ. ಸೊ ಅದೆಲ್ಲ ಅದು ಲೈವಲ್ಲಿ ಹಾಡಿದ್ದು ನೆನಪಾಯ್ತು. ಅವ್ರು ಟ್ರೈನ್ ಸಿಂಗರ್ ಅಲ್ಲ ಅಂದ್ರೂ ಇಲ್ಲಮ್ಮ, ಅವ್ರ ಮನೆ ವಾತಾವರಣನೇ ಹಂಗಿತ್ತಲ್ಲಮ್ಮ. ಅವರು ಆ್ಯಕ್ಚುಲಿ ಈಸ್ ಟ್ರೈನ್ಡ್ ಅಂತಲೇ ಅನ್ಸುತ್ತೆ ನನಗೆ. ಟ್ರೈನ್ ಥ್ರೂ ಲೈಫ್. ಅಂದರೆ ಮನೆಯಲ್ಲಿ ಅವ್ರ ತಂದೆ ಅವ್ರ ಫ್ಯಾಮಿಲಿನೇ ಅದಲ್ವಾ. ಸೊ ಅವ್ರು ಕಲ್ತಿರ್ತಾರೆ ಖಂಡಿತ. ಅದು ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಕಲ್ತಿರ್ತಾರೆ ಅನ್ನೋದಕ್ಕಿಂತ ಇವಾಗ ಸಂಗೀತಗಾರರ ಮನೆಯಲ್ಲಿ ಅದು ಬಂದ್ಬಿಡುತ್ತದು, ಕಂಡೀಷನಿಂಗ್ ಬರುತ್ತದು ಮೊದಲಿಂದಲೇ, ಅದು ಒಳಗೆ ಬಂದಿರುತ್ತೆ. ಹೀಗೆ ಮತ್ತೆ ನಿಮ್ಮ ಸಾಕಷ್ಟು ಹಿಟ್ಸ್ ಇದೆಯಲ್ಲ. ಒಂದು ಅಫ್ಕೋರ್ಸ್ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಹಂಸಲೇಖ ಸರ್. ಸೊ ಈಗ ಒಂದು ಹಾಡಿಂದ ಇನ್ನೊಂದು ಹಾಡಿಗೆ, ಈಗ ಒಂದೊಂದು ಹಿಟ್ ಹಾಡುಗಳು ನಿಮ್ಮ ಮುಂದಿನ ಹಾಡಿಗೆ ಹೆಜ್ಜೆ ಮೆಟ್ಲು ಆಗ್ತಾ ಹೋಗ್ಬೋದಾ? ಅವತ್ತೆಲ್ಲ ಹಂಗೆ ಇತ್ತಾ? ಒಂದು ಹಿಟ್ ಹಾಡು ಆಯ್ತಂದ್ರೆ ನೆಕ್ಸ್ಟ್ ಇನ್ನೊಂದು ಹಿಟ್ ಹಾಡು ಸಿಗುತ್ತೆ, ಒಳ್ಳೆ ಸಂಗೀತ ಹೇಳಕ್ಕಾಗ್ತಿರ್ಲಿಲ್ಲ. ಕೆಲವು ಸರಿ ಏನು ಗೊತ್ತಾ, ಎಷ್ಟೊಂದು ಹಾಡು ನಂದು ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳು, ಬಟ್ ಅದು ಹೊರಗಡೆ ಜನಕ್ಕೆ ಗೊತ್ತೇ ಆಗಲಿಲ್ಲ. ಅಂದರೆ ಆ ಥರನೂ ಅದು ಡಿಪೆಂಡ್ಸ್ ಆನ್ ದಿ ಹೀರೋಯಿನ್ನು, ಇಲ್ಲಾಂದರೆ ಕೆಲವು ಸತಿ ಏನಿಲ್ದಿರಾನೆ ಹಾಡು ಹಿಟ್ ಆಗ್ತಿತ್ತು. ಅದು ಹೇಳೋಕ್ಕಾಗಲ್ಲಮ್ಮ. ಅದು ಕೆಲವು ಸತಿ ಒಳ್ಳೊಳ್ಳೆ ಹಾಡುಗಳು ಗೊತ್ತಾ ನಂದು, ಎಷ್ಟೊಂದು ಸಿನಿಮಾ ಹಾಡುಗಳು. ಯಾವ ಸಾಂಗ್ ಯು ಥಾಟ್ ಇದು ಸಖತ್ತು, ಇದು ಯಾಕೆ ಹಿಟ್ಟೇ ಆಗಲಿಲ್ಲ ಅಂತ? ಬೆಳ್ಳಿ ಬೆಳಕು ಮೂಡಿದೆ ಮಂಜು ಮುಸುಕು ಕರಗಿದೆ, ಈ ಹಾಡೆಲ್ಲ ರಾಜನ್ ನಾಗೇಂದ್ರ ಅವ್ರಿಗೆ ಹಾಡಿದ್ದು ನಾನಿದು. ಅವ್ರಿಗೂ ಸುಮಾರು ಹಾಡಿದ್ದೀನಿ. ನನ್ನ ಅದೃಷ್ಟ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಎಲ್ಲ ಸಿಂಗರ್ಸ್ ಜೊತೆನೂ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಈ ಥರ ಹಾಡುಗಳು ಸುಮಾರಿದೆ. ಮಧುಮಾಸ ಅಂತ ಒಂದು ಪಿಕ್ಚರ್ ಬಂದಿತ್ತಾಗ, ಅದರಲ್ಲಿ ಒಂದು ಹಾಡು, ಹೀಗೇಕೆ ಜೀವ ಸೋತಿದೆ ಇನ್ನೇಕೆ ಪ್ರೀತಿ ಕಾಡಿದೆ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ವೈಲಿನ್ಸು. ನಾನು ಇಡೀ ದಿವಸ ಅದೇ ಮೂಡಲ್ಲಿದೆ, ಬಟ್ ಇದು ಜನಗಳಿಗೆ ಗೊತ್ತಾಗಿಲ್ಲ. ಅಂದರೆ ಕೆಲವು ಸತಿ ಸುಮ್ಮನೆ ಹೆಂಗೆ ಹಾಡು ಬಂದಿರ್ತೀವಿ, ಅದು ತುಂಬ ಸೂಪರ್ ಹಿಟ್ ಆಗೋಗಿರುತ್ತೆ. ಇನ್ನೊಂದು ಡಿಪೆಂಡ್ಸ್ ಆನ್ ದಿ ಟೇಸ್ಟ್ ಆಫ್ ದಿ ಆಡಿಯನ್ಸ್. ಆ ಟೈಮು, ಫ್ಯಾಕ್ಟರ್ಸು, ಹೀರೋ. ಆಮೇಲೆ ನನ್ನ ಟೈಮಲ್ಲಿ ಏನಾಗೋಯ್ತು ಗೊತ್ತಾ, ಅವಾಗೆಲ್ಲ ಡಿಸ್ಕ್ ಹಾಕೋರು, ಡಿಸ್ಕ್ ಬರೋದು, ಡಿಸ್ಕ್ ಬರ್ತಾ ಇತ್ತು, ಅದು ರೇಡಿಯೋನಲ್ಲಿ ಹಾಕೋರು. ನನ್ನ ಪೀರಿಯಡಲ್ಲಿ ಏನಾಯಿತು, ಒಂದು 2-3 ವರ್ಷ ಕ್ಯಾಸೆಟ್ ಯುಗ ಶುರುವಾಗಿತ್ತಲ್ಲ. ಕ್ಯಾಸೆಟ್ಗಳು ಯಾವ ರೇಡಿಯೋ ಸ್ಟೇಷನಲ್ಲಿ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ದೇ ಯೂಸ್ ಟು ಅಕ್ಸೆಪ್ಟ್ ಓನ್ಲಿ ಡಿಸ್ಕ್. ಸೊ ಹಾಗಾಗಿ ಸುಮಾರು ಹಾಡುಗಳು, ಸಿನಿಮಾ ಹಾಡುಗಳು ನಾನು ಹಾಡಿದ್ದು ಹೊರಗೆ ಬರಲೇ ಇಲ್ಲ. ಕ್ಯಾಸೆಟಲ್ಲಿ ಕೇಳಿರ್ತಾರೆ, ಸುಮಾರು ಹಾಡುಗಳು ಕ್ಯಾಸೆಟಲ್ಲಿ ಕೇಳಿರ್ತಾರೆ, ಅದು ಡಿಸ್ಕಲ್ಲಿ ಬರದೇ ಇರೋದ್ರಿಂದ ಸುಮಾರು ಹಾಡುಗಳು ಪಬ್ಲಿಸಿಟಿ ಸಿಗ್ತಾ ಇರಲಿಲ್ಲ. ಮ್ಯಾಮ್, ಈ ಮಧ್ಯೆ ಒಂದು ಮಾತು ಹೇಳ್ತಾ ಇದ್ರಿ, ಈ ಸಾಂಗನ್ನು ಹಿಂಗೆ ಹಾಡ್ತಾ ಇದ್ರಿ, ಇಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿಗೆಲ್ಲ ಕೆಲಸ ಮಾಡಿದ್ರಿ. ಕ್ಯೂರಿಯಸ್ ಟು ನೋ, ಒಂದು ಸಾಂಗ್ ರೀಡಿಂಗ್ ಹಿಂಗೆ ತೊಗೊತಾ ಇದ್ರಿ. ಈಗ ಇವತ್ತು ನಾವು ಕೇಳಿರೋದು ಎಂಡ್ ಪ್ರಾಡಕ್ಟು. ಸೊ ಸ್ಟುಡಿಯೋಗೆ ಹೋದ ತಕ್ಷಣ ಅಲ್ಲಿ ಏನಾಗೋದು, ಅಲ್ಲಿ ಕಾಲಿಟ್ಟಾಗಿಂದ ನೀವು ಆಚೆಗೆ ಬರೋವರೆಗೂ ಅದೊಂದು ಹೇಳ್ತೀರಾ? 9 to 1 ಕಾಲ್ ಶೀಟ್ ಅಂತ ಬುಕ್ ಮಾಡೋರು, 2 to 9 ಅಂತ ಒಂದು ಕಾಲ್ ಶೀಟ್ ಬುಕ್ ಮಾಡೋರು. ಸೊ ನಾವು 9 ಗಂಟೆಗೆ ಹೋದರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅವರೆಲ್ಲ ಕೂತಿರೋರು. ಸೊ ಮ್ಯೂಸಿಕ್ ಡೈರೆಕ್ಟರು ನಮಗೆ ಸಿಂಗಿಂಗ್ ರೂಮ್ ಇರುತ್ತಲ್ಲ, ಅಲ್ಲಿ ಹಾಡು ಹೇಳ್ಕೊಡೋರು. ಮೇಯ್ನು ಸಿನಿಮಾದಲ್ಲಿ ಏನಂದರೆ ಅವಾಗ ಕಲ್ತು ಅವಾಗೆ ಹಾಡಬೇಕು. ಇದಕ್ಕೆಲ್ಲ ಮುಂಚಿನ ಥರ ಅಲ್ಲ, ಮುಂಚೆನೇ ಹಾಡು ಕೊಟ್ಟು ರಿಹರ್ಸಲ್ ಮಾಡಿ ಅದೆಲ್ಲ ಅವಾಗ ನಡೀತಿತ್ತಂತೆ. ಬಟ್ ಇರೋದೇ ಹಾಗೆ, ನಾವು ಹಾಡ್ತಾ ಇದ್ದಿದ್ದ ಟೈಮಲ್ಲಿ ಇಮಿಡಿಯೇಟ್ ಕಲಿಬೇಕು.
ಅಲ್ಲೇ ಹೇಳ್ಕೊಡೋರು, ಅಲ್ಲೇ ಕಲಿಬೇಕು, ಅಲ್ಲೇ ಲೈವ್ ಹಾಡಬೇಕು. ಹ್ಮ್ ಆಯಿತಾ? ಅದು ಆ ಥರನೇ ಇದ್ದಿದ್ದು. ಅಂದರೆ ಅದು ಒಂದು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸರಿ. ಆಮೇಲೆ ಇನ್ನೊಂದು ಏನಾಗೋದು, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸಿಂಗರ್ಸ್ಗೆ ಅವ್ರಿಗೆ ಬಿಟ್ಬಿಡೋರು. ಅಂದರೆ ಕೆಲವು ಮನೋಧರ್ಮ ಹಾಕೋತೀವಿ ಸರ್, ಇಲ್ಲೊಂಚೂರು ಸಂಗತಿಗಳು, ಆ ಥರ ಸುಮಾರು ಜನ, ವಿಜಯ್ ಭಾಸ್ಕರ್ ಸರ್ ಇರಲಿ, ಟು ಸಮ್ ಎಕ್ಸ್ಟೆಂಟ್ ಹಂಸಲೇಖ ಸರು, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಒಪ್ತಾ ಇರಲಿಲ್ಲ. ಅವ್ರು ಏನು ಹೇಳ್ಕೊಟ್ಟಿರ್ತಾರೋ ಅದೇ ಸಂಗತಿ ಬರಬೇಕು. ಉದಾಹರಣೆ ಹಾಂ, ಇವರು ಟಿ ಜಿ ಲಿಂಗಪ್ಪ ಸರ್ಗೆ ನಾನು ಹಾಡಿದ್ದೀನಿ, ಎಷ್ಟೊಂದು ಹಾಡುಗಳು ಹಾಡಿದ್ದೀನಿ. ಅವ್ರಿಗೆ ನಾವೇನು ಹಾಡ್ತೀವೋ ಅವ್ರಿಗೆ ಕಣ್ಣಿಂದ ನೀ ಬಾಣ ಬೀಸಿದಾಗ ಆ ಬಾಣ ಎದೆಯಲ್ಲಿ ನಾಟಿದಾಗ ನೋವು ಗಾ ಅದೆಲ್ಲ ಶ್ರುತಿಗಳು ಕರೆಕ್ಟಾಗಿ ಎಂಡಿಂಗ್ ನೋಟ್ಸು ನಾನೇನು ಮಾಡೋಂಗಿಲ್ಲ, ದಾಗ ಅದೆಲ್ಲ ಮಾಡೋಂಗಿಲ್ಲ. ಅದೇ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಬಿಡೋರು, ನೀನು ಏನು ಬೇಕಾದ್ರೆ ಹಾಡ್ಕೊಳ್ಳಮ್ಮ, ಅದು ಚೆನ್ನಾಗಿರುತ್ತೆ ಅಂತ. ಅಂದರೆ ಅವ್ರ ವೇ ಆಫ್ ಡೈರೆಕ್ಷನ್, ಅವ್ರ ಬೇಬಿ. ಅವ್ರ ಬೇಬಿ. ಹಾಂ, ಇನ್ನು ಕೆಲವರು ಏನು ಬೇಕಾದ್ರೆ ಅಲಂಕಾರ ಮಾಡ್ಕೊಳ್ಳಮ್ಮ ಮಗುಗೆ ಅನ್ನೋದು. ಹಾಗೆ ನೋವು ಬಾರದೆ ಹೀಗೇಕೆ ನಾ ತಾಳೆ ಹೇಳು ಬೇಗ ಅಂದರೆ ಅಷ್ಟೇ ಬರ್ಬೇಕು ಹಾಗೆ. ಆಮೇಲೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಫ್ರೀಡಮ್ ಕೊಡೋರು, ಕೆಲವರು ಕೊಡ್ತಾ ಇರಲಿಲ್ಲ. ಅದೆಲ್ಲ ಸಿಂಗರ್ಸ್ಗೆ ಗ್ರಾಸ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು ಸಿನಿಮಾದಲ್ಲಿ. ಆಮೇಲೆ ಅದು ಚೌಕಟ್ಟಿರುತ್ತೆ, ಹೀಗೆ ಹಾಡಬೇಕು, ಯಾವ ಅಲ್ಲಿ ಸಿಚುಯೇಷನ್ಸ್ ಎಲ್ಲ ಇರುತ್ತಲ್ವ. ಅಂದರೆ ಡಾನ್ಸಿಂಗ್ ಸಾಂಗ್ ಇರ್ಬೋದು, ಅದನ್ನು ಸ್ವಲ್ಪ ಅದೇ ಭಾವನೆ ಬರೋಂಗೆ ಹಾಡಬೇಕು, ಅದೆಲ್ಲ ಇರುತ್ತೆ. ಸ್ವಲ್ಪ ಕಟ್ಟುಪಾಡುಗಳಿವೆ ಸಿನಿಮಾ ಹಾಡುಗಳಿಗೆ. ನಾವು ಹೆಂಗಂದ್ರಂಗೆ ಇವಾಗ ನಮಗೆ ಭಾವಗೀತೆಗಾದರೆ ನಾವು ಅದನ್ನು ಪ್ರೋಗ್ರಾಮಲ್ಲಿ ಎಲ್ಲರೂ ಹಾಡೋವಾಗ ನಮಗೆ ಒಂದು ಇದಿರುತ್ತೆ, ಓ ಹಿಂಗೆ ಹಾಡ್ಬೋದು. ಸಿನಿಮಾ ಹಾಡನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಪ್ರೋಗ್ರಾಮ್ನಲ್ಲಿ ಇವಾಗ ನಾನು ಯಾವುದೋ ಒಂದು ಹಾಡು ಹಾಡ್ತೀನಿ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಅದೇನೇ ಅದು ಬೆಳ್ಳಿ ರಥದಲ್ಲಿ ಅಂತಲೇ ಹಾಗೆ ಹಾಡಬೇಕು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಹೇಳೋಕ್ಕಾಗಲ್ಲ. ಅಂದರೆ ಜನಗಳಿಗೆ ರಿಜಿಸ್ಟರ್ ಆಗಿರೋದು ಅದನ್ನು ಕೇಳಿ ಕೇಳಿ ಅದೇ ಹಾಡಬೇಕಾಗತ್ತೆ. ಚೇಂಜ್ ಮಾಡಿದ ತಕ್ಷಣ ಇವ್ರು ಏನೋ ಹಾಡ್ತಾ ಇದ್ದಾರಲ್ಲ ಅಂತಾರಲ್ವ. ಅದು ಈ ಫ್ರೀಡಮು ಭಾವಗೀತೆಗಿದೆ, ದೇವ್ರ ನಾಮಕ್ಕಿದೆ, ಸಂಗೀತಕ್ಕಿದೆ. ನಮ್ದನ್ನೇ ನಾವು ಅಳವಡಿಸ್ಕೊಳ್ಳೋಕ್ಕೆ ಸಿನಿಮಾ ವಾಟ್ ಟು ಗಿವ್, ಹೌ ಮಚ್ ಟು ಗಿವ್, ವೇರ್ ಟು ಗಿವ್, ವೈ ಟು ಗಿವ್. ಹಾಂ, ಸಿನಿಮಾ ಹಾಡಲ್ಲಿ ನಿನಗೆ ಹಂಗೆ ಸಿಕ್ಕಲ್ಲ. ಅಂದರೆ ಅದು ಏನು ಅವರು ಕಷ್ಟಪಟ್ಟು ಮಾಡಿರ್ತಾರೆ ಮಗು, ಅದು ಹಾಗೆ ಇರಬೇಕು. ಅದಕ್ಕೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಹಾಗೆ ಆ ಥರ ಎಲ್ಲ ಕೆಲವ್ರದ್ದು ಡಿಫ್ರೆನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೊ ಆನೆಸ್ಟ್ಲಿ ಟೆಲ್ಲಿಂಗ್ ಆಲ್ ಆಫ್ ದಿಸ್. ಒಂದು ಎಷ್ಟೋ ಸಿಂಗರ್ಸ್ಗಳಿಗೀಗ ದಿಸ್ ಕುಡ್ ಬಿ ಅ ಲೆಸನ್. ಡಿಫ್ರೆನ್ಶಿಯೇಟಿಂಗ್ ಸಾಂಗ್ಸ್, ಬೇರೆ ಬೇರೆ ಹಾಡುಗಳಿಗೆ ಯಾವ ಹಾಡಿಗೆ ಏನು ಕೊಡಬೇಕು ಅನ್ನೋದು ಆ ಡಿಸಿಷನ್ ಮೇಕಿಂಗು ಒಂದು ಅನುಭವ ಕಲಿಸುತ್ತೆ. ಜೊತೆಗೆ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರು, ಹಂಸಲೇಖ ಸರ್ ಆಗಿರಲಿ, ರಾಜನ್ ನಾಗೇಂದ್ರ ಸರ್ ಆಗಿರಲಿ, ಎಲ್ಲ ಹೇಳಿ ಹೇಳಿ ನಿಮ್ಗೆ ಅನುಭವ ಬಂದಿರುತ್ತೆ ಕೆಲವು ಸತಿ. ಸೊ ಇವತ್ತಿನ ಜನ್ರೇಷನ್ನು ಹೌ ಟು ಲುಕ್ ಅಟ್ ಸಾಂಗ್ಸ್, ಯಾವುದಕ್ಕೆ ಎಷ್ಟು ಕೊಡಬೇಕು, ಹೌ ಡು ಯು ಥಿಂಕ್? ಅದು ಅದೇ ಹೇಳಿದ್ನಲ್ಲ, ಗ್ರಾಸ್ಪಿಂಗ್ ಫಸ್ಟ್ ಇರಬೇಕು. ಫಸ್ಟು ಹಾಡು ಕಲ್ತ್ಬಿಡ್ಬೇಕು, ಅದು ಮೇಯ್ನ್ ಅದೇ ಇರೋದು ಆ ಗ್ರಾಸ್ಪಿಂಗ್ನಲ್ಲಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಪ್ರೆಸೆಂಟ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಹೌದು, ಖಂಡಿತ. ಆಮೇಲೆ ಇನ್ನು ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ನಾನು ಯಾರು ಅಂತ ಹೇಳಕ್ಕೆ ಹೋಗೋ ಇಷ್ಟಪಡಲ್ಲ. ಹಿಂಗೆ ಹೇಳ್ಕೊಟ್ಟಿರ್ತಾರೆ ಒಂದು ಲೈನು, ಅವ್ರಿಗೆ ಚೇಂಜ್ ಆಗಿಬಿಡುತ್ತೆ. ಆಯಿತಾ? ಟೇಕಿಗೆ ನಾವು ಹೋದಾಗ 2 ನಿಮಿಷ ಆದಮೇಲೆ ಚೇಂಜ್ ಮಾಡಮ್ಮ, ಅದು ಬೇಡಮ್ಮ, ಅದು ಆ ಸಂಗತಿ ಚೇಂಜ್ ಮಾಡು ಅಂತಾರೆ. ಸೊ ಅವಾಗ ಆ ಕೆಪಾಸಿಟಿ ಎಲ್ಲ ತಕ್ಷಣ ಗ್ರಾಸ್ ಮಾಡುವಂಥ ತುಂಬ ಕಷ್ಟ ಇದೆ. ಕೆಲವು ಸತಿ ಏನಾಗುತ್ತೆ, ಫುಲ್ ಮೇಲಿನ ಮೇಲೆ 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 ಸಿಂಗರ್ಸ್ಗೆ ಅದು ಹೋಗ್ತಾ ಇರುತ್ತೆ ಟ್ಯೂನು. ಅದಾದ ತಕ್ಷಣ ಇದು ಹಾಡಬೇಕು, ಇದಾದ ತಕ್ಷಣ ಅದು ಹಾಡಬೇಕು ಅಂತ ಕೆಲವರು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅವ್ರಿಗೆ ಇಷ್ಟ ಆಗಿರಲ್ಲ. ಅವ್ರು ಕಂಪೋಸ್ ಮಾಡಿದ್ದು ಅವ್ರಿಗೆ ಇಷ್ಟ ಆಗಿರಲ್ಲ. ಚೇಂಜ್ ಮಾಡ್ತಿದ್ದೀನಮ್ಮ ಅಂತಾರೆ. ಅದೆಲ್ಲ ಕೆಪಾಸಿಟಿ ಇರಬೇಕು. ಬಟ್ ಈಗ ಈಗ ಹಾಡು ಅನ್ನೋದು ತುಂಬ ಒಂಥರ ಸುಮ್ಮನೆ ಆರಾಮಾಗಿ ಹಾಡ್ಬೋದು. ಏನೋ ಅಲ್ಲಿ ಆಟೋ ಟ್ಯೂನ್ ಅಂತ ಬಂದುಬಿಟ್ಟಿದೆ. ಅಂದರೆ ಅಪಶ್ರುತಿ ಹಾಡಿದ್ರೆ ಟಕ್ ಅಂತ ಅಲ್ಲೇನೋ ಕೊಟ್ಬಿಡ್ತಾರೆ ಕಮ್ಯಾಂಡು, C ಶಾರ್ಪು, C D ಅಂತ ಏನೋ. ಅದು ಟೆಕ್ನಾಲಜಿ ಒಂದೊಂದ್ಸತಿ ಹೆಲ್ಪು ಆಗುತ್ತೆ, ಒಂದೊಂದ್ಸತಿ ಈ ಥರ ಹರಟು ಆಗುತ್ತೆ. ಸಲ್ಮಾನ್ ಖಾನ್ ಇವತ್ತು ಸಿಂಗರ್ ಅಂದರೆ ಆಟೋ ಟ್ಯೂನಿಂದ. ಮೊನ್ನೆ ನಂಗೆ ಖುಷಿಯಾಗಿದ್ದು ಮೋದಿ ಅವರು ಹಿಂದೂಸ್ತಾನ ಹಾಡಿದ್ದು ಯಾರೋ ಕಳಿಸ್ಬಿಟ್ಟಿದ್ರು. ನಂಗೆ ತುಂಬ ಖುಷಿಯಾಗೋಯ್ತು. ಪರವಾಗಿಲ್ವೇ, ಇವರೇ ನನ್ನ ಹಾಡು ಹಾಡ್ತಿದ್ದಾರೆ. ಅಂದರೆ ಅದನ್ನು ತಗೊಳ್ಳೋ ರೀತಿ ಇದೆ, ಅದು ಟೆಕ್ನಾಲಜಿ ಸಪೋರ್ಟು ಮಾಡುತ್ತೆ, ಇತ್ಲಾಗ ಇದು ಆಗುತ್ತೆ. ಅದು ಯಾವ ರೀತಿ ನಾವು ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದು. ಬಟ್ ಒಂದು ಸಿಂಗರ್ದು ಒಂದು ಅವ್ರ ಕೆಪಾಸಿಟಿ ಏನೊಂದು ಗೊತ್ತಾಗೋದು ಲೈವಲ್ಲಿ. ಹೇಳಿದ್ನಲ್ಲ,
ಕಾರ್ಯಕ್ರಮಗಳು ನಾವು ಕೊಡ್ತೀವಲ್ಲ, ಅಲ್ಲಿ ನಾವು ಹೆಂಗೆ ಹಾಡ್ತೀವಿ, ಇವ್ರದ್ದು ಏನು ಕೆಪಾಸಿಟಿ ಅವ್ರದ್ದು ಅಂತ ಜಡ್ಜ್ ಮಾಡೋಕ್ಕೆ ಅಂತಲ್ಲ, ಒಂದು ಇದು ನಿಮ್ಮದೇ ಆಳ ನಿಮಗೆ ಗೊತ್ತಿರಬೇಕಲ್ಲ. ನಾನು ಎಷ್ಟುವರೆಗೂ ನಾನು ಹಾಡ್ತೀನಿ ಅಷ್ಟೇ, ಅದು ಗೊತ್ತಾಗೋದು ಲೈವ್ ಪ್ರೋಗ್ರಾಮ್ಸ್ನಲ್ಲಿ. ಇವಾಗೇನು ಸುಮ್ಮನೆ ಒಂದು ಸಿನಿಮಾ ಹಾಡುಗಳು ಹಾಡೋದು ಒಂದೊಂದು ಲೈನ್ ಟು ಲೈನ್ ಪಂಚ್ ಮಾಡ್ಬೋದು. ನನಗೆ ಬೆಳ್ಳಿ ರಥದಲ್ಲಿ ಹಾಡಿದಾಗ ಬಾಲು ಸರ್ ನನ್ನ ಜೊತೆ ಇರಲಿಲ್ಲ, ನಾನು ಬರೀ ನನ್ನ ವಾಯ್ಸ್ ಮಾತ್ರ ಮಿಕ್ಸ್ ಮಾಡಿದೆ. ಹೌದಾ? ಆಮೇಲೆ ಅವ್ರು ಬಂದು ಅವಾಗ ಆ ಟೆಕ್ನಾಲಜಿ ಶುರುವಾಯಿತು, ವಾಯ್ಸ್ ಮಿಕ್ಸಿಂಗು, ಅಂದರೆ ಸಪ್ರೇಟ್ ಬಂದು ಹಾಡೋದು. ನಂಗೆ ಅವಾಗ ಆಶ್ಚರ್ಯ ಆಗಿತ್ತು, ಅಯ್ಯೋ ಇದೇನಪ್ಪ ಅವರೇ ಇಲ್ಲ, ನಾನು ಹೆಂಗೆ ಅಂತ. ಅಂದರೆ ಇಬ್ಬರು ಇದ್ದರೆ ಒಳ್ಳೇದು, ಬಟ್ ಟೆಕ್ನಾಲಜಿ ಅಲ್ಲಿಂದ ಶುರುವಾಯಿತು. ನಂದು ಟೆಕ್ನಾಲಜಿ ಡಿಸ್ಕನೆಕ್ಟ್ ಆಗ್ತಾ ಪ್ಲಗ್ ಅಂಡ್ ಪ್ಲೇ ಆಗ್ತಾ ಬಂದಿದ್ದು ಕಾಲ ಅದು. ಆಗ Wake up to fresh ideas. Repose. ಕೆಂಪು ತೋಟದಲ್ಲಿ ಹಾರಬಾರದೇನೆ ಪಾರಿವಾಳವೇ, ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ. ಅದನ್ನ ನಂಗೆ ಖುಷಿಯಾಗಿದ್ದು, ನಾನು ಬಾಲು ಸರು ವಾಣಿ ಜಯರಾಮ್ ಅವ್ರು 3 ಜನ ಒಟ್ಟಿಗೆ ಹಾಡಿದ್ವಿ. ಟ್ರ್ಯಾಕಲ್ಲಿ ಹಾಡಿದ್ವಿ, ಅಂದರೆ ಇನ್ಸ್ಟ್ರೂಮೆಂಟ್ಸ್ ಯಾರು ಇರಲಿಲ್ಲ, ಒಟ್ಟಿಗೆ 3 ಜನ ನಿಂತು ಹಾಡಿದ್ದದು. ಬೆಳಗ್ಗೆ 6:30 7 ಗಂಟೆಗೆ ರೆಕಾರ್ಡಿಂಗ್, ಅದು ವಾಯ್ಸಲ್ಲ ಅಂತಿತ್ತು. ಸೊ ಅದು ಒಟ್ಟಿಗೆ ಹಾಡಿದ ನೆನಪಾಯಿತು. ಸೊ ಹಂಸಲೇಖ ಸರ್ ಅಂತ ಬಂದಾಗ ನಾನು ಅವ್ರಿಗೊಂದು ಚಿಕ್ಕ ದುರ್ಗಿ ಅಂತ ಸಿನಿಮಾ ಕೋರಸ್ ಎಲ್ಲ ಹಾಡಿದ್ದೆ. ಕಾವೇರಿ ನೀರು ಬಂದನಲ್ಲಿ ಅಲ್ಲಿ ಅದು ಜಿಕ್ಕಡಕ್ಕಡ ಕೊಡತಾ ಬಿಂದಿತಾ ಇಷ್ಟೇ ನಮ್ಮ ಕೆಲಸ. ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಬಂದು ರೀಡಿಂಗ್ ಕೊಡೋರು, ಅಂದರೆ ಒಬ್ಬೊಬ್ಬರ ಅನುಭವ ಅನ್ನೋಂಥರ. ಬಟ್ ಆವಾಗ ಹಂಸಲೇಖರನ್ನ ಗಟ್ಟಿ ಮಾಡಿದ ಕಾಲ ಅದು 80s ಅಲ್ವಾ? ಹೌದು. ಆ ಟೈಮಲ್ಲಿ ಅಫ್ಕೋರ್ಸ್ ನೀವು ಒಂದು ಕಡೆ ಗಟ್ಟಿಯಾಗಿ ನೆಲೆ ಊರ್ತಾ ಇದ್ರಿ, ನಿಮ್ಮದೇ ಆದಂಥ ಒಂದು ಛಾಯಮ್ಮ ಅಂತ ಹೆಸರು ಮಾಡ್ತಾ ಇದ್ರಿ. ಸೊ ಈ ಥರ ಇಬ್ಬರು ಅವ್ರವ್ರದೇ ಒಂದು ರೂಟಲ್ಲಿ ಬೆಳೀತಾ ಇದ್ದ ದಿನಗಳಲ್ಲಿ ಹಂಸಲೇಖ ಸರ್ ಇದ್ದಿದ್ದು ಹೇಗೆ? ಅವರು ಸುಮಾರು ಜನ ಕನ್ನಡದವ್ರ ಕೈಲಿ ಹಾಡ್ಸರು, ನನಗೂ ತುಂಬ ಅವಕಾಶ ಕೊಟ್ಟಿದ್ದಾರೆ. ತುಂಬ ತಮಾಷೆ ಮಾಡೋ. ಹೌದು, ನನಗೂ ಅವ್ರ ಹಾಡುಗಳು ಸುಮಾರು ಹಾಡುಗಳು ಹಿಟ್ ಆಯ್ತು ಅವ್ರು ಕೊಟ್ಟಿದ್ದು. ಡುಮ್ ಡುಮ್ ಡೋಲ್, ಅಂಜದ ಗಂಡು, ಆಮೇಲೆ ಇನ್ನೂ ನನಗೆ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ, ಸುಮಾರು ಹಾಡಿದ್ದೀನಿ ಅವ್ರಿಗೂ. ಅವರು ಒಳ್ಳೊಳ್ಳೆ ಹಾಡುಗಳು ಕೊಟ್ಟರು. ಶ್ರೀನಾಥ್ ಅವರು ಆ್ಯಕ್ಟ್ ಮಾಡಿದಂಥ ಒಂದು, ಅದೇ ಹೇಳಿದ್ನಲ್ಲ, ಎಷ್ಟೋ ಹಾಡುಗಳು ಹೊರಗಡೆ ಜಾಸ್ತಿ ಬಂದು ಪಾಪ್ಯುಲರ್ ಆಗಲ್ಲ. ಭಯಾಲಜಿ ನನ್ನನ್ನು ಕಾಡುತ್ತಿದೆ, ಜೀವಾಲಜಿ ನಿನ್ನನ್ನು ಕೂಗುತ್ತಿದೆ ಅಂತ ಈ ಹಾಡುಗಳು. ಆಮೇಲೆ ಕಿಲ್ಲಾಡಿ ಕ್ಯಾಬ್ರೆ ಎಲ್ಲ ಹಾಡಿಸಿದ್ರು ನನ್ನ ಕೈಲಿ ಅವರು. ಕಿಲ್ಲಾಡಿ ರಂಗ ಸಂಜೆಯಲ್ಲಿ ಬಂದ ನಾ ಅಂತ ಅವ್ರಿಗೂ ಸುಮಾರು ಹಾಡುಗಳು ಹಾಡಿದ್ದೀನಮ್ಮ ನಾನು. ಮ್ಯಾಮ್, ಬೈ ದೆನ್ ಆ ಕಾಲ ಬಹುಶಃ ಒಂದಷ್ಟು ಸ್ಟೀರಿಯೋಟೈಪು ಹೌದು, ಇದು ಅಂದರೆ ಹೀಗೆ ಇವ್ರನ್ನ ಒಂದು ಚೌಕಟ್ಟಲ್ಲಿ ಹಾಕಿ ಕೂಡಿಸ್ಬಿಡೋದು ಒಂದು ಇತ್ತು. ಪ್ಯಾರಲಲ್ ಆಗಿ ಇಂಥ ಗಾಯಕರು ಇಂತಹ ನಟರಿಗೆ ಹಾಡಬೇಕು ಅನ್ನೋದು ಒಂದು ಸ್ಟ್ಯಾಂಪು ಬರ್ತಾ ಇತ್ತು. ಈಗ ಉದಾಹರಣೆಗೆ ಬಾಲು ಸರ್ ಬಹುಶಃ ಕರ್ನಾಟಕ ಅಥವಾ ಸೌತ್ ಇಂಡಿಯಾದ ಎಲ್ಲ ಹೀರೋಗಳ ಶಾರೀರ ಅವರು ಮೋಸ್ಟ್ಲಿ. ಆದರೆ ಹೀರೋಯಿನ್ ಅಂತ ಬಂದಾಗ ಐ ಥಿಂಕ್ ಅವ್ರವ್ರ ಜಾಗದಲ್ಲಿ ಇರ್ತಿದ್ರಾ, ಅಥವಾ ಕೆಲವು ಸತಿ ನೀವು ಸ್ಟೀರಿಯೋಟೈಪ್ ಆಗಿದ್ರಲ್ಲ, ಎಲ್ಲ ಮಕ್ಕಳ ವಾಯ್ಸಲ್ಲಿ ಇರೋದಕ್ಕೆಲ್ಲ ಕೆಲವು ಸತಿ ನೀವು ಬಂದ್ಬಿಡ್ತಾ ಇದ್ರಿ. ಅದಕ್ಕೂ ಮುಂಚಿನ ಫೇಸ್ ಹೆಂಗಿತ್ತು ಮ್ಯಾಮ್? ಲೈಕ್ ನೀವು ಇಂಥ ಹೀರೋಯಿನ್ ಅಂದರೆ ಹಿಂಗೆ ಆಗ್ತಿತ್ತಾ, ಅಥವಾ ಈ ಥರ ಕ್ಯಾಟಗರಿ ಆಫ್ ಸಾಂಗಾಗಿ ನೀವು ಆಯ್ಕೆ ಆಗ್ತಿದ್ರಾ? ಆ್ಯಕ್ಚುಲಿ ಸ್ಪೀಕಿಂಗ್, ಸಾಂಗ್ ರೆಕಾರ್ಡಿಂಗ್ ದಿವಸ ಯಾರು ಹೀರೋಯಿನು ಯಾರು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ರಶ್ಮಿ, ನನಗಂತೂ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ಮುಂಚೆ ಸಾಂಗ್ ರೆಕಾರ್ಡಿಂಗ್ ಮಾಡೋರಲ್ವಾ, ಎಷ್ಟೋ ಸತಿ ಚೇಂಜ್ ಆಗೋದು, ಬೇರೆ ಯಾರೋ ಹೀರೋಯಿನ್ನು ಆ ಥರ ಆಗೋದು. ಬಟ್ ಎಲ್ಲ ಫೀಲ್ಡಲ್ಲಿ ಇದ್ದಂಗೆ ಎಲ್ಲ ಫೀಲ್ಡಲ್ಲೂ ಪಾಲಿಟಿಕ್ಸ್ ಇರುತ್ತೆ, ಎಲ್ಲ ಕಡೆನೂ ರಾಜಕೀಯ ಇರುತ್ತೆ ಅಲ್ವನಮ್ಮ, ಎಲ್ಲ ಕಡೆ ಅದನ್ನು ಒಂದು ಮಾತ್ರ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇವತ್ತಿನವರೆಗೂ. ನಾನು ಅದನ್ನೇ ಅಂದ್ಕೊಳ್ಳೋದು, ನಮಗೆ ಅಂತಿದ್ರೆ ಅದು ನಮಗೆ ಬರುತ್ತೆ, ಇಲ್ಲಾಂದರೆ ನೀ ಏನು ಜಪ್ಪಯ್ಯ ಮಾಡಿದ್ರೂ ಬರಲ್ಲ, ಆಯಿತಾ? ಸೊ ಅದಕ್ಕೆ ಯಾವುದನ್ನು ಇದಾಗಿ ತುಂಬ ಸೀರಿಯಸ್ ಆಗಿ ತೊಗೊಳ್ಬಾರ್ದು ಅಲ್ವಾ? ಅದು ಹೆಂಗೆ ಆಟ ಆಡ್ಸುತ್ತೆ ಅಂದರೆ, ಇನ್ನೇನು ನಾಳೆ ರೆಕಾರ್ಡಿಂಗ್ ಇದೆ ಅಂದ ತಕ್ಷಣ ಸಡನ್ನಾಗಿ ಕ್ಯಾನ್ಸಲ್ ಆಗುತ್ತೆ, ತಿರ್ಗೋ ಅದೇ ರೆಕಾರ್ಡಿಂಗ್ ಸಾಯಂಕಾಲ ಆಗುತ್ತೆ. ಹೀಗೆ ಈ ಥರ ಎಷ್ಟು ಬಿಗ್ ಬಾಸಲ್ಲಿ ಆಗುತ್ತಲ್ಲ, ಒಂಥರ ಏನಂತಾರೆ, ಆರ್ಡರ್ಸು ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಸೀರಿಯಸ್ ಆಗಿ ತೊಗೊಳ್ಬಾರ್ದು, ನಮ್ಮ ಪ್ರಯತ್ನಗಳು ನಡೀತಾ ಇರಬೇಕು, ಹಾಡ್ತಾ ಇರಬೇಕು. ಎಷ್ಟೋ ಇವಾಗ ಸಿಂಗರ್ಸ್ ಪಾಪ ಚೆನ್ನಾಗೇ ಹಾಡಿರ್ತಾರೆ, ವಾಯ್ಸೇ ತೆಗೆದುಬಿಟ್ಟಿರ್ತಾರೆ. ಸೊ ನಾನು ಅಷ್ಟೇ ಅವಾಗೆಲ್ಲ ಯಾರಿಗೂ ಈ ಪಿಕ್ಚರಲ್ಲಿ ಹಾಡಿದ್ದೀನಿ ಅಂತ ಹೇಳೋಕ್ಕೆ ಹೋಗ್ತಿರಲಿಲ್ಲ, ಯಾಕೆಂದರೆ ಯಾವಾಗ ವಾಯ್ಸ್ಗಳು ಚೇಂಜ್ ಆಗುತ್ತೋ ಯಾರಿಗೂ ಗೊತ್ತು. ಸೊ ಈ ತರಹದ ಎಲ್ಲವನ್ನ ಎದುರಿಸ್ಕೊಂಡು
ಅದು ನಮ್ಮನ್ನು ಹೆದರಿಸದೇ ಇರೋ ಹಾಗೆ ನೀವು ಅದನ್ನು ತಮಾಷಾಗಿ ನೋಡಿಕೊಂಡು ಇಲ್ಲ ಒಂದು ಫಿಲಾಸಫಿ ಇಲ್ಲಾಂದ್ರೆ ತಲೆ ಕೆಟ್ಟೋಗುತ್ತೆ. ಒಂದೊಂದೂ ಒಂಥರ ಅಯ್ಯೋ ನೋಡಿ ಅವ್ರು ಹಂಗೆ ಮಾಡಿಬಿಟ್ರು, ನಂಗೆ ನೋಡಿದ್ಯಾ, ನಂಗೆ ನೆಕ್ಸ್ಟು ನಂಗೆ ಬೇಜಾರಾಗಿಲ್ವಾ, ನಂಗೆ ಬೇಜಾರಾಗಿಲ್ಲ, ಬೇಜಾರಾಗಿದೆ, ಏನು ಮಾಡೋಕ್ಕಾಗುತ್ತೆ ಬೇಜಾರಾದರೆ ಅಲ್ವಾ? ಮೂವ್ ಆನ್, ಲರ್ನ್ ಟು ಮೂವ್ ಆನ್ ಅಂತ. ಸೊ ಇದೆಲ್ಲದ್ರ ಮಧ್ಯ ಅಫ್ಕೋರ್ಸ್ ಗಾಯಕಿಯಾಗಿ ಒಂದು ಕಲಾವಿದೆಯಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲ ನಿಮ್ಮ ಹತ್ರ ಇದೆ. ಕಲಾವಿದರ ಒಂದು ಸೈಡ್ ಇಸ್ ದ್ಯಾಟ್ ವಿ ಆರ್ ಆಲ್ ವೆರಿ ಎಮೋಷ್ನಲಿ ಡ್ರಿವನ್ ಪೀಪಲ್. ಸ್ವಲ್ಪ ಎಕ್ಸೆಂಟ್ರಿಕ್ ಅಂತ ನಾವೇ ಅನ್ಕೋಬೇಕು. ಸೊ ಲಾಜಿಕ್ಸು, ರ್ಯಾಷನಲ್ ಥಿಂಕಿಂಗು, ಇದನ್ನ ಈ ಥರನೂ ನೋಡ್ಬೋದು ಅನ್ನೋದನ್ನು ಆ ಟ್ರ್ಯಾಕ್ ನಿಮ್ಮಲ್ಲಿ ಬೆಳೆಯೋಕ್ಕೆ ಕಾರಣ. ಅಫ್ಕೋರ್ಸ್ ನೀವು ಹೇಗೆ ಬೆಳೆಸ್ಕೊಂಡ್ರಿ, ಮತ್ತು ನೀವು ಅಷ್ಟೊತ್ತಿಗಾಗಲೇ ಮದುವೆ ಆಗಿತ್ತು ಪದ್ಮಪಾಣಿ ಸರ್. ಅಲ್ಲಿಂದ ಬರ್ಬೇಕು ನಾನು, ಅವ್ರನ್ನ ಕೊನೆಗೆ ಹೆಂಗೆ ಮೀಟ್ ಆದ್ರಿ? ಹಾಗೆ ಏನಂದರೆ ನಾನು ಹೇಳ್ತಿದ್ನಲ್ಲ, ನಾನು ನಮ್ಮ ತಂದೆಗೆ ಹೇಳಿಬಿಟ್ಟಿದ್ದೆ ನಂಗೆ ಮದುವೆ ಅಷ್ಟು ಆಸಕ್ತಿ ಇಲ್ಲ ನನಗೆ. ಯಾಕೆಂದರೆ ಬರೋ ಹುಡುಗರೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಟೈಮಲ್ಲಿ, ಈಗಲೂ ಹಾಗೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಒಂಚೂರು ಚೇಂಜ್ ಆಗಿದ್ದಾರೆ ಹುಡುಗರು. ಬಟ್ ನಮ್ಮ ಟೈಮಲ್ಲಿ ಏನು ಹೆಂಗೆ ಹೇಳ್ತಾ ಹೇಳು, ಹುಡುಗಿರಂದ್ರೆ ಹೆಂಗಿರಬೇಕು, ಮನೆಯಲ್ಲಿ ಅಡುಗೆ ಚೆನ್ನಾಗಿ ಮಾಡಿಕೊಂಡು ಮಕ್ಳನ್ನ ಮಾಡ್ಕೊಂಡು ಮನೆ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಗಂಡಸರದು ಅವಾಗಲ್ಲ ಸ್ವಲ್ಪ ಹಾಗೆ ಇತ್ತಲ್ಲ. ಆ ಒಂದು 80s, ನಾನು ಐಮ್ ಟಾಕಿಂಗ್ ಅಬೌಟ್ 80s ಹಾಗೆ ಅಲ್ವಾ. ಏನಂದರೆ ಒಂದು ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಬಂದವ್ರ ಮುಂದೆ ಒಂದೆರಡು ಹಾಡು ಹೇಳ್ಕೊಂಡು ಆ ಥರನೇ ಅಲ್ವಾ, ತಗಿ ಬಗಿ ನಡೆಯೋದು ಮಾಮೂಲಿ. ಅದು ಅಂದರೆ ಅವಾಗ ಹಂಗಿತ್ತು ಅಲ್ವಾ. ಸೊ ನಾನು ಆ ಥರ ಇಲ್ವೇ ನಾನು ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ. ಅಂದರೆ ನನಗೆ ಅಡುಗೆನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಪದ್ಮಪಾಣಿ ನನ್ನ ಕಾಮನ್ ಫ್ರೆಂಡ್ ಮುಖಾಂತರ ನನಗೆ ಪರಿಚಯ ಆಗಿದ್ದು ಆಯಿತಾ. ನಂಗೆ ಮದುವೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೇ ಇದ್ರೂ ಸರಿ, ನಮ್ಮ ಕಾಮನ್ ಫ್ರೆಂಡ್ ಇಲ್ಲ ನೀನು ಅದೂ ಲೈಫ್ ನೋಡಬೇಕು, ಬರೀ ಇದೆಲ್ಲೇ ಇದ್ದರೆ ಹೆಂಗೆ, ಒಳ್ಳೆ ಹುಡುಗ ಸಿಕ್ಕರೆ ಯಾಕೆ ಆಗಬಾರ್ದು ಅಲ್ವಾ. ಸೊ ದೆನ್ ಐ ಡಿಸೈಡ್ ಯಾವುದು ನೋಡೋಣ, ನನಗೆ ಅಂದರೆ ಒಳ್ಳೆ ಫ್ರೆಂಡ್ ಥರ ಸಿಕ್ಕರೆ ಯಾಕೆ ಮಾಡ್ಕೊಳ್ಬಾರ್ದು, ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರೈಟ್ ಅಲ್ವಾ ಇದ್ರೆ ಅಂತ. ಸೊ ಇವ್ರು ಬಂದರು. ಅಂದರೆ ನಂಗೆ ಸಿಗೋ ಹುಡುಗ ತುಂಬ ಆರ್ಥೋಡಾಕ್ಸು ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನಮ್ಮ ಕಾಮನ್ ಫ್ರೆಂಡ್ ಮುಖಾಂತರ ಇವ್ರು ಪರಿಚಯ ಆದಾಗ ಸೊ ಹುಡುಗನ ನೋಡಿದೆ. ಒಂಥರ ಒಳ್ಳೆ ಇಂಜಿನಿಯರ್, HAL ಇಂಜಿನಿಯರ್ ಆಗಿದ್ದರು ಅವರು. ಅಂದರೆ ಒಳ್ಳೆ ಟಾಪ್ ಪೊಸಿಷನಲ್ಲೇ ಇದ್ದರು ಅವರು ಅವಾಗ. ಸೊ ಮೀಟ್ ಮಾಡಿದ್ವಿ. 1-2 ಭೇಟಿನಲ್ಲಿ ನಾನೇ ಕನ್ಫ್ಯೂಷನಲ್ಲಿದ್ದೆ. ಬಟ್ ಹಿ ಸೈಡ್ ಓಕೆ, ಇಲ್ಲ ನೀವು ನನಗಿಷ್ಟ ಆದ್ರಿ ಮಾತು. ಅವಾಗ ಕೂಡ್ಸ್ಕೊಂಡು ಹೇಳಿದೆ, ನೋಡಪ್ಪ ಎಲ್ಲ ಹೆಣ್ಮಕ್ಳ ಥರ ನನ್ನನ್ನು ಎಕ್ಸ್ಪೆಕ್ಟ್ ಮಾಡಬೇಡ. ಯಾಕೆಂದರೆ ನನಗೆ ಯಾವಾಗೂ ನಾನು ಸಂಗೀತದಲ್ಲೇ ಇರ್ತೀನಿ, 3 ಹೊತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಬಟ್ ನಾನು ತುಂಬ ಬ್ಯುಸಿನೂ ಇದ್ದೆ, ಸಿಕ್ಕಾಬಡೆ ಬ್ಯುಸಿ. ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಹಂಗೆ ಬರ್ತಾಯಿದ್ದೆ. ಅಂದರೆ ರೆಕಾರ್ಡಿಂಗ್ಸು ತುಂಬ ಇರೋದು. ಸೊ ಹುಡುಗನ ಮೀಟ್ ಮಾಡಿದಾಗ ಹೇಳಿದೆ, ನೋಡಪ್ಪ ನಾನು ತುಂಬ ಬ್ಯುಸಿ ಇದ್ದೀನಿ, ಈ ನನ್ನ ಒಂದು ಬ್ಯುಸಿ ಶೆಡ್ಯೂಲ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋದೇನು ಪರವಾಗಿಲ್ಲ. ಯಾಕೆ ಅವ್ರು ಇಷ್ಟೇ ಹೇಳಿದ್ರು, ಎಲ್ರಿಗೂ ಸಿಕ್ಕಲ್ಲ ಟ್ಯಾಲೆಂಟು, ನಿನಗೆ ದೇವ್ರು ಏನೋ ಕೊಟ್ಟಿದ್ದಾನೆ, ನೀನು ಎಷ್ಟು ವರ್ಷ ಹಾಡ್ತೀಯೋ ನಾನು ನಿನಗೆ ಸಪೋರ್ಟಿವ್ ಆಗಿರ್ತೀನಿ. ನಾನು ಯಾವತ್ತೂ ನೀನು ಹಾಡೋ ವಿಚಾರಕ್ಕೆ ನಾನು ಅಡ್ಡಿನೇ ಬರಲ್ಲ. ನಿನ್ನ ಪಾಡಿಗೆ ನೀನಿರು, ಏನು ಬೇಕಾದ್ರೆ ಮಾಡ್ಕೊ, ಅದಕ್ಕೆ ಏನು ಅನುಕೂಲಗಳು ಬೇಕೋ ಎಲ್ಲ ನೀನು ಮಾಡ್ಕೊ. ಅಂದರೆ ಮೇಯ್ನು ಅಡುಗೆ ವಿಚಾರ ಅಲ್ವಾ. ಇದು ಸಿಲ್ಲಿ ಅನಿಸುತ್ತೆ ಆ್ಯಕ್ಚುಲಿ ಕೇಳೋಕ್ಕೋದ್ರೆ. ಒಂದು ಹೆಣ್ಮಗಳು ಅಡುಗೆ ಮನೆಗೆ ಹೋದ್ಲು ಅಂದರೆ ಮನೆಯಲ್ಲಿ 4 ಥರ ಜನಗಳಿದ್ರು ಅಂದರೆ 4 ಥರ ಅಡುಗೆ ಮಾಡಬೇಕು, ಕರೆಕ್ಟಾ. ಒಂದು ಮಗುಗೆ ಇದು ಸೇರಲ್ಲ, ಒಂದು ಗಂಡನಿಗೆ ಇದು ಸೇರಲ್ಲ. ಅವಳ ಜೀವನ ಎಲ್ಲ ಪಾಪ ಬರೀ ಅಡುಗೆ ಮನೇಲಿ ಏನಾರು ಟ್ಯಾಲೆಂಟ್ ಇತ್ತು ಅಂದರೆ, ನಾನು ಹೇಳೋದು ಅಡುಗೆ ಮನೆಗೆ ಒಂದು ವ್ಯವಸ್ಥೆ ಆಗ್ಬಿಟ್ರೆ ಎಷ್ಟೋ ಜನ ಹೆಣ್ಮಕ್ಳುಗಳು ನಿಜವಾಗ ಅವ್ರ ಟ್ಯಾಲೆಂಟನ್ನ ಮುಂದುವರ್ಸ್ಕೊತಾರೆ ಅಲ್ವಾ. ಖಂಡಿತ 3 hours ಆಗುತ್ತೆ. ಅಂದರೆ ಸರಿಯಾಗಿ ಹೋಗಿ ಒಂದು ಅಡುಗೆ ಮನೆಗೆ ಹೋದರು ಅಂದರೆ ಒಂಥರ ಎಲ್ಲ ಸ್ಟ್ರೆಸ್ಸು, ಏನು ಮಾಡಬೇಕು ಅನ್ನೋದೇ ಸ್ಟ್ರೆಸ್ಸು ಆಯಿತಾ. ಅದಕ್ಕೆ ನಾನು ಹೇಳಿದೆ, ಹಾಡೋರಿಗೆ ಫಾರ್ ದಟ್ ಮ್ಯಾಟರ್ ಎನಿಥಿಂಗ್ ನಿಂಗೂ ಗೊತ್ತಿರುತ್ತೆ. ಅದಕ್ಕೆ ನುಗ್ಗಿದ್ವಿ ಅಂದರೆ ಅದೇ ಆಗುತ್ತೆ. ಏನು ಹಾಕಬೇಕು, ಅದೇನು ಮಾಡಬೇಕು, ಇದೇನು ಮಾಡಬೇಕು, ದಟ್ ಈಸ್ ಆಲ್ಸೋ ಎ ಕ್ರಿಯೇಟಿವ್ ವರ್ಕ್. ಅದು ಅಡುಗೆ ಅನ್ನೋದು ಪಾಪ ಎಷ್ಟು ಜನ ಹೆಣ್ಮಕ್ಳು ಮಾಡ್ತಾರೆ, ಅವ್ರಿಗೆಲ್ಲ ಹೌಸ್ ವೈಫ್ಗಳು ಅಂತಾರೆ. ಹೌಸ್ ವೈಫ್ಗಳೆಲ್ಲ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತೀನಿ ನಾನು. ಎಲ್ಲದಕ್ಕೂ ಅದಕ್ಕಿರೋ ಬೆಲೆ ಇದೆ. ಅವರು ಪಾಪ ಅದು ಕೆಲವ್ರು ಇದ್ದಾರೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೋತಾರೆ, ಅವರೆಲ್ಲ ತುಂಬ ಗ್ರೇಟ್. ಬಟ್ ನಾನು ಅಷ್ಟು ಜಾಣೆ ಅಲ್ಲ. ನಾನು ಇಲ್ಲಿ ಸಂಸಾರನೂ ತುಂಬ ಮನೆಯಲ್ಲಿ ಮಾಡಿ ಹೊರಗೆ ಆಗಲ್ಲ, ಯಾಕೆಂದರೆ ವೆರಿ ಕ್ರಿಯೇಟಿವ್ ವರ್ಕ್ ಅಲ್ವಾ ನಂದು. ಸೊ ಹಿ ಸೈಡ್ ನೀನು ಹಾಡೋ ತನಕ ಟಿಲ್ ಟುಡೇ ಐ ಆಮ್ ಸಿಂಗಿಂಗ್ ಅಂದರೆ ಬಿಕಾಸ್ ಆಫ್ ಪದ್ಮಪಾಣಿ. ಅಂದರೆ ಅವ್ರು ಇವತ್ತಿಗೂ ನಾನು ಹಾಡಿ ಜಗಳ ಆಡ್ತೀವಿ ಇಲ್ಲ ಅಂತಲ್ಲ, ಡೋಂಟ್ ಥಿಂಕ್ ವಿ ಆರ್ ತುಂಬ ಇದು ಅಂತ ಅನ್ಕೋಬೇಡ, ಜಗಳಗಳು ಆಗುತ್ತೆ. ಬಟ್ ಏನಂದರೆ ಇದು
ಈ ವಿಷಯದಲ್ಲಿ ಮಾತ್ರ ನನಗಂತೂ ಏನೂ ತೊಂದರೆ ಮಾಡಿಲ್ಲ. ಇವತ್ತಿಗೂ ನಾನು ಹಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಎನ್ಕರೇಜ್ಮೆಂಟ್ ಆಫ್ ಮೈ. ಇವಾಗ ನನ್ನ ಮಗಳೂ ಅವ್ರ ಅಪ್ಪನ್ನೇ ಹೊತ್ತಿದ್ದಾಳೆ, ಮೇಘ. ಶೀ ಈಸ್ ಎ ಕೌನ್ಸ್ಲರ್ ಆ್ಯಕ್ಚುಲಿ, ಸೈಕಾಲಜಿಸ್ಟ್ ಅವಳು. ಸೊ ಅವಳು ತಂದೆ ಥರನೇ ಫಸ್ಟು, ಅಮ್ಮ ನಿನಗೆ ನೀ ಹಾಡು, ನಾವು ನೋಡ್ಕೋತೀವಿ, ಮನೆ ಯೋಚನೆ ಮಾಡಬೇಡ ಅಂತ. ಸೊ ಹಾಗೆ ಮನೆಯಲ್ಲಿ ಸ್ವಲ್ಪ ಬೇಕು, ಪ್ರೋತ್ಸಾಹ ಬೇಕು. ನಿಮ್ಮ ಕನಸುಗಳಿಗೆ ರೆಕ್ಕೆ ಕೊಟ್ಟು ಇನ್ನೂ ಅದಕ್ಕೆ ಹಾರು ಅಂತ ಪುಷ್ಟಿ ಕೊಡೋರು. ಸರಿ. ಸೊ ಹೀಗೆ ಅವರು ಸಿಕ್ಕಿದ್ರು, HAL ಇಂಜಿನಿಯರ್ ಆಗಿದ್ರು. ಕೊನೆಗೆ ನೀವು ಹೇಳಿದ್ರಿ ಇಷ್ಟು ಬ್ಯುಸಿ ಆಗಿದೆ ಅಂತ. ಸೊ ಹಾಡಿಗೆ ಫ್ರೀಡಮ್ ಇದೆ. ಅದಾದ್ಮೇಲೆ ಏನು ಗೊತ್ತಾ, ಅದಾದ್ಮೇಲೆ ಏನಾಯ್ತು, ಸ್ವಲ್ಪ ವರ್ಷಗಳು ನನ್ನ ಪಾಡಿಗೆ ನಾನು ಬ್ಯುಸಿ, ಅವ್ರು HAL ಇಂಜಿನಿಯರು, ಅಲ್ಲಿ ಹೋಗ್ತಾಯಿದ್ರು. ಅವರೊಂದು 15 ವರ್ಷ ಕೆಲಸ ಮಾಡಿದ್ರು. ಆಮೇಲೆ ಏನಾಯಿತು, ನಮ್ಮದು ಆರ್ಕೆಸ್ಟ್ರಾ ಅಂತ ಶುರು ಮಾಡ್ಕೊಂಡ್ವಿ, ನಮ್ಮದೇ ಟ್ರೂಪ್ ಶುರು ಮಾಡಿದ್ವಿ, ನಮ್ಮದು ವಾದ್ಯಗೋಷ್ಠಿ. ಕಮರ್ಷಿಯಲಾಗಿ ಹೋಗಿ ಸುಮ್ಮನೆ ಹಾಡಿ ಬರ್ತಾಯಿದ್ದೆ ಬೇರೆಯವರಿದ್ರಲ್ಲಿ. ಆಮೇಲೆ ನಮಗೆ ಅನ್ನಿಸ್ತು ಯಾಕೆ ನಮ್ಮದೇ ಒಂದು ಟ್ರೂಪ್ ಮಾಡಬಾರ್ದು ಅಂತ. ಸೊ ಅದು ಮಾಡಿದಾಗ ನನಗೆ ಇಲ್ಲಿ ರೆಕಾರ್ಡಿಂಗು ಅದು ಇದು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಟುಕ್ ಎ ಡಿಸಿಷನ್, ಬೇಡ ಇಬ್ಬರು ಇದರಲ್ಲಿ ಫೀಲ್ಡಲ್ಲಿ ಅಂತ. ಆಮೇಲೆ ಅವರು ಸುಮಾರು ತುಂಬ ಒಂದು ವ್ಯಕ್ತಿ ಯಾವ ಥರ ಅಂದರೆ, ಏನಾರ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅವ್ರು ಅದ್ರ ಬಗ್ಗೆ ತುಂಬ ಡೀಪಾಗಿ ಹೋಗಿ ಕಲಿತಾರೆ, ಅಂದರೆ ಅಷ್ಟು ಇಂಟ್ರೆಸ್ಟ್ ಆತನಿಗೆ. ಹಾಂ. ಸೊ ಅವರು ETVನಲ್ಲಿ ರವಿ ಬೆಳಗೆರೆ ಅವ್ರದ್ದು ಬರ್ತಾ ಇತ್ತಲ್ಲ, ಎಂದು ಮರ್ಯಾದಾಡು, ಅದಕ್ಕೆಲ್ಲ ಸ್ಕ್ರಿಪ್ಟು ಪದ್ಮಪಾಣಿನೇ ಮಾಡ್ತಾ ಇದ್ದಿದ್ದು. ಆಮೇಲೆ ಹಾಡಿಗೊಂದು ಹಾಡು ಅಂತ ಬರ್ತಾ ಇತ್ತು, ಆಲ್ಮೋಸ್ಟ್ ಒಂದು 5 years ಮಾಡಿದ್ವಿ ನಾವು. ಆಮೇಲೆ ನನ್ನ ಹಾಡು ನನ್ನದು, ಇದೆಲ್ಲ ಪದ್ಮಪಾಣಿ ಡೈರೆಕ್ಟ್ ಮಾಡಿದ್ದು. ಸೊ ಅವರು ಒಂಥರ ನನ್ನ ಫೀಲ್ಡ್ಗೆ ಬಂದ್ಬಿಟ್ರು. ಸೊ ಬಟ್ ಒಂದೊಂದ್ಸರಿ ಅನ್ಸತ್ತೆ ಪಾಪ ತುಂಬ ಚೆನ್ನಾಗಿ ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ರು, ಇದ್ದಿದ್ರೆ ಇನ್ನೂ ಇವಾಗ ಇದ್ದಿದ್ರೆ ತುಂಬ ಒಳ್ಳೆ ಪೊಸಿಷನಲ್ಲಿ ಇರೋ ಅಂತ. ಬಟ್ ಹಿ ಎಂಜಾಯ್ಸ್ ಈಸ್ ವರ್ಕ್. ಇವಾಗ ನಮ್ಮ ಜೊತೆನೇ ಥಿಯರಿ ಯಾರಿಗೆಲ್ಲಿರುತ್ತೋ ಒಂದು. ಎರಡನೇದು ಆಸ್ ಸಮ್ ಚಾಯ್ಸಸ್ ಯು ಮೇಕ್ ಫಾರ್ ಸರ್ಟನ್ ಥಿಂಗ್ಸ್. ಕರೆಕ್ಟ್. ನಥಿಂಗ್ ಈಸ್ ರಿಗ್ರೆಟಬಲ್ ಅನ್ಸುತ್ತೆ. ಇಲ್ಲ ಅವ್ರಿಗೇನು ಆ ಥರ ಅನಿಸಿಲ್ಲ. ಹಿ ಈಸ್ ಹ್ಯಾಪಿ ಆ್ಯಂಡ್ ವಿ ಆರ್ ಇನ್ ಟು ಮ್ಯೂಸಿಕ್ ಫುಲ್ ಫ್ಯಾಮಿಲಿ. ಒಂಥರ ಮಗಳ ಹಾಡಲ್ಲ, ಬಟ್ ಶಿ ಎಂಜಾಯ್ಸ್ ಅಷ್ಟೇ. ಬಟ್ ಇವರು ಇದು ಡೈರೆಕ್ಷನ್ನು ಎಲ್ಲ. ಮೊನ್ನೆ ಈಗ ಇದರಲ್ಲಿ ಗಾನಚಂದನ ಅಂತ ಮಾಡಿದ್ವಿ. ಸೊ ಎಲ್ಲ ವಿ ಆರ್ ಇನ್ ಟು ಮ್ಯೂಸಿಕ್. ಆಲ್ ಓವರ್ ದಿ ಸುತ್ತಾ ಇರ್ತೀವಿ, ಎಲ್ಲ ಕಡೆ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಹಾಗೆ ಶುರುವಾದ ಗೆಳೆತನ, ಮತ್ತೆ ಮದುವೆ ಆಯಿತು, ಮತ್ತು ಮುಂದೆ ಅವರು ಇದನ್ನೇ ಹೇಗೆ ವೃತ್ತಿ ಮಾಡಿಕೊಂಡ್ರು ಹೇಳಿದ್ರಿ. ಆ್ಯಂಡ್ ಅವರ ಇನ್ಫ್ಲೂಯೆನ್ಸು, ಅವ್ರ ಜಾಗ ಏನಿತ್ತು. ಈಗ ಉದಾಹರಣೆಗೆ ಈಗ ನನಗೂ ಅಷ್ಟೇ ರಿಯಲ್ ಲೈಫಲ್ಲಿ ಏನೇನಾಗುತ್ತೋ ಇದೆಲ್ಲನೂ ಕೆಲವು ಸತಿ ನನ್ನ ಕ್ಯಾಮ್ರಾಗ ಮುಂದೆ ಅಥವಾ ಪ್ರಪಂಚಕ್ಕೆ ತೋರಿಸ್ಕೊಳ್ದಿರೋದು, ಮೈಕ್ ಮುಂದೆ ಹೇಳ್ತಾ ಇರೋದು ಡೇವಸ್ಗಂತೂ ಗೊತ್ತಿರೋದು ನನ್ನ ಗಂಡಂಗೆ. ನನ್ನ ನೋವುಗಳು ಅವನಿಗೆ ಗೊತ್ತು, ನಾನು ಎಲ್ಲಿ ಪ್ರಪಂಚಕ್ಕೆ ಹೆಂಗಿರ್ತೀನಿ, ಒಳಗೆ ಹೆಂಗಿರ್ತೀನಿ ಎಲ್ಲ ಅವನಿಗೆ ಗೊತ್ತು. ಅಂದರೆ ಎಷ್ಟೋ ಸತಿ ನನ್ನ ಇವತ್ತಿನ ಆಲೋಚನೆ ಕೆಲವುದೆಲ್ಲ ಹೀಗೂ ನೋಡ್ಬೋದ ಲೈಫ್ ಅನ್ನೋದಕ್ಕೆ ಅವನ ಇನ್ಫ್ಲುಯೆನ್ಸು ಇದೆ. ಆ ಥರ ಐ ಆಮ್ ಶ್ಯೂರ್ ನಿಮ್ಮ ಲೈಫಲ್ಲಿ ನಿಮ್ಮ ಹಸ್ಬೆಂಡ್ದು ರೋಲು, ನಿಮ್ಮ ಥಾಟ್ಸ್ ಆಗಿರಲಿ, ಲೈಫನ್ನು ನೋಡೋ ರೀತಿನ ಎಷ್ಟು ಬದಲಾಯಿಸಿದೆ, ಯಾವ್ಯಾವ ರೀತಿನ ಅದು ಕೆಣಕಿದೆ. ಈಸ್ ವೆರಿ ಬ್ರಾಡ್ ಮೈಂಡೆಡ್. ಅವರು ಬರೀ ನನಗೆ ಅಂತಲ್ಲ, ಪಾಪ ಸುಮಾರು ಜನ ಮಕ್ಕಳು ಮನೆಗೆ ಬರ್ತಾರೆ, ಅವ್ರಿಗೆಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ. ಅಂದರೆ ಆ ಒಂದು ಒಳ್ಳೆ ಗುಣ ಇದೆ. ಅಂದರೆ ಹೆಂಡತಿ ಒಬ್ಬಳೇ ಅಂತಲ್ಲ, ಯಾರು ಟ್ಯಾಲೆಂಟ್ ಇದ್ದಾರೆ ಅಂದರೆ ಅವ್ರಿಗೆ ಕರೆಸಿ, ಅವ್ರಿಗೊಂಚೂರು ಹಾಡೋದನ್ನೆಲ್ಲ ಹೇಳಿ, ಮನೆಯಲ್ಲಿ ರೆಕಾರ್ಡಿಂಗ್ ಒಂಚೂರು ಮಾಡಿಸಿ, ಅವ್ರಿಗೊಂಚೂರು ಖುಷಿ ಪಡಿಸಿ ಅದೆಲ್ಲ ಮಾಡ್ತಾರೆ. ಒಂಥರ ತುಂಬ ಒಳ್ಳೆ ಇದು, ಒಂಥರ ವ್ಯಕ್ತಿತ್ವ. ಬರೀ ತಾನು ಬೆಳೆದ್ರೆ ಸಾಲದು, ಜೊತೆಗಿರೋರ್ಗೂ ಆದಷ್ಟು ಈಸ್ ವೆರಿ ಒಂಥರ. ನಾವಿಬ್ರು ಲಿಬ್ರನ್ಸ್ ಆಯ್ತಾ ಇಬ್ರು ತಕಡಿ ಆಯ್ತಾ, ಇಬ್ರು ಒಂಥರ ಫ್ರೆಂಡ್ಸ್ ಥರನೇ ಇದ್ದೀವಿ ಅಂತ ಹೇಳ್ಬೋದು. ಸೊ ಗುಡ್. ಸೊ ಇಲ್ಲಿ ನಡೀತಾ ಇದ್ದಿದ್ದೆಲ್ಲ ಒಂದು ತುಂಬಾ ಆದರ್ಶ ದಂಪತಿಗಳು ಅಂತ ಅಲ್ಲ, ಕಚಾಡ್ತೀವಿ, ಅದೂ ಇದೆ. ಅಂದ್ರೆ ಅದೇನಕ್ಕೆ ಅದೆಲ್ಲ ಬೇರೆ ಥರ, ನಾಟ್ ಟು ಕನೆಕ್ಟೆಡ್ ಟು ಅವರ್ ಪ್ರೊಫೆಷನ್. ಸುಮ್ಮನೆ ಎಲ್ಲ ಗಂಡ ಹೆಂಡತಿ ಜಗಳ ಆಡ್ತಾರಲ್ಲ, ಆ ಥರ ನಮ್ಮದು ಇದೆ. ಅಲ್ಲ ನೋಡಿದವರು ಏನಪ್ಪ ಏನು ಆದರ್ಶ ದಂಪತಿಗಳ ಅನ್ಕೊಳ್ತಾರೆ ಅಂತ ಅದಕ್ಕೆ ಹೇಳಿದೆ. ಅದೆಲ್ಲ ಕಡೆ ಇದ್ದಿದ್ದೆ ಅಲ್ಲ. ಈ ಥರ ಲೆಕ್ಕಾಚಾರಗಳ ಮಧ್ಯೆನೇ ನಿಮ್ಗೆ ಇನ್ನೂ ಮತ್ತಷ್ಟು ಸಾಂಗ್ಸ್ಗಳು, ಅಂದರೆ ನಿಮ್ಮ ಒಂದು ನೀವು ಜೀವನನ ನಡ್ಕೊಂಡು ಬಂದಿರೋ ರೀತಿ ಥ್ರೂ ಯುವರ್ ಪ್ರೊಫೆಷನ್ ಅಂತ ನಾವು ನೋಡೋದಾದರೆ, ಈಗ ಉದಾಹರಣೆಗೆ ಒನ್ ಆಫ್ ಯುವರ್ ಫೇವ್ರೆಟ್ ಆ್ಯಂಡ್ ಫೇಮಸ್ ಸಾಂಗ್ಸ್ ಕುಡ್ ಬಿ ದಿಸ್ ಅಲ್ವಾ, ದೇವರ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ದೇವರ ನೀನು ನಿಜವಪ್ಪ ಬಾಲಕನಾಗಿ ಹೇ ಅಯ್ಯಪ್ಪ. ನನ್ನ ಲಕ್ಕೇನು ಗೊತ್ತಾ ರಶ್ಮಿ, ನನಗೆ ಈ ದೇವರ ಹಾಡುಗಳು ತುಂಬ ಹಾಡಿದ್ದೀನಿ ನಾನು ಆಯಿತಾ. ಈ ಎಲ್ಲ ದೇವ್ರದ್ದು ಎಲ್ಲ ಮಠಗಳು, ಈ ಮಂಗಳೂರು ಕಡೆ ತುಳು ಸಾಂಗ್ಸು, ಆಮೇಲೆ ಕೊಂಕಣಿ ತುಂಬ ಅದೃಷ್ಟ ಮಾಡಿದ್ದೀನಿ ನಾನು. ಅದಕ್ಕೆ ಎಷ್ಟು ಜನಕ್ಕೆ
ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗಲ್ಲ ಒಂದೊಂದ್ಸತಿ. ಅಷ್ಟು ಎಲ್ಲರೂ ನನಗೆ ಅವಕಾಶ ಕೊಟ್ಟಂಥವ್ರು ಎಲ್ಲರಿಗೂ ನಿನ್ನ ಶೋಯಿಂದ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ನಂದು ಧ್ವನಿ ಸುರುಳಿಗಳು ಜಾಸ್ತಿ ಬಂತು. ತುಂಬಾ ಎಷ್ಟು 10,000 ಸಾಂಗ್ಸು ಟೋಟಲಿ ಹತ್ರ ಹಾಡಿದ್ದೀನಿ, ಹೆಚ್ಚು ಕಮ್ಮಿ ಹಾಡಿದ್ದೀನಿ. ಪ್ಲೀಸ್ ಹೆಲ್ಪ್ ಅಸ್ ಟು ದಟ್ ಜರ್ನಿ ಮ್ಯಾಮ್. ಈಗ ಒಂದು ಕ್ಯಾಸೆಟಲ್ಲಿ ಒಂದು ಸಾಂಗ್ ಬೇರೆ, ಕೆಲವುದೆಲ್ಲ ಇಡೀ ದೇವರನಾಮ ಫುಲ್ ನೀವೇ ಹಾಡಿರೋ ಕ್ಯಾಸೆಟ್ಸು, ಇವೆಲ್ಲ ಹೆಂಗಾಗ್ತಾಯಿತ್ತು ಪ್ಲಾನಿಂಗ್? ತುಂಬ ಕ್ಯಾಸೆಟ್ ಕಂಪನಿಗಳೆಲ್ಲ ಶುರುವಾದವು. ಟಿ ಸೀರೀಸು, ಅಶ್ವಿನಿ, ಜೇಂಕಾರು, ಆಮೇಲೆ ಲಹರಿ, ಆಯಿತಾ. ಅವ್ರದ್ರೆಲ್ಲ ಒಬ್ಬೊಬ್ರ ಹತ್ರನೇ ಬೇಕಾದ್ರೆ ನಂದು ಒಂದು 1200 1300 ಹಾಡು ಒಂದೊಂದಿದೆ ಅವ್ರವ್ರಿಗೆ. ಅಂದರೆ ಅವಾಗ ಅಷ್ಟು ನೆಸ್ಸಿಟ್ಟಿದ್ದು ಜನಗಳಿಗೆ, ಅಷ್ಟು ಕ್ಯಾಸೆಟ್ ಮಾಡೋರು. ಅಂದರೆ ಎಲ್ಲ ದೇವ್ರದ್ದು ಯಾವ ದೇವರು ಅಂತಿಲ್ಲ, ಅವ್ರ ಮನೆ ದೇವರೆಲ್ಲ ಇರುತ್ತಲ್ಲ. ಆಮೇಲೆ ಅವ್ರ ಗುರುಗಳು ಇರ್ತಾರೆ, ಅವ್ರಿಗೆ ಅದು ಆ ಥರ ಅವ್ರ ಮೇಲೆ ಹಾಡುಗಳು ಬರೆಯೋದು, ಹಾಡೋದು. ಆ್ಯಂಡ್ ತುಂಬ ಖುಷಿ ಪಡ್ತಾ ಇದ್ದೆ ನಾನು ಡಿವೋಷ್ನಲ್ ಎಲ್ಲ ಹಾಡುವಾಗ. ಇದ್ರ ಮಧ್ಯೆ ಅವ್ರದ್ದೇ ಆದಂಥ ಕೆಲವು ಜಾನಪದ ಶೈಲಿಗಳು ಹಾಡೋದು, ಅದನ್ನು ಮಾತ್ರ ನಾನು ಹಿಂಗೆ ಹೇಳಲೇಬೇಕು. ಉದಾಹರಣೆ ಬಿಗಿನಿಂಗ್ನಲ್ಲಿ ಏನಾಗೋದು, ನಾನು ಫೀಲ್ಡಿಗೆ ಬಂದು ಹೊಸರಲ್ಲಿ ಧ್ವನಿ ಸುರುಳಿಗಳು ಹಾಡುವಾಗ ಕೆಲವೆಲ್ಲ ನನಗೆ ಒಂದೊಂದ್ಸತಿ ಹಾಡೋಕ್ಕೆ ಕೆಲವು ಕಷ್ಟ ಆಗೋದು. ಕಷ್ಟ ಅಂದರೆ ಹಾಡೋದಕ್ಕಲ್ಲ, ಅವ್ರ ಸಾಹಿತ್ಯಗಳು. ಎಷ್ಟು ಜಗಳ ಆಡ್ತಿದ್ದೆ ಗೊತ್ತಾ? ಫಾರ್ ಎಕ್ಸಾಂಪಲ್ಲು, ಒಬ್ಬರಂತೂ ಬರೆದಿದ್ರು, ಏನು, ಗಂಡ ಹೊಡೆದ್ರೆ ಹೊಡೆಸ್ಕೊ, ನೀನು ಹೆಣ್ಣು, ಅವ್ನು ಕುಡಿದು ಬಂದರೂ ನೀನು ಹೊಡೆಸ್ಕೊ, ಹೆಣ್ಣು ಅಂದರೆ ಎಲ್ಲ ತಾಳ್ಮೆ ಬೇಕು, ಏನಾರ ನಿನಗೆ ಕಷ್ಟ ಆದರೆ ಮನೆಗೆ ಬಂದು ಹೇಳಬೇಡ, ತವ್ರ ಮನೆಗೆ ಬಂದು ಹೇಳಬೇಡ, ನೀನು ಎಷ್ಟೇ ಆದ. ನಾನು ಕರೆದು ಕೇಳ್ತಿದ್ದೆ, ಸರ್ ಏನು ಸರ್ ಈ ಥರ ಬರೆದಿದ್ದೀರಾ, ನಿಮ್ಮಲ್ಲೂ ಹೆಣ್ಮಕ್ಳಿಲ್ವಾ? ಹಾಂ, ಇದು ಅಲ್ಲ, ನನ್ನಿಂದ ಏನು ಸಮಾಜ ಉದ್ಧಾರ ಆಗಿಬಿಡುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಈವನ್ ಐ ಹ್ಯಾವ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹಾಡೋವಾಗ. ಸೊ ಟ್ರೂ. ಅಂದ್ರೆ ನೀವು ಏನಕ್ಕೆ ನಿಲ್ತೀರಾ, ಯಾವ ಪ್ರಾಜೆಕ್ಟ್ಸಿಗೆ ಅಸೋಸಿಯೇಟ್ ಆಗ್ತೀರಾ? ಬಿಗಿನಿಂಗ್ ಅಲ್ಲಿ ಆ ಥರದೆಲ್ಲ ಕೆಲವೆಲ್ಲ ಹಾಡಿದೆ. ಆಮೇಲೆ ಒಂದು ದಿವಸ ರಿಯಲೈಸ್ಡ್, ಸೊ ಇಸ್ ನಾಟ್ ಐ ಆಮ್ ಡೂಯಿಂಗ್ ರಾಂಗ್ ಅಂತ. ಆಮೇಲೆ ಗಂಡು ಮಗುನೇ ಕೊಡು, ಹೆಣ್ಣು ಮಗು ಕೊಡಬೇಡ, ಹೆಣ್ಣು ಸಂಸಾರದ ಹುಣ್ಣು, ಈ ಥರ ಎಲ್ಲ ಬರೆಯೋರು. ನಂಗೆ ತುಂಬ ಕೋಪ ಬರೋದು ನನಗೆ. ಆಮೇಲೆ ಏನು, ನನಗೆ ಬಂಜೆ, ನನಗೆ ಮಕ್ಕಳಾಗಲ್ಲ, ನನಗೆ ಸಾವು ಕೊಡು. ಅಂದರೆ ಬಂಜೆ ಆಗ್ಬಿಟ್ರೆ ಅವಳು ಸಾವು ಕೊಟ್ಬಿಡ್ಬೇಕಾ, ಏನು ಸರ್ ಸತ್ತೋಗ್ಬಿಡ್ಬೇಕಾ? ಆಮೇಲೆ ಉದ್ದೇಶ ಅಷ್ಟೇನಾ? ಆಮೇಲೆ ಇಲ್ಲ ಮೇಡಮ್, ನೀವು ಈ ಥರ ಹತ್ಕೊಂಡು ಹಾಡಿದ್ರೆ ನಮ್ಮ ಕ್ಯಾಸೆಟ್ ಜಾಸ್ತಿ ಸೇಲ್ ಆಗುತ್ತೆ. ಅಪ್ಪ, ಈ ಥರ ಹತ್ಕೊಂಡು ಹಾಡಿ ಕ್ಯಾಸೆಟ್ ಸೇಲ್ ಆಗೋದು ಬೇಡ. ನಂದು ಒಂದು ಸಣ್ಣ ಒಂದು ಸಾಸಿವೆ ಎಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಈ ಥರ ಎಲ್ಲ ಬರಿಬೇಡಿ, ನಂಗೆ ತುಂಬ ದುಃಖ ಆಗುತ್ತೆ. ಆಮೇಲೇನೋ 22 ವರ್ಷ ಆಗೋಗಿದೆ ನನಗೆ ಗಂಡು ದಿಕ್ಕಿಲ್ಲ, ನನಗೆ ಯಾರು ಗಂಡು ಒಪ್ತಾ ಇಲ್ಲ, ನನಗೆ ಸಾವು ಕೊಡು. ಸಾವು ನನಗೆ, ಅಯ್ಯೋ ಏನು ಸರ್ ನೀವು ಹಿಂಗೆ ಬರೀತೀರಾ? ಇಲ್ಲ ಮೇಡಮ್, ಅದು ಕೆಲವ್ರು ಹೆಂಗಸರಿಗೆ ಇಷ್ಟ ಆಗುತ್ತೆ. ಇವಾಗ ದೌರ್ಜನ್ಯ ಅನ್ನೋದು ಗಂಡ ಹೆಂಡತಿ ಇಬ್ಬರೂ ಮಾಡಬಾರ್ದು ನಾ ಹೇಳೋದು. ಇಲ್ಲ ಅವ್ನು ಕುಡ್ಕೊಂಬಂದು ಹೊಡಿತಾನೆ, ಇಲ್ಲ ಅಲ್ಲ, ನಾ ಹೇಳೋದು ಫಿಸಿಕಲ್ ಅಬ್ಯೂಸ್ ಆಗಲಿ, ಮೆಂಟಲ್ ಅಬ್ಯೂಸ್ ಆಗಲಿ, ಇಬ್ಬರೂ ಮಾಡಬಾರ್ದು. ಆ ವಾತಾವರಣದಲ್ಲಿ ಮಕ್ಕಳು ಬೆಳೆದ್ರೆ ಅವರು ಸ್ಟ್ರೆಸ್ ಹೆಂಗೆ ತಡ್ಕೊಳ್ತಾರೆ ಹೇಳು ಅಲ್ವಾ? ಅವರು ಮುಂದೆ ಅವರು ಸಮಾಜಕ್ಕೆ ನಾವು ಆ ಸ್ಟ್ರೆಸ್ಸಲ್ಲೇ ಮಕ್ಕಳು ಬದುಕಿದ್ರೆ ಅವ್ರ ಮುಂದಿಂದು ಇದು ಪಾಪ ಎಷ್ಟು ಸಫರ್ ಮಾಡ್ತಾವವು, ಯಾರ ಕೈಲಿ ಹೇಳ್ಕೊಳಕ್ಕಾಗಲ್ಲ. ಸೊ ಈ ಥರ ಹಾಡುಗಳಲ್ಲಿ ಬರೋದು, ಹಾಡುಗಳಲ್ಲಿ ಅಯ್ಯೋ ನನ್ನ ಗಂಡ ಕುಡಿದು ಬಂದರು, ಅವ್ನ ಪತಿ ದೇವರು, ಅಯ್ಯೋ ನಾನು. ಆಮೇಲೆ ಎಷ್ಟೋ ಸತಿ ನಾನು ಸಾಹಿತ್ಯನೆಲ್ಲ ಚೇಂಜ್ ಮಾಡಿಸಿ, ಬೇಡ ಸರ್ ಹಾಗೆಲ್ಲ ಬರಿಬೇಡಿ. ಬಟ್ ಬಿಗಿನಿಂಗಲ್ಲಿ ಕೆಲವು ಹಾಡುಗಳು ಹಾಡಿದ್ದೀನಿ, ಅದೆಲ್ಲ ಕೇಳಿದಾಗ ನನಗೆ ನಾನು ಅವಾಗ ಅಪೋಸ್ ಮಾಡ್ಬೋದಿತ್ತಲ್ಲ, ಈ ಥರ ಯಾಕೆ ಹಾಡಿದೆ ನಾನು? ಹೆಣ್ಮಕ್ಳು ಅಂದರೆ ಏನು? ನಾನು ಹೇಳಿದೆ ಸರ್, ನಾನು ಹೆಣ್ಣಲ್ವಾ ನಿಮಗೆ ಬಂದು. ಆಮೇಲೆ ಗಂಡು ಮಗುನೇ ಕೊಡು, ಹೆಣ್ಮಗು ಬೇಡ, ಹೆಂಡತಿ ಹೆಣ್ಣು ಬೇಕು, ಇದು ತಾಯಿ ಅಮ್ಮ ಹೆಣ್ಣು, ಮಗು ಮಾತ್ರ ಹೆಣ್ಮಗು ಬೇಡ. ಯಾಕೆ ಸರ್ ಹಂಗೆ ಬರೀತೀರಾ ನೀವು? ಹೆಣ್ಮಗು ಬೇಡ, ಏನಾಗಿದೆ ನಿಮ್ಗೆ, ಹೆಣ್ಮಗು ಯಾಕೆ ಬೇಡ ಅಂತ. ಅಯ್ಯೋ ಎಷ್ಟೊಂದು ಸತಿ ಜಗಳ ಆಡ್ಬಿಟ್ಟು ಕೆಲವು ಹಾಡುಗಳು ಬಿಟ್ಟು ಬಂದಿದ್ದೀನಿ ನಾನು. ಆವಾಗ ಅನ್ಸೋದು, ಯಾಕೆ ಇನ್ನು ಸೊಸೈಟಿ ಈ ಥರ, ಹೆಣ್ಮಕ್ಳು ಅಂದರೆ ಈ ಥರ ಅಂತ ಅನ್ಸೋದು ನನಗೆ. ಯಾವ್ಯಾವ ಲೇಯರಲ್ಲಿ, ಯಾವ್ಯಾವ ಪ್ರೊಫೆಷ್ನಲಿನೂ ಕೆಲವು ಸತಿ ಇಟ್ಸ್ ಗುಡ್. ಬಿಕಾಸ್ ನೀವು ಹೇಳೋ ಮಾತು ಐನ್ಸ್ಟೈನ್ರು ಒಂದು ಕಡೆ ಹೇಳ್ತಾರೆ, ಮ್ಯಾಮ್, ಟ್ರೈ ನಾಟ್ ಟು ಬಿಕಮ್ ಅ ಮ್ಯಾನ್ ಆಫ್ ಸಕ್ಸಸ್ ಬಟ್ ಅ ಮ್ಯಾನ್ ಆಫ್ ವ್ಯಾಲ್ಯೂಸ್ ಅಥವಾ ಮಾರಲ್ಸ್ ಅಂತ. ಅಂದರೆ ನೀವು ಯಶಸ್ಸಿನ ಹಿಂದೆ ಓಡಬೇಡಿ, ನಿಮ್ಮ ಮೌಲ್ಯಗಳ ಹಿಂದೆ ಓಡಿದ್ರೆ ಕರೆಕ್ಟಾಗಿದ್ರೆ ಆ ಮೌಲ್ಯಗಳು ಯಶಸ್ಸು ತನಗೆ ತಾನೇ ಬರುತ್ತೆ ಅನ್ನೋದು. ನೀವು ನಿಂತಿದ್ದು ಅದಕ್ಕೆ ತಾನೇ, ಮೌಲ್ಯಗಳಿಗೆ ಅನ್ನೋದು ಅಲ್ಲ. ನನ್ನಿಂದ ಏನು ಸಮಾಜ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಿಲ್ಲ, ಬಟ್ ಏನೋ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಮಟ್ಟಿಗೆ ಇರುತ್ತಲ್ವಾ. ಅಂದರೆ ನಂಗೆ ತುಂಬ ದುಃಖ ಆಗೋದು, ಯಾಕೆ ಹಿಂಗೆ ಬರೀತಾರೆ? ಹೆಣ್ಣು ಅಂದರೆ ಬೇಡ, ಹೆಣ್ಮಗು ಕೊಡಬೇಡ, ಹೆಣ್ಣು ಅಂದರೆ ಗಂಡ ಹೊಡೆದ್ರು ಹೊಡೆಸ್ಕೋ, ಬಡಿಸ್ಕೋ. ನೀವಿದ್ದ ಕಾಲನೇ, ಅಂದರೆ ನೀವು ಪ್ರೊಫೆಷ್ನಲಿ ಚಿಗುರಿದ ಕಾಲ, ಹೆಣ್ಣಂದ್ರೆ ತಗ್ಗಿ ಬಗ್ಗಿ ನಡಿ ಅಂತ. ಇವತ್ತೆಲ್ಲ ನುಗ್ಗಿ ನಡೀತಾ ಇದೆ, ನುಗ್ಗಿ ಬಗ್ಗಿ ಬಡ್ದು ಎಲ್ಲ ನಡೀತೀವಿ. ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಬಟ್ ಅದೇ ನಾ ಹೇಳೋದು, ಇಬ್ರು ಇರಬಾರ್ದು, ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ಮಾನಸಿಕವಾಗಿ ಇರಬೇಕು. ಜೊತೆ ಲೈಫ್ ಇಸ್ ಸೋ ಬ್ಯೂಟಿಫುಲ್.
ಕರೆಕ್ಟಾಗಿರೋ ಲೆನ್ಸು ಕರೆಕ್ಟಾಗಿರೋ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ನಾನು ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ, ಇಬ್ಬರು ಸರಿಯಾಗಿ ಸಮಾಗಿ ನಡ್ಕೊಂಡು ಹೋಗೋಣ ಅನ್ನೋದು. ಅಟ್ಲೀಸ್ಟ್ ಇವತ್ತಿಗೆ ಬಂದಿದೆಯಲ್ಲ ಅಂತ ಖುಷಿ ಪಡೋಣ. ನಪ್ತೇ ಬಿಡ್ತೀವಿ. ನನ್ನ ಗಂಡ ನಾನು ಪ್ರೆಗ್ನೆಂಟ್ ಆದಾಗ ತಿರುಪ್ತಿಗೆ ಹೋಗ್ಬಿಟ್ಟು ನನ್ನ ಮಗು ಹುಟ್ಟಿದ್ಮೇಲೆ ನಾನು ಹೆಣ್ಮಗುನೇ ಹುಟ್ಟಬೇಕು, ಹುಟ್ಟಿದ್ಮೇಲೆ ಕೂದಲು ತೆಗಿಸ್ತೀನಿ ಅಂತ ಹರ್ಸ್ಕೊಂಡು ಬಂದ್ಬಿಟ್ಟಿದ್ರು. ಆಮೇಲೆ ಇವಾಗೂ ಯಾವಾಗ ಹೇಳಿದ್ರೆ ಅವಳು ಬೈತಾಳೆ, ನೀನು ನಿನ್ನ ಕೂದಲು ತೆಗಿಸ್ಬೇಕಿತ್ತು, ನನ್ನ ಕೂದಲು ಯಾಕೆ ತೆಗಿಸ್ದೆ, ನೀನು ಹರ್ಸ್ಕೊಂಡಿದ್ದು ಹೆಣ್ಮಗು ಅಂತ ತಾನೆ, ನನ್ನ ಕೂದಲು ಯಾಕಪ್ಪ ತೆಗಿಸ್ದೆ, ನಿನ್ನ ಕೂದಲು ತೆಗಿಸ್ಬೇಕಿತ್ತು ಅಂತ ಸುಮ್ಮನೆ ಜಗಳ ಆಡುತ್ತದು. ಅಂದರೆ ನಾ ಹೇಳೋದು ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಗೌರವ ಇರಬೇಕು ಅಂತ ನಾ ಹೇಳೋದು. ಅಂದರೆ ಗಂಡು ಮಕ್ಳ ಬಗ್ಗೆನೂ ಗೌರವ ಇರಬೇಕು. ಬಟ್ ಈ ಥರ ಹಾಡುಗಳು ಬರೆದಾಗ ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದ್ದೆ. ನಾನು ಯಾಕೆ ಇವ್ರು ಈ ಥರ ಬರೀತಾರೆ, ಹೆಣ್ಮಗು ಅಂದರೆ ಬೇಡ ಯಾಕೆ ಅಂತ. ಅದು ಸ್ವಲ್ಪ ಅನ್ಸುತ್ತೆ ಈ ಥರ ವಿಚಾರದಲ್ಲಿ ಕಾಲಕ್ಕೂ ಈ ಥರದನ್ನ ಫಸ್ಟು ಪ್ರಶ್ನೆ ಮಾಡೋ ಮನೋಭಾವ ಎಲ್ಲರದ್ರೂ ಇರಬೇಕು. ಮತ್ತು ಎರಡನೇದು ಸ್ವಂತಿಕೆ. ಯಾರೋ ಹೇಳಿದ್ರು ಅನ್ನೋದನ್ನ ಬ್ಲೈಂಡಾಗಿ ಯಾಕೆ ಯಾವಾಗಲೂ ಒಪ್ಕೋಬೇಕು, ನಮಗೆ ಯಾವುದು ರೈಟು, ಯಾಕೆ ಇದು ಅನ್ನೋದು ಪ್ರಶ್ನೆ ಮಾಡೋದು ಬಂದರೆ ಐ ಥಿಂಕ್ ಒಂದೊಂದಾಗೆ ನಿಲ್ತಾ ಹೋಗುತ್ತೆ. ಐ ಗೆಸ್ ಬಟ್ ನೈಸ್ ಈ ಜರ್ನಿ ಹೇಳಬೇಕನ್ನಿಸ್ತು ಹೇಳಿದೆ. ಇರಲಿ ಮ್ಯಾಮ್, ಐ ಮೀನ್ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇದು ಎಷ್ಟೊಂದು ಜನಕ್ಕೆ ಕೆಲವು ಸತಿ ಸ್ವಂತವಾಗಿ ಬಂದಿಲ್ಲ ಅಂದರೆ 4 ಜನ ಮಾತಾಡಿದಾಗ ಓ ನಾವು ಹೀಗೂ ಇರ್ಬೋದಲ್ವಾ ಅನ್ನೋದು ಬರುತ್ತೆ. ಸೊ ಇರಲಿ, ತಪ್ಪೇನಿಲ್ಲ. ಸೊ ಈ ಮಧ್ಯ ಈ ಕ್ಯಾಸೆಟ್ ಯುಗದ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಇಷ್ಟೆಲ್ಲ ಕ್ಯಾಸೆಟ್ ಕಾಲದಲ್ಲಿ ಬ್ಯುಸಿ ಆಗಿದ್ದ ದಿನಗಳಲ್ಲಿ ಹಾಗೆ ಭಾವಗೀತೆಗಳಂತೆಲ್ಲ ಬಂದಾಗ ನಾನು ಭಾವಗೀತೆ ಪ್ರಿಯೆ. ನಮ್ಮಂತ ಎಷ್ಟೋ ಜನಗಳಿಗೆ ನಿಮ್ಮ ಹಾಡುಗಳೇ ಒಂಥರ ವೇದವಾಕ್ಯ. ನನಗೆ ತುಂಬ ಕೆ ನಾರಾಯಣ್ ಸರ್ ಇರ್ಬೋದು, ಸಿ ಅಶ್ವಥ್ ಅವರು, ಪದ್ಮಚರಣ್ ಅವರು, ಇವರೆಲ್ಲ ತುಂಬ ಒಂಥರ ಒಳ್ಳೊಳ್ಳೆ ಹಾಡುಗಳು ನಾನು ತುಂಬ ಹಾಡಿದೆ ಭಾವಗೀತೆಗಳು. ಅಂದರೆ ಅಶ್ವಥ್ ಸರ್ದೇನೆ ಸುಮಾರು ಗೀತೆಗಳು ಒಳ್ಳೆ ಪಾಪ್ಯುಲರು ಆಯಿತು. ಅಮ್ಮ ನಿನ್ನ ಎದೆಯಾಳದಲ್ಲಿ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಅದು ಹುಚ್ಚು ಕೋಡಿ ಮನಸ್ಸು, ಅದು ಇವತ್ತು ಕೇಳ್ತಾರೆ ಎಲ್ಲಾರ ಹೋದ್ರೆ. ಯಾಕೆಂದ್ರೆ ಕಾಲಾತೀತ ಅಲ್ಲ, ಇವತ್ತಿಗೂ 2024 16 ವರ್ಷದವ್ರದ್ದು ಹುಚ್ಚು ಕೋಡಿ ಮನಸ್ಸೆ. ಮತ್ತೆ ಇದು ನನಗೆ ತುಂಬಾ ಇಷ್ಟ. ಇದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ, ಅದು ಪದ್ಮಚರಣ ಅವ್ರು ಹಾಡಿದ್ರು. ಅದರಲ್ಲಿ ಇನ್ನೊಂದು ಹಾಡಿದೆ, ಯಾವುದು ಅಂದರೆ ಇನ್ನೊಂದು ಹಾಡು ಸೈಕಲ್ ಹಾಡು ಅಂತ ಕೇಳ್ತಾರೆ ಎಲ್ಲರೂ ಹೋದರೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೇ. ಆಮೇಲೆ ಇದು ಅಶ್ವಥ್ ಸರ್ ಒಂದು ಬಣ್ಣದ ಹಕ್ಕಿ ಅಂತ ಒಂದು ಮಾಡಿದರು. ಅದರಲ್ಲಿ ನಾನು, ರತ್ನಮಾಲಾಜಿ, ಆಮೇಲೆ ಮಾಲತಿ ಶರ್ಮಾ, ಇಂದು ವಿಶ್ವನಾಥ್ ಎಲ್ಲ ಒಟ್ಟಿಗೆ ಹಾಡಿದ್ವಿ. ಅದು ಒಳ್ಳೆ ಪ್ರಾಜೆಕ್ಟ್ ಅದು. ಓ ಪುಟಾಣಿ ನೀಲಿ ಹಕ್ಕಿ ಹಾಡು 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 ಅದು. ಓಹೋ. ಆಮೇಲೆ ಇದು ಮಕ್ಕಳ ಗೀತೆಗಳು ನಾನು ದೂರದರ್ಶನಗೆಲ್ಲ ಸುಮಾರು ಹಾಡಿದ್ದೀನಿ. ಅದು ಭಾಳ ಒಳ್ಳೆಯವ್ರು ನಮ್ಮ ಮಿಸ್ಸು, ಅದೆಲ್ಲ ಒಳ್ಳೊಳ್ಳೆ ಹಾಡುಗಳು. ಅವಾಗ ಆ ಟೈಮಲ್ಲಿ ದೂರದರ್ಶನಲ್ಲಿ, ಆಕಾಶವಾಣಿನಲ್ಲಿ ದೂರದರ್ಶನ ನಾನು ಜ್ಞಾಪಿಸ್ಕೋಬೇಕು. ಯಾಕೆಂದರೆ ನಮ್ಮ ಹಾಡನ್ನೆಲ್ಲ ಅವರೇ ತಲುಪಿಸಿದ್ದು ಜನಕ್ಕೆ. ಪಾಪ್ಯುಲರ್ ಆಗಿದ್ದು ಅಂದರೆ ಎಲ್ಲ ಮಾಧ್ಯಮದವರು ಅಲ್ವಾ. ಸೊ ಆವಾಗ ಇದೆಲ್ಲ ತುಂಬ ಹಾಕೋರು. ಆಮೇಲೆ ಬೆಂಡೆಕಾಯಿ ತೊಂಡೆಕಾಯಿ ಅಂತ ಒಂದು ಹಾಡು ಕೇಳಿರ್ಬೋದು ಅನ್ಸುತ್ತೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಇದು ತುಂಬ ಒಂಥರ ಅವಾಗೆಲ್ಲ ತುಂಬ ಪಾಪ್ಯುಲರ್ ಆಗಿತ್ತು. ಅದರಲ್ಲಿ ನಾನು 4 ಟೈಪ್ ವಾಯ್ಸ್ ಮಾಡ್ಕೊಂಡು ಹಾಡಿದೆ. ಅಂದರೆ ಒಂದು ಅಜ್ಜಿ, ಒಂದು ಮಿಡ್ಲ್ ಏಜು, ಒಂದು ಸಣ್ಣ ಕೂಸು, ಮತ್ತು ಇನ್ನೊಂದು ರೆಗ್ಯುಲರ್ ವಾಯ್ಸ್ ಅಂತ ಹಾಡಿದೆ. ಅದು ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ವಾಯ್ಸ್ಗಳನ್ನು ಚೇಂಜ್ ಮಾಡ್ಕೊಂಡು ಹಾಡೋದು ಹೇಗೆ, ಅಪ್ರೋಚ್ ಮಾಡೋದು? ಈಗ ರೆಗ್ಯುಲರ್ ಆಗಿ ನಾನು ಹಾಡೋದು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ದಿಸ್ ಇಸ್ ಮೈ ಒರಿಜಿನಲ್ ವಾಯ್ಸ್. ಓಕೆ. ಸೊ ಇದನ್ನು ಒಂಚೂರು ಮಗು ಥರ ಹಾಡ್ಬೇಕಂದ್ರೆ, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಅಂತಂದರೆ ಮಗುನೇ ಹಾಡಬೇಕು. ಸುಮ್ಮನೆ ನಿಂಗೆ ತೋರಿಸ್ದೆ ಅಷ್ಟೇ. ಆಮೇಲೆ ಅದರಲ್ಲಿ ಒಂದು ಚರಣ ಬರುತ್ತೆ, ನನಗೆ ಕೊನಿದ್ದೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ಅಂದರೆ ಒಂದು ವಯಸ್ಸಾದವರು. ಆಮೇಲೆ ಈ ಬೇಸ್ ವಾಯ್ಸ್ ಹಾಡ್ತಾರಲ್ಲ, ಉಷಾದು, ಅದನ್ನು ಒಂದು ಯಾವುದೋ ಒಂದು ಹಾಡು ಹಾಡಿದ್ದೆಪ್ಪ ನಾನು. ಯಾವ ಹಾಡೋದು, ಇದನ್ನೇ ಸುಮ್ಮನೆ ಬೇಕಾದ್ರೆ ತೋರಿಸ್ತೀನಿ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಅಂತ ಈ ಥರ ವೆಸ್ಟರ್ನ್ ಸ್ಟೈಲ್ ಮಾಡ್ಬೋದು. ಅದು ಸಿಂಗರ್ಸ್ ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಹೆಲ್ಪ್ ಅಸ್ ಥ್ರೂ ವೋಕಲ್ ಕಾರ್ಡ್ಗೆ ಆ ತಾಲಿ ಫಸ್ಟ್ ಭಾವನೆನ ತಗೋಬೇಕು.
ಲೈಕ್ ಮೈಂಡ್ಗೆ ಹಾ. ಇವಾಗ ನಾನು ಹಾಡ್ತಾ ಇರೋದು ಒಂದು ಈ ಥರ ಅಂತ ಮನಸ್ಸಿಗೆ ಫಸ್ಟ್ ಬಂದರೆ ವಾಯ್ಸ್ ಹೊರಗಡೆ ಬರುತ್ತೆ. ಅರ್ಥ ಆಯ್ತು. ಸೊ ಫಸ್ಟು ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗ್ತಿಲ್ಲ. ವಿ ಅಂಡರ್ಸ್ಟ್ಯಾಂಡ್. ಎಸ್, ಓಕೆ, ಮನಸ್ಸಿಗೆ ಬರುತ್ತೆ. ಮತ್ತೆ ಎರಡನೇದು ಏನು ವೋಕಲ್ ಎಕ್ಸಸೈಸಸ್ಗಳು ಮಾಡ್ತೀರಾ ನೀವು? ನಾನು ಯಾವುದೋ ಸೈರನ್ ಅಂತ ಇದೆ ಮ್ಯಾಮ್. ಆಮೇಲೆ ಈ ಮಾಡ್ಕೊಂಡು ಹೇಳೋದು ಈ, ಸೊ ಇವೆಲ್ಲ ಮಾಡಿದ್ರೆ ವಾಯ್ಸ್ ರೌಂಡ್ ಆಗತ್ತೆ ಅಂತ ಸಾವಿರಾರು ಇದೆ ಈ ಥರ. ಬಟ್ ನಿಮ್ದು ನಾನು ಅದೆಲ್ಲ ಏನು ಮಾಡೋದಿಲ್ಲ. ಸಸ್ಟೈನ್ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತೀನಿ. ರೀ ಆ ಥರ. ಅಂದರೆ ಎಷ್ಟೊತ್ತು ಎಳಿಬೋದು? ಎಷ್ಟೊತ್ತು ಬ್ರೆತ್ ಕಂಟ್ರೋಲು ಅದು ಆ ಥರ. ಮತ್ತು ನಾನೇನು ಗೊತ್ತಾ, ಹಾಡುಗಳನ್ನೇ ಹಾಡ್ಕೋತೀನಿ ಅಷ್ಟೆ. ನನಗೆ ಮತ್ತು ಇನ್ನೊಂದೇನು ಗೊತ್ತಾ, ನಮಗೆ ಖುಷಿಯಾಗುವಂಥ ಹಾಡುಗಳನ್ನ ನಾವೇ ಹಾಡ್ಕೊಂಡ್ರೆ ಅದು ತುಂಬ ಬೆನಿಫಿಟ್ ಆಗುತ್ತೆ ಸಿಂಗರ್ಸ್ಗೆ ಅನಿಸುತ್ತೆ. ಅಂದರೆ ನಾವು ಎಂಜಾಯ್ ಮಾಡ್ತೀವಲ್ಲ, ಸೊ ಅದು ಪ್ರಾಕ್ಟೀಸ್. ಅದರಲ್ಲಿ ಏನು ಇರೋದು 7 ಸ್ವರದಲ್ಲಿ ಎಲ್ಲ ಥರ ವೇರಿಯೇಷನ್ಸು ಬರುತ್ತೆ. ಎಲ್ಲ ಹಾಡಲ್ಲೂ ಎಲ್ಲ ವೇರಿಯೇಷನ್ಸ್ ಬರುತ್ತೆ, ಎಲ್ಲ ರಾಗಗಳು ಮಿಕ್ಸ್ ಆಗುತ್ತೆ. ಸೊ ಹಾಡುಗಳನ್ನ ಹಾಡ್ಕೋಬೋದು, ಹಾಡುಗಳನ್ನೇ ಹಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದಷ್ಟೆ. ಹಾಂ ಮ್ಯಾಮ್, ಈ ಜರ್ನಿನಲ್ಲಿ ಮಾಡ್ಯುಲೇಷನ್ ಆಗಿರಲಿ, ಹೆಂಗೆ ಯೂಸ್ ಮಾಡೋದು, ಒಬ್ಬೊಬ್ರು ಒಂದೊಂದು ಹೇಳ್ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಸಿ ಅಶ್ವಥ್ ಸರ್ರು ಅವ್ರು ಹಾಡಿದ್ದೇ ಒಂಥರ ಖಡಕ್ ಖಡಕ್ಕಾಗಿ ತರವಲ್ಲತ್ತಾಗಿ ನಿನ್ನ ತಂಬೂರಿ ಈ ಥರ. ಅಂದರೆ ಅವರು ಏನು ಶ್ರುತಿಬದ್ಧವಾಗಿ ನೀವು ಅವ್ರನ್ನ ಅನಲೈಸ್ ಮಾಡಬೇಕಾಗಿಲ್ಲ, ಅವ್ರ ಆ್ಯಕ್ಸೆಂಟ್ ಆಗಿರಲಿ ಈ ಥರನೂ ಇದು ಮಾಡ್ತಾ ಹೋದರು. ಸೊ ನೀವು ನೋಡಿದ ಅಶ್ವಥರು, ಸಿ ಅಶ್ವಥ್ ಸರ್ ಅವರೊಂಥರ ಏನು ಹೇಳ್ತಾರೆ, ಒಂಥರ ತುಂಬ ಒಳ್ಳೆ ವ್ಯಕ್ತಿ. ಅಂದರೆ ಹಾಡನ್ನು ಯಾರೇ ಹಾಡಲಿ ಏನು ಎಂಜಾಯ್ ಮಾಡ್ತಿದ್ರು ಗೊತ್ತಾ. ಅಂದರೆ ಇವಾಗ ನಾನು ಹಾಡು ಅವ್ರ ನೇಚರೇ ಒಂಥರ ಮಗು ಥರ ಅಂತ ಹೇಳ್ಬೋದು. ಒಂಥರ ಮಗು ಥರನೇ. ಸ್ಟುಡಿಯೋನಲ್ಲೇ ತುಂಬ ಖುಷಿಯಾಗ್ಬಿಟ್ರೆ ಚೆನ್ನಾಗಿ ಕುಣಿದ್ಬಿಡೋರು. ಸರಿಯಾಗಿ ಹಾಡಲಿ, ಏನು ಹಾಡ್ತೀರಪ್ಪ ನೀವು, ಸರಿಯಾಗಿ ಹಾಡ್ರಿ ಅಂತಲೂ ಹೇಳೋರು. ಅಂದರೆ ಈಸ್ ಎ ಕೈಂಡ್ ಆಫ್ ಒಂಥರ ವೆರಿ ನಿಜವಾದ ಕಲಾವಿದ ಅಂತಾರಲ್ಲ ಹಾಗೆ ಒಂಥರ ನಾನು ನೋಡಿದ್ದೀನಿ ಅವ್ರನ್ನ. ಆ ಥರ ತುಂಬ ಚೆನ್ನಾಗಿ ಮಾಡೋರು. ಕಂಪೋಸಿಷನ್ ಅಂತೂ ಭಾಳ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ನಂಗೆ ಅವರು. ಸೊ ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿತ್ತು ನಾನು ಬಿ ಆರ್ ಛಾಯಾ ಅಂದರೆ ನನ್ನದೇ ಆದಂಥ ಒಂದು ಹೆಸರನ್ನ ಇಟ್ಕೊಂಡಿದ್ದೀನಿ, ಅಂದರೆ ಗಳಿಸಿದ್ದೀನಿ ಅಂತ. ಸೊ ಹೆಸರು ಗಳಿಸಿದ್ದೀನಿ ಅಲ್ವಾ ಅದು ಗೊತ್ತಿಲ್ಲ, ಹಾಡಿದ್ದೀನಿ. ಮಾಡೆಸ್ಟಿ ಅದು ಬಂತು ಅಂದರೆ ನಾನು ಬಿದ್ದೆ ಅಂತ ಅರ್ಥ. ನಾನು ಗಳಿಸಿದ್ದೀನಿ, ತುಂಬ ಹಾಡಿದ್ದೀನಿ, ನಾನು ಬಿಟ್ರೆ ಇನ್ನಿಲ್ಲ, ಅಯ್ಯೋ ನಾನು ಐ ಆಮ್ ದಿ ಸೂಪರ್, ಇದು ಬಂತು ಅಂದರೆ ನಾನು ಬಿದ್ದೆ ಕೆಳಗೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ದಟ್ ಲೆಸನ್ ದಟ್ ವಿ ವಿಲ್ ಆಲ್ ರಿಮೆಂಬರ್. ಸೊ ಇಲ್ಲಿಂದ ಇಷ್ಟೆಲ್ಲ ಆಗೋ ಹೊತ್ತಿಗೆ ಐ ಥಿಂಕ್ 90s 2000, ಸೊ ಈ ಚೇಂಜಿಂಗ್ ಟೈಮ್ಸಲ್ಲಿ ನಿಮ್ಮನ್ನು ನೀವು ಮುಂದಕ್ಕೆ ಬರ್ತಾ ಇದ್ದಂಥ ಎಲ್ಲದನ್ನು ಎದುರಿಸ್ತಾ ಹೇಗೆ ಅಡ್ಯಾಪ್ಟ್ ಮಾಡ್ಕೊಳ್ತಾ ಹೋಗಿದ್ರಿ? ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ, ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ, ಆಯಿತಾ. ಬಟ್ ನಾನು ಮ್ಯೂಸಿಕ್ಕೇ ಈಸ್ ದಿ ಹೀಲಿಂಗ್ ಅಂತರ. ಅದು ಏನೇ ಜೀವನದಲ್ಲಿ ಏನೇ ಬಂದ್ರೂ ಮ್ಯೂಸಿಕಲ್ಲಿರೋಷ್ಟು ಕೆಲವ್ರು ಕೇಳಿದ್ರೆ ಹೀಲಿಂಗ್ ಸಿಗುತ್ತೆ ಒಂಥರ, ಕೆಲವ್ರಿಗೆ ಹಾಡಿದ್ರೆ ಸಿಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತಲ್ಲ. ಬಟ್ ನನಗೆ ಹೇಳೋದು ಮ್ಯೂಸಿಕಲ್ಲಿ ತುಂಬ ಪವರ್ ಇದೆ ಅಂತ. ಅಂದರೆ ನಾವು ನನಗನ್ಸಿದ್ದು ಇವತ್ತಿಗೂ ಅಷ್ಟೇ, ಏನೇ ಆದ್ರೂ ನಾನು ಮ್ಯೂಸಿಕ್ನ ಬಿಡಲ್ವಲ್ಲ. ಸೊ ಹಾಗಾಗಿ ನನ್ನ ಮನಸ್ಸು ಒಂಥರ ಯಾವುದು ಅಷ್ಟು ನಾನು ತಲೆಗೆ ಹಚ್ಕೊಳ್ಳಲ್ಲ. ಅಂದರೆ ಆಗತ್ತೆ ಎಲ್ಲರ ಥರ ದುಃಖ ಎಲ್ಲವೂ ಇರುತ್ತೆ, ಬಟ್ ಅಂದರೆ ಅದನ್ನು ಮೀರ್ಬೋದು ಅಂತ. ಮ್ಯೂಸಿಕ್ ಯಾರು ಕೇಳ್ತಾರೋ ಸೊ ಯು ಸಿಂಗ್ ಅದೇ ಒಂದು ಹೀಲಿಂಗ್ ಪವರ್, ಅದೇ ಹೀಲಿಂಗ್ ಅಂತ. ಐ ಮೀನ್ ಎಲ್ಲ ವಿಚಾರವೂ ನಾವು ಮಾತಾಡೋದ್ರಿಂದ ಒಂದು ಹಾಡಿಗೆ ಇವತ್ತು ವಿ ಟಾಕ್ ಮ್ಯಾಮ್, ಲೈಕ್ SPB ಸರ್ ಕೆಲವು ಇಲ್ಲಿ ಒಂದು ಫೇಸಲ್ಲಿದ್ದಾಗ ಒಂದು ಹಾಡಿಗೆ 10,000 ತೊಗೊಳ್ಳೋರು ಅವತ್ತಿನ 80s 90s ಟೈಮಲ್ಲಿ ಅಂತ. ಇವತ್ತು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರು ಒಂದು ಹಾಡಿಗೆ 2.5-3 ಲಕ್ಷ, ಈ ಥರ ಎಲ್ಲ ವಿಚಾರಗಳು ಜನಗಳ ಮುಂದೆ ಓಡಾಡತ್ತೆ ಇವತ್ತು. ಹೆಂಗೆ? ಸೊ ಔಟ್ ಆಫ್ ಕ್ಯೂರಿಯಾಸಿಟಿ, ನಾಟ್ ಟು ಪುಟ್ ಯು ಇನ್ ಅ ಸ್ಪಾಟ್, ಇದು ಇಸ್ ಕಾಮನ್ ಕ್ವೆಶನ್ ಫಾರ್ ಎವ್ರಿಬಡಿ ದಟ್ ವಿ ಆಸ್ಕ್, ಆರ್ ಯು ಕಂಫರ್ಟಬಲ್ ಶೇರಿಂಗ್? ನೀವು ಅವತ್ತು ಗಳಿಸ್ತಾ ಇದ್ದಂಥ ಹಣ ಅಂದರೆ ವಾಟ್ ಕೈಂಡ್ ಆಫ್ ಮನಿ? ವೆರಿ ಹ್ಯಾಪಿ. ನಾನು ಕಂಪೇರೇ ಮಾಡ್ಕೊಳ್ತಾ ಇರಲಿಲ್ಲ. ನನ್ನ ಮೇನ್ ಅಂದರೆ ಅಲ್ಲಿ ಸಂಗೀತದ ಜೊತೆ ಇದ್ನಲ್ಲ, ಹಂಗೇನ್ಬಿಟ್ಟು ಫ್ರೀ ಹಾಡ್ತಿದ್ದೆ ಅಂತ ಅರ್ಥ ಅಲ್ಲ. ಬಟ್ ವಾಟ್ ಎವರ್ ಪ್ರಾಪ್ತಿ ಅಷ್ಟೇ. 80s and 90s ಅಲ್ಲಿ ಯೂಶಲಿ ಎಷ್ಟು ನನಗೆ ಫಸ್ಟ್ ಪಿಕ್ಚರ್ಗೇನೆ ಪುಟ್ಟಣ್ಣ ಸರ್ ಆವಾಗ್ಲೇ ಜಾನಕಿ ಅಮ್ಮಂಗೆ ಎಷ್ಟು ಕೊಡ್ತಾರೋ ಅಷ್ಟೇ ನನಗೆ ಕೊಟ್ಟಿದ್ರು. ಸ್ಟಿಲ್ ಐ ರಿಮೆಂಬರ್ ದ್ಯಾಟ್. ಅಂದರೆ ನೀನು ಕಮ್ಮಿ ಅಲ್ಲಮ್ಮ ಅಂದ್ಬಿಟ್ಟು ಹೇಳಿ ಒಂದು ಸೀರೆ, ಒಂದು ಇದೆಲ್ಲ ಹಣ್ಣುಗಳೆಲ್ಲ ಇಟ್ಟು ಅದ್ರ ಮೇಲೆ ಒಂದು ಕವರ್ ಇಟ್ಟರು. ನಾನು ಏನೋ ಬಿಡ ಏನೋ ಒಂದು ಸ್ವಲ್ಪ ಇಟ್ಟಿರ್ತಾರೆ ಅಂತ, ಇಲ್ಲಮ್ಮ ನೀ ಕನ್ನಡದ ಹುಡುಗಿ,
ನಿನಗೂ ಅಷ್ಟೇ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ಫಸ್ಟ್ ಹಾಡಿಗೆ ನನಗೆ ಶಾಕ್ ಆಗೋಯ್ತು. ಅಂದರೆ ಆ ಥರನೂ ಆಗಿದ್ದಿದೆ, ಎಷ್ಟೋ ಪಿಕ್ಚರ್ಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಹೇಳಿದ್ದೂ ಇದೆ ಆಯಿತಾ. ಸೊ ಐ ಆಮ್ ಹ್ಯಾಪಿ. ಅಂದರೆ ಎನಿ ನಂಬರ್ ದಟ್ ಯು ವುಡ್ ಲೈಕ್ ಟು ರಿವೀಲ್ ಮ್ಯಾಮ್? ಅಂದರೆ 80s ಇದ್ದಾಗ ಒಂದು ಗಾಯಕಿ ಎಷ್ಟು ದುಡಿಬೋದಿತ್ತು ಅಂತ? 80s 90s ಅಂದರೆ ಅವಾಗೆಲ್ಲ ಏನು ಮಾಡೋರು, 10 ಸಾಂಗ್ಸ್ ಅಂತ ಟೋಟಲ್ ಇಷ್ಟು ಅಮೌಂಟ್ ಅಂತ ಮಾಡೋರು. ಹಾಗೆ ಒಂದು ಪ್ರಾಜೆಕ್ಟ್, ಇಷ್ಟು ಪ್ರಾಜೆಕ್ಟ್ ಇದೆ ಮೇಡಮ್ ನಮ್ಮ ಮತ್ತು ನನಗೇನು ಗೊತ್ತಾ, ನನ್ನ ಮನೆಯಿಂದ ಅಷ್ಟು ಹೋಗಲಿಲ್ಲ. ಅಂದರೆ ರೆಸ್ಪೆಕ್ಟಬಲ್ ಆಗಿದ್ದರೆ ಓಕೆ, ಅದಕ್ಕಿಂತ ಕಮ್ಮಿ ಬಂದರೆ ನಾನು ಒಪ್ಕೋತಾ ಇರಲಿಲ್ಲ. ಬಟ್ ಮೇಯ್ನ್ ಏನಂದರೆ ನನ್ನಿಂದ ಏನೋ ಒಂದು ದೇವ್ರಿಗೆ ಹಾಡೋದು, ದೇವ್ರ ಹಾಡುಗಳ ವಿಚಾರಕ್ಕೆ ಬಂದಾಗ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗ್ತಾಯಿದ್ದೆ. ಅಂದರೆ ತುಂಬ ಐ ವಾಸ್ ನಾಟ್ ಟೂ ಕಮರ್ಷಿಯಲ್. ನಾವು ಪ್ರೋಗ್ರಾಮ್ಸಲ್ಲೆಲ್ಲ ನಾವು ಚೆನ್ನಾಗಿ ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಬೇಕಾಷ್ಟು ಎಲ್ಲ ಕಡೆ ಹೋಗ್ತೀವಿ. ಗಣೇಶ ರಾಜ್ಯೋತ್ಸವ ಅಲ್ಲೆಲ್ಲ ಪಾಪ ಎಷ್ಟು ನಮಗೆ ಆಧರಿಸಿ ಎಷ್ಟು ಕೇಳ್ತೀವೋ ಅಷ್ಟು ಕೊಟ್ಟು ಅದರಲ್ಲೆಲ್ಲ ನಮ್ಗೆ ಬೇಕಾಷ್ಟು ದುಡ್ಕೊಂಡಿದ್ದೀವಿ. ಸೊ ಲೈಕ್ ಟುಡೇಸ್ ಸಿಂಗರ್ಸೇ ಎಷ್ಟೋ ಸತಿ ಸಿನಿಮಾಗಳಲ್ಲಿ ಅವ್ರಿಗೆ ಹಾಡನ್ನು ಹಾಡಿಸೋದಷ್ಟೇ ಚಾನ್ಸು. ಅಂದರೆ ನಿಮ್ಗೊಂದು ಹಿಟ್ ಹಾಡು ಸಿಕ್ಕಿದ್ರೆ ಅದರಿಂದ ಒಂದಷ್ಟು ಹಿಟ್ ಶೋಸ್ಗಳು ಸಿಗ್ತಾ ಹೋಗುತ್ತೆ, ಅಲ್ಲಿ ಯು ಮೇಕ್ ಯುವರ್ ಮನಿ ಅನ್ನೋದು ಇವತ್ತು ಎಷ್ಟೊಂದು ಜನ ಮಾತಾಡ್ಕೋತಾರೆ. ಸೊ ಐ ನೋ ಯು ಆರ್ ನಾಟ್ ಪ್ರಾಬ್ಲಿ ವೆರಿ ಕಂಫರ್ಟಬಲ್ ರಿವೀಲಿಂಗ್ ದ ನಂಬರ್ಸ್. ನಾನು ಕೆಲವು ಸತಿ ಬೇಕಾದ್ರೆ ನಂಬರ್ ಹೇಳ್ತೀನಿ, ಎಸ್ ಆರ್ ನೋ ಹೇಳ್ಬೋದು. ಇನ್ ದ 90s ಪ್ರಾಬ್ಲಿ ಒಂದು ಸಾಂಗ್ಗೆ ಐ ಡೋಂಟ್ ನೋ 1000, 2000, 3000 ಈ ರೇಂಜಲ್ಲಿ ಒಂದೊಂದು ಹಾಡಿಗೆ ಇರ್ಬೋದಾ? ಇಲ್ಲ, ಮೋರ್ ದೆನ್ ದಟ್ ಇತ್ತು ನನಗೆ. ಅಂದರೆ ಸ್ವಲ್ಪ ಹತ್ರ ಇದೆಯಾ? ಹಾಗೆ ಹತ್ರ ಇದೆಯಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಐ ಮೀನ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲ ಆರ್ಟಿಸ್ಟ್ನ ಜರ್ನಿನಲ್ಲಿ ಏನೇನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹೇಗೆ ಅದನ್ನು ಎದುರಿಸ್ಕೊಂಬಂದಿರ್ತೀರ ಅಂತ. ಓಕೆ, ಸೊ ನಾವು ನಾವು ದುಡ್ಡಿನ ಬಗ್ಗೆ ಮಾತಾಡಿರೋದ್ರಿಂದ ಕಲಾವಿದ್ರಿಗೆ ಹೆಂಗೆ ಅಂದರೆ ಬಂದರೆ ಬೆಟ್ಟ, ಕೆಲವು ಸತಿ ಹಾಗೆ ಅದು ಕನ್ಸಿಸ್ಟೆನ್ಸಿ ಅಂತ ತಿಂಗಳು ಸಂಬಳ ಬರುತ್ತೆ ಥರ ಇರಲ್ಲ. ಸೊ ಫೈನಾನ್ಸಸನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಿ, ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ತಾಯಿದ್ರಿ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಮನೆಯಲ್ಲಿ ಒಂಥರ ಹ್ಯಾಬಿಟ್ಸ್ ಅಂತ ಇಲ್ಲದೆ ಇದ್ದರೆ ಐ ಥಿಂಕ್ ಸ್ಪೆಂಡ್ ಥ್ರಿಫ್ಟ್ ಅಲ್ಲ ನಾವಿಬ್ರೂ, ನಾನಾಗಲಿ ನನ್ನ ಗಂಡ ಆಗಲಿ ಇಬ್ಬರೂ ಸ್ಪೆಂಡ್ ಥ್ರಿಫ್ಟ್ ವೆಚ್ಚ ಮಾಡ್ತಾ ಇರಲಿಲ್ಲ, ದುಂದು ವೆಚ್ಚ ಇಲ್ಲ. ಆಮೇಲೆ ಏನು ಗೊತ್ತಾ, ದೊಡ್ಡ ಆಸೆಗಳಿಲ್ಲ. ಅವ್ರು ಯಾರೋ ಕಾರ್ ತೊಗೊಂಬಿಟ್ರು ಅಂದ್ಬಿಟ್ಟು 1 ಕೋಟಿ ಕಾರ್ ತೊಗೊಂಬಿಡೋದು. ಪ್ಲೇಬ್ಯಾಕ್ ಸಿಂಗರ್ ಆದ ತಕ್ಷಣ ಏನು 1 ಕೋಟಿ ಕಾರ್ ತೊಗೋಬೇಕಾ? ನಮಗೇನು ನೆಸಿಟಿ ಇದೆ, ಇಷ್ಟೇ ನೆಸಿಟಿ ನನಗೆ. ಅದೇ ಈಗ ಓಡಾಡೋಕೆ ಒಂದು ಕಾರ್ ಬೇಕು, ಕಾರ್ ತಗೋ. ಕಾರ್ ಥರ ನೋಡೋದು, ಕಾರ್ ಥರ ನೋಡೋದು. ಆ ಥರ ನಮ್ಮ ಇಬ್ಬರದು ಮೆಂಟಾಲಿಟಿ ಒಂದೇ ಥರ ಇತ್ತು. ಅಂದರೆ ತುಂಬ ಒಂಥರ ಲಕ್ಸುರಿಯಾಗಿರಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಟ್ಟ ತಕ್ಷಣವೇ ಇದರಲ್ಲಿ ಬರಬೇಕು. ಸೊ ಇಮೇಜ್ ಅಂದರೆ ಇಲ್ಲ, ಅದ್ರ ಹಿಂದೆ ಯಾವತ್ತೂ ಇಲ್ಲ, ಹೋಗಲೇ ಇಲ್ಲ. ಹಾಗಾಗಿ ವಿ ಆರ್ ವೆರಿ ಕಂಫರ್ಟಬಲ್, ಸಾಕು ಆಯಿತಾ. ಏನಂದರೆ ಖುಷಿಯಾಗಿರೋದು ಏನು, ಕೊನೆಗೆ ಏನು ಬರುತ್ತೆ, ಸಮಾಧಾನವಾಗಿ ಖುಷಿಯಾಗಿರೋದೇ ಲೈಫು ಅಲ್ವಾ. ಸುಮ್ಮನೆ ಅಯ್ಯೋ ಆ ಕಾರ್ ಇದ್ಬಿಟ್ರೆ ಏನು ನಿಂಗೆ ಸಿಕ್ಬಿಡುತ್ತಾ, ಇಲ್ಲ ದೊಡ್ಡ ಬಂಗ್ಲೆ ಇದ್ಬಿಟ್ರೆ ಅಲ್ವಾ, ಏನಿದೆಯೋ ಅದರೊಳಗೆ ಖುಷಿ ಇದ್ದು ನಮಗೇನು ಖುಷಿ ಅನಿಸುತ್ತೋ ಆ ಕೆಲಸಗಳು ಮಾಡ್ಕೊಂಡು ಹೋಗೋದೇ ಒಂದು. ಬಿಕಾಸ್ ಇವತ್ತಿಗೆ ವಿ ಸಿ ಬುಕ್ಸ್ಗಳಲ್ಲಿ ಎಲ್ಲೆಲ್ಲೋ ಮನಿ ಈಸ್ ನಾಟ್ ಹೌ ಮಚ್ ಯು ಮೇಕ್ ಬಟ್ ಹೌ ಮಚ್ ಯು ಸೇವ್ ಅಂತ. ನೀವು ಎಷ್ಟು ದುಡ್ಡು ಮಾಡಿದ್ರಿ ಅನ್ನೋದಕ್ಕಿಂತ ಮಾಡಿರೋ ದುಡ್ಡನ್ನು ಹೆಂಗೆ ಉಳಿಸ್ಕೊಂಡ್ರಿ, ಹೇಗೆ ಅದನ್ನು ಖರ್ಚು ಮಾಡಿದ್ರಿ ಅನ್ನೋದು ಜಾಣ್ತನ. ಸೊ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಜರ್ನಿ ಸಿನ್ಸ್ ಯು ಆರ್ ಅನ್ ಇಂಡಿಪೆಂಡೆಂಟ್ ವುಮನ್ ಆ್ಯಸ್ ವೆಲ್. ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ಈಗ ಇವತ್ತಿಗೆ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಸಿನ್ಸ್ ನಾನು ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋದ್ರಿಂದ ಸ್ವಂತ ಮನೆ ಆಸೆಗಳೆಲ್ಲವೂ ನಮ್ಮನ್ನು ಕಾಡಿರೋದು ಉಂಟು. ಸೊ ಎಲ್ಲನೂ ಏನೋ ನಾವು ಕಷ್ಟದಿಂದ ಬಂದಾಗ ಓಕೆನಪ್ಪ ಇವತ್ತು ನಾವು ಸೆಟ್ಲ್ ಆಗಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಇವೆಲ್ಲ ನಾನು ಅಂತೂ ಮಾಡ್ಕೊಂಡಿದ್ದುಂಟು. ಸೊ ನೀವು ಹೆಂಗೆ ಯೋಚನೆ ಎಲ್ಲಿ ಸೇಫ್ ಅನ್ಸುತ್ತೋ ಅಲ್ಲಿ ಇಡೋದು ಅಷ್ಟೇ. ಅಂದರೆ ಟ್ರೆಡಿಷನಲ್ ಇನ್ವೆಸ್ಟರ್ ಅಷ್ಟೇ, FDs ಅಷ್ಟೇ ನಮ್ದು ಅಷ್ಟೇನೆ. ನಾಟ್ ಇಂಟು ಮ್ಯೂಚುವಲ್ ಫಂಡ್ಸ್, ನೋ ಕ್ರಿಪ್ಟೋ. ಅರ್ಥನೇ ಆಗಲ್ಲ ಅದೆಲ್ಲ ಈಗಿನ ಜನ್ರೇಷನ್ ಅಪ್ಪ, ನಮ್ದೆಲ್ಲ ಅಷ್ಟೇ. ಮ್ಯಾಮ್ ಈ ಮಧ್ಯ ಒಂದು ಫೇಸ್ ಬಿಟ್ಟೆ ನಾನು, ನೀವು ಯು ಆರ್ ದ ಫಸ್ಟ್ ಸಿಂಗರ್ ಟು ರಿಸೀವ್ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್. ಋತುಮಾನ ಸಂಪುಟದಿ ಇದು ಕಾಡಿನ ಬೆಂಕಿ 1988 ಬಂದಿದ್ದು. ಈಗ ಇನ್ನೇನು ನವೆಂಬರ್ ತಿಂಗಳು ರಾಜ್ಯೋತ್ಸವ ಪ್ರಶಸ್ತಿ ಅಂತೆಲ್ಲ ಬಂದಾಗ ಏನೋ ಒಂದೊಂದು ಪ್ರಶಸ್ತಿಗೂ ಅದು ಪಾಪ ತುಂಬ ಅದ್ರ ಹಿಂದೆ ಬೆನ್ನು ಬಿದ್ದು ಅದನ್ನು ಸೆಲೆಬ್ರೇಟ್ ಮಾಡೋರು ಇದ್ದಾರೆ. ಅದಕ್ಕೆಲ್ಲ ಏನೋ 1 ಲಕ್ಷ ಕೊಡ್ತಾರಂತೆ, ಅಥವಾ ಏನೋ ಒಂದು ಸೈಟ್ ಕೊಡ್ತಾರೆ, 20 ಗ್ರಾಮ್ ಚಿನ್ನ ಕೊಡ್ತಾರೆ. ಇವೆಲ್ಲ ಜನ ನೋಡೋರಿಗೆ ಇಷ್ಟು ಕೊಡ್ತಾರಂತೆ ಅಷ್ಟು ಕೊಡ್ತಾರಂತೆ. ಬಟ್ ಪ್ರಶಸ್ತಿ ಪಡೆದವರ ಮನಸ್ಥಿತಿ ಹೆಂಗಿರುತ್ತೆ, ಆ್ಯಂಡ್ ವಾಟ್ ಡಸ್ ದೀಸ್ ಅವಾರ್ಡ್ಸ್ ಮೀನ್ ಟು ಯು? ನನಗೆ ಅವಾರ್ಡ್ಸ್ ಅಂದರೆ ಟು ಬಿ ಫ್ರ್ಯಾಂಕ್ ವಿತ್ ಯು, ಜನಗಳು ಬಂದು ನಿಮ್ಮ ಹಾಡು ಕೇಳಿದ್ವಿ, ನಿಮ್ಮ ಹಾಡು ನಮ್ಗೆ ತುಂಬ ಖುಷಿ ಕೊಡ್ತು,
ನಮ್ಮಲ್ಲಿ ದಿನ ನಿಮ್ಮ ಹಾಡು ಹಾಕ್ತಾರೆ, ನಮ್ಮ ಗುರುಗಳದ್ದು ನೀವು ಹಾಡಿದ್ದೀರಾ ಅಂತೆಲ್ಲ ಕೇಳ್ತಾರಲ್ಲ, ಆವಾಗ ಅದು ದೊಡ್ಡ ಪ್ರಶಸ್ತಿ. ಹಾಗೆ ಅಂದ್ಬಿಟ್ಟು ಬೇರೆ ಪ್ರಶಸ್ತಿನ ನಾನು ಕಮ್ಮಿ ಅಂತ ಹೇಳ್ತಾ ಇಲ್ಲ. ನನಗೆ ಕರ್ನಾಟಕ ಸರ್ಕಾರ ಪಾಪ ಒಳ್ಳೆ ಪ್ರಶಸ್ತಿ ಕೊಟ್ಟಿದ್ದಾರೆ, ರಾಜ್ಯೋತ್ಸವ ಮತ್ತು ಇದು ಫಿಲಮ್ದು, ಮತ್ತು ನನಗೊಂದು ಸೈಟು ಕೊಟ್ಟಿದ್ದಾರೆ. ಅವರಿಂದನೇ ಗೌರ್ಮೆಂಟ್ ಅಲಾಟೆಡ್ ಎ ಸೈಟ್ ಫಾರ್ ಮೀ ಆಲ್ಸೋ. ಸೊ ಅದ್ರ ಬಗ್ಗೆ ನಾನು ಯಾವಾಗ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ಮೇಯ್ನ್ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕು ನಿಮಗೆ, 88 ಐ ಗಾಟ್ ಕಾಡಿನ ಬೆಂಕಿ ಅಲ್ವಾ, ಅದು ಆ ವರ್ಷದಲ್ಲೇ ನಾನು ಮದುವೆ ಆಗಿದ್ದು. ಮದುವೆ ಸೆಟ್ಲಾಗಿ ಒಂದು ಮದುವೆ ಆಗಿತ್ತು ಅನ್ಸುತ್ತೆ. ಮದುವೆ ಆದ ತಕ್ಷಣವೇ ಇದು ಅನೌನ್ಸ್ ಆಯಿತು. ಆವಾಗ ನಾನು ಎಲ್ರಿಗೂ ಹೇಳಿದೆ, ಹುಡುಗನ ಕಾಲ್ಗುಣ ಚೆನ್ನಾಗಿದೆ, ಹುಡುಗನ ಕಾಲ್ಗುಣ ತುಂಬ ಚೆನ್ನಾಗಿದೆ, ಅದಕ್ಕೆ ಅವಾರ್ಡ್ ಬಂತು. ಹುಡುಗಿ ಮಾತ್ರ ಯಾಕೆ ಹೇಳಬೇಕು ಅಲ್ವಾ, ಹುಡುಗಂತೂ ಕಾಲ್ಗುಣ ಚೆನ್ನಾಗಿದೆ ಅಂತ. ನೋಡು ಹೂವು ಎಲೆ ಬಿತ್ತು ನೋಡು, ಶುಭ. ಹಾಗೆ ಅದನ್ನು ನಾನು ಎಲ್ಲರಿಗೂ ಹೇಳಿ ತಮಾಷೆ ಮಾಡಿ ನಗ್ತಾ ಇದ್ದೆ ನಾನು. ಅದು ನನ್ನ ಮದುವೆ ಆಗಿದ್ದ ಇಯರ್ ಅದು. ಆವಾಗಲೇ ನಂಗೆ ಅವಾರ್ಡ್ ಬಂದಿದ್ದದು. ಸೊ ಈ ಥರ ಅವಾರ್ಡ್ಸ್ಗಳು ಜನಗಳು ಇಷ್ಟಪಟ್ಟು ಕೇಳ್ತಾರಲ್ಲಮ್ಮ. ಯಾವ ಸಿಂಗರ್ಸ್ಗೆ ಏನು ಗೊತ್ತಾ, ಮನಸ್ಸು ತೃಪ್ತಿ ಆಗಬೇಕು ಅಂದರೆ ದುಡ್ಡು ಇದು ಅಲ್ಲ. ಇವಾಗ ನಿಮ್ಮ ಹಾಡು ಕೇಳಿದ್ವಿ ನಮ್ಮ ಮನೆಯಲ್ಲಿ, ನಮ್ಮ ಮಗುಗೆ ತುಂಬ ಇಷ್ಟ, ಅದನ್ನು ಹಾಕಿ ನಿಮ್ಮ ಮಲಗಿಸ್ತೀವಿ ಮಗುನ, ಹಿಂಗೆಲ್ಲ ಮಾತಾಡ್ತಾರಲ್ಲ. ಅವಾಗ ನಾನು ಥ್ಯಾಂಕ್ಸ್ ಹೇಳೋದು ದೇವರಿಗೆ, ಈ ಒಂದು ಶಕ್ತಿ ಕೊಟ್ಟಿದೆಯಲ್ಲಪ್ಪ, ಇನ್ನೊಬ್ರಿಗೆ ಏನೋ ಒಂಚೂರು ನನ್ನಿಂದ ಒಂಚೂರು ಏನೋ ಒಂದು ಆಗ್ತಾ ಇದೆಯಲ್ಲ ಅನ್ನೋದು ಒಂದು ಸಂತೋಷ ಅಷ್ಟೆ. ಸ್ನೇಹಕ್ಕೆ ಸಂಗೀತ ಕ್ಷೇತ್ರ ಹೇಗಿದೆ? ಉದಾಹರಣೆಗೆ ನಂಗೆ ಗೊತ್ತು ನೀವು ಅಪರ್ಣಾ ಮ್ಯಾಮ್ ತುಂಬ ಕ್ಲೋಸ್ ಫ್ರೆಂಡ್ಸ್ ನೀವು ಅಂತ. ಆ ಜರ್ನಿ ನಿಮಗೆ ಒಂದಷ್ಟು ಸ್ನೇಹಗಳನ್ನು ಹುಟ್ಟು ಹಾಕಿರಬಹುದು. ಆದರೆ ಮೊದಲು ಈಗ SPB ಸರ್ ಆಗಿರಲಿ, ಚಿತ್ರ ಅಮ್ಮ, ಈ ಕಡೆ ಮಂಜುಳಾ ಮ್ಯಾಮ್ ನಮ್ಮ ಗುರುಗಳು, ಸೊ ಎಲ್ಲರ ಮಧ್ಯ ಐ ಥಿಂಕ್ ಆವತ್ತಿನ ಕಾಲದಲ್ಲಿ ನಿಮ್ಮೆಲ್ಲರ ಮಧ್ಯೆ ಸ್ನೇಹ ಹೇಗಿತ್ತು? ನೀವೆಲ್ಲ ಏನು ಮೀಟ್ ಮಾಡ್ತಾಯಿದ್ರಾ? ಎಸ್, ನಾವೆಲ್ಲ ಫ್ರೆಂಡ್ಲಿಯಾಗೇ ಇದ್ದೀವಿ. ಇವತ್ತಿಗೂ ನಾನು ನಮ್ಮ ಜನ್ರೇಷನ್ ಸಿಂಗರ್ಸ್ನೆಲ್ಲ ಮೀಟ್ ಮಾಡ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ. ಸೊ ಯಾರ ಬಗ್ಗೆನೂ ಯಾವ ಒಂದು ಇದೂ ಇಲ್ಲ. ವೆರಿ ನೈಸ್. ಮೀಟ್ ಅಂಡ್ ಗ್ರೀಟ್ ಥರ ಏನಾದ್ರು ಮಾಡ್ತಾ ಇರ್ತೀವಿ ಕೂಟ ಅಂತೆಲ್ಲ ಇರೋದ ಮ್ಯಾಮ್? ಇವಾಗ ಇಸ್ರಾ ಅಂತ ಒಂದು ಮಾಡಿದ್ದಾರೆ, ಇಂಡಿಯನ್ ಸಿಂಗರ್ಸ್ ಅಸೋಸಿಯೇಷನ್ ಅಂತ. ಅದರಲ್ಲೆಲ್ಲ ವರ್ಷಕ್ಕೊಂದ್ಸತಿ ಎಲ್ಲ ಸಿಂಗರ್ಸು ಭೇಟಿ ಆಗ್ತೀವಿ, ಚೆನ್ನಾಗಿ ಮಾತಾಡ. ಇದು ಸಿಂಗರ್ಸ್ಗೆ ಅಂತಾನೆ ಒಂದು ಇಸ್ರಾ ಅಂತ ಮಾಡಿದ್ದಾರೆ, ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಸೊ ನಾವೆಲ್ಲ ಮೀಟ್ ಆಗ್ತಾ ಇರ್ತೀವಿ, ಮಾತಾಡ್ಸ್ತಿರ್ತೀವಿ. ಆಮೇಲೆ ಅಲ್ಲೆಲ್ಲ ಸಿಗ್ತಾ ಇರ್ತಾರೆ, ಯಾವುದೋ ರೆಕಾರ್ಡಿಂಗ್ ಹೋದಾಗ ಎಲ್ಲ ಕಡೆ ಸಿಗ್ತಾ ಇರ್ತಾರೆ. ಸೊ ಕರ್ನಾಟಕ ಕಾಣದ ಅಪರ್ಣಾರ ಛಾಯೆಯನ್ನ ನೀವು ಯಾವ್ದಾದ್ರು ಒಂದಷ್ಟು ನೋಡಿರ್ತೀರಿ. ಇವತ್ತು ಯಾವ್ದಾದ್ರು ನಮ್ಮ ಜೊತೆಗೆ ಹಂಚ್ಕೊಳ್ಳುವಂಥ ಒಂದಷ್ಟು ಘಟನೆಗಳು ಇದೆಯಾ? ತುಂಬ ಒಂಥರ ಅವಳು ಆ್ಯಕ್ಚುಲಿ ಅಲ್ಲಿ ಅಷ್ಟು ಇದಲ್ವಾ, ಅಂದರೆ ಒಂಥರ ಗಂಭೀರ ಇದು. ಬಟ್ ನಾನು ಅವಳು ಸೇರಿದ್ರೆ ಇವರಿಬ್ರೇನಾ ಇವರಿಬ್ರು ಅನ್ನೋ ಥರ, ಅಂದರೆ ಅಷ್ಟು ತರಲೆಗಳು, ನಗೋದು ಅಯ್ಯೋ ಎಷ್ಟು ಒಂಥರ ದಿನಾಲು ಐ ಮಿಸ್ ಹರ್ ಅಷ್ಟು ಹೇಳಬಲ್ಲೆ ಅಷ್ಟೇ. ಫೋನಲ್ಲಿ ಮಾತಾಡ್ತಿದ್ರಾ? ಡೈಲಿ ಮಾತಾಡ್ತಿದ್ವಿ. ಅವಳು ಎಷ್ಟೇ ಬ್ಯುಸಿ ಇರಲಿ, ನಾನು ಎಷ್ಟೇ ಬ್ಯುಸಿ ಇರಲಿ, ಒಂದು ದಿವಸ ಮಾತಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾತಾಡ್ತಿದ್ವಿ. ಎಲ್ಲ ಹೇಳ್ಕೊಳ್ಳೋಳು. ಆ್ಯಂಡ್ ಶೀ ಟುಕ್ ಎ ಪ್ರಾಮಿಸ್ ಫ್ರಮ್ ಮೀ, ಯಾರಿಗೂ ಹೇಳಬೇಡ, ನಂದು ಕ್ಯಾನ್ಸರ್ ಆಗಿದ್ದು ನಾನೊಬ್ಬಳೇ ಸಫರ್ ಮಾಡ್ತೀನಿ, ಯಾರಿಗೂ ಹೇಳಬೇಡ ಅಂತ. 2 ವರ್ಷ ನಾನು ಯಾರಿಗೂ ಹೇಳಿಲ್ಲ, ಅಂದರೆ ಹೊರಗಡೆ ಬರಲೇ ಇಲ್ಲ ಸುದ್ದಿ. ಅವಳು ಎಷ್ಟು ಸ್ಪೋರ್ಟಿವ್ ಗೊತ್ತಾ ರಶ್ಮಿ, ಅಷ್ಟು ಅವಳು ಹೇಳೋಳು, ನಾನು ಪೇಯ್ನ್ ತಡೆಯಲ್ಲ ಅಷ್ಟೇ, ಬಟ್ ಏನೀಗ ಇನ್ನೊಂದು ಸ್ವಲ್ಪ ಕೆಲವು ವರ್ಷ ಹೋಗೋದ್ರೊಳಗೆ ಇವಾಗ ಹೋಗ್ತಾ ಇದ್ದೀನಿ ಅಷ್ಟೇ, ಹಿಂಗೆ ಹೇಳೋಳು. ನಾನು ನೋಡೆ ಮಾತ್ರೆ ತೊಗೊಂಡಿದ್ದೀನಿ, ಮಲಗ್ತಾ ಇದ್ದೀನಿ, ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಸೊ ಅದಕ್ಕೊಂದು ಮಾತ್ರೆಗೇನೋ ಹೆಸರು ಬೇರೆ ಇಟ್ಟಿದ್ದು, ಬ್ರಹ್ಮಾಂಡ ಅಂತ. ಅಂದರೆ ಅದು ತೊಗೊಂಡ್ಬಿಟ್ರೆ ತುಂಬ ಡ್ರೌಸಿನೆಸ್ ಬರೋದು, ನೋವುಗಳು ಗೊತ್ತಾಗ್ತಿರ್ಲಿಲ್ಲ. ಬಟ್ ಕೊನೆ ತನಕ ತುಂಬ ಒಂಥರ ಗಟ್ಟಿಗಿತ್ತಿ ಅನ್ಬೋದಪ್ಪ. ಆ ಥರ ಆ್ಯಟಿಟ್ಯೂಡ್ ನಾನು ಎಲ್ಲೂ ನೋಡಿಲ್ಲ ರಶ್ಮಿ. ಆ್ಯಂಡ್ ಅದೇ ಹೇಳೋಳು. ಬಟ್ ತುಂಬ ತರಲೆ ಮಾಡಿಕೊಂಡು ನಕ್ಕೊಂಡು ಅಯ್ಯೋ ಭಾಳ ಎಂಜಾಯ್ ಮಾಡ್ತಿದ್ವಿ. ನಾನು ಯೂಸ್ ಟು ಗೋ ಎಲ್ಲ ಟ್ರಿಪ್ಸ್ ಎಲ್ಲ ತುಂಬ ಹೋಗ್ತಾಯಿದ್ವಿ. ಅಂದರೆ ಏನು ಮಾಡೋದು, ಗೊತ್ತಿತ್ತು ಅವಳಿಗೆ ಅವಳು ಹೋಗ್ತಾಳೆ ಅಂತ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ಅವಳು ಆ್ಯಕ್ಚುಲಿ ಪಾಪ 2 ವರ್ಷ ತಳ್ತಷ್ಟೇ, ಅದು ಮುಂಚೆನೇ ಬಿಗಿನಿಂಗ್ ಸ್ಟೇಜಲ್ಲೇ ನಮಗೆಲ್ಲ ಗೊತ್ತಿತ್ತು. ಅಂದರೆ ಫ್ಯೂ, ನಾಟ್ ಆಲ್, ನಮಗೆ ಮಾತ್ರ ಗೊತ್ತಿತ್ತಷ್ಟೇ. ಬಟ್ ಒಳ್ಳೆ ಫ್ರೆಂಡ್ ಅಷ್ಟೇ, ನನಗೆ ತುಂಬ ಒಳ್ಳೆ ಜೀವ ಭಯ ಇಲ್ಲವೇ ಇಲ್ಲ ಅವಳಿಗೆ. ಅವಳು ಹೇಳ್ತಿಲ್ಲ, ನನಗೆ ಸಫರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ, ಬಟ್ ನಾನು ಸಾಯ್ತೀನಿ ಅಂತ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂತ. ಅವಳು ಹಾಗೆ ನಿಜವಾಗೂ ಹೇಳೋಳು. ಸಾವು ಬಗ್ಗೆ ಹೆದರಲಿಲ್ಲ ಅವಳು, ಸಾವು ಬಗ್ಗೆ ಒಂಚೂರು ಹೆದರಲಿಲ್ಲ. ಬಟ್ ನೋವುಗಳು ಮಾತ್ರ ನಾನು ಮನುಷ್ಯ ಏನೋ ಕಂಡಿಡ್ಕೊಂಡಿರ್ತಾರೆ, ಕೊಡ್ತಾರೆ ಬಿಡೇ ಡಾಕ್ಟ್ರು ಅನ್ನೋಳು. ಅವಳು ತುಂಬ ಬೋಲ್ಡಪ್ಪ. ನೋಡೇ ತಾಚಿ ಮಾಡ್ತಾಯಿದ್ದೀನಿ, ಆರಾಮಾಗಿ ಬ್ರಹ್ಮಾಂಡ ತೊಗೊಂಡಿದ್ದೀನಿ, ತಾಚಿ ಮಾಡ್ತಿದ್ದೀನಿ, ನಾಳೆ ಫೋನ್ ಮಾಡ್ತೀನಿ ನಿಂಗೆ ಅನ್ನೋಳು.
ಈಗಲೂ ವಾಟ್ಸಪ್ ಮೆಸೇಜಸ್ ಎಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ತೀರಾ? ಒಂಥರ ಬೇಜಾರಾಗುತ್ತೆ. ಒಳ್ಳೆ ಫ್ರೆಂಡು ನನಗೆ ಅವಳು. ಒಂಥರ ತುಂಬ ಕ್ಲೋಸ್ ಇದ್ವಿ. ಫೀಲ್ಡ್ ನಮ್ಮ ಮ್ಯೂಸಿಕಲ್ ಶೋಸ್ ಎಲ್ಲ ತುಂಬ ಮಾಡಿದಾಳು. ನಾವೆಲ್ಲ ಒಟ್ಟಿಗೆನೇ ಎಲ್ಲ ಕ್ಲೋಸ್ ಆಗಿದ್ದು ಹೇಗೆ? ಅವಾಗಿಂದನೇ ಅದು ಆಯಿತು. ಆಲ್ಮೋಸ್ಟ್ ಒಂದು ನಾನು ಅಮೃತಗಳಿಗೆ ಶುರು ಆದಮೇಲೆ ಒಂದು 2 ವರ್ಷ ಆದಮೇಲೆ ಅವಳು ಕ್ಲೋಸ್ ಆಗಿದೆ. 86 ಮೇಂಟೈನ್ ಮಾಡೋದು ಈಸಿ ಇಲ್ಲ ಅಲ್ವಾ? 86 ಫ್ರೆಂಡ್ಸ್ ನಾವು. ಅವಾಗಿಂದನೂ ಫ್ರೆಂಡ್. ದೂರದರ್ಶನಲ್ಲಿ ನ್ಯೂಸ್ ಓದ್ತಿದ್ಲು ಅವಳು, ನಾನು ಹಾಡಕ್ಕೆ ಹೋಗ್ತಿದ್ದೆ. ಅಯ್ಯೋ ತುಂಬ ಅಂದರೆ ಅವಳ ಸ್ಕ್ರೀನ್ ಬಿಟ್ಟು ಈ ಕಡೆ ಬಂದರೆ ನಮ್ಮಿಬ್ರದ್ದು ನೇಚರೇ ಸ್ವಲ್ಪ ಬೇರೆ ಥರ ಅಂತ ಹೇಳ್ಬೋದು. ಅಂದರೆ ತುಂಬ ನಗ್ತಾ ಇದ್ವಿ. ಹೆಲ್ದಿ ಗಾಸಿಪ್ಸ್, ನಾಟ್ ಇದು ಹರ್ಟ್ ಎನಿಬಡಿ, ಬಟ್ ಹೆಲ್ದಿ ಗಾಸಿಪ್ಸು, ಆಮೇಲೆ ನಗೋದು ತುಂಬ ಥರ ತುಂಬ ನಗೋಳು. ಒಂದು ಗೆಳತಿಯಾಗಿ ಆತ್ಮೀಯ ಸ್ನೇಹಿತೆಯಾಗಿ ಇವತ್ತು ಕರ್ನಾಟಕಕ್ಕೆ ಅಪರ್ಣಾ ಮ್ಯಾಮನ್ನು ನಾವು ಹೇಗೆ ಯಾವತ್ತೂ ಕೊನೆಯವರೆಗೂ ಸ್ಮರಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ ಮ್ಯಾಮ್? ಅವ್ಳು ಸ್ಮರಿಸೋದೇನು, ಅವಳು ಎಲ್ಲರ ಹೃದಯದಲ್ಲಿ ಇದ್ದಾಳೆ ಅಂತಲೇ ಹೇಳ್ಬೋದು ಅಲ್ವಾ? ಯಾಕೆಂದರೆ ಅದಕ್ಕೆ ಕೆಲವ್ರು ಮಾತ್ರ ಆ ಥರ ಉಳಿತಾರೆ ಅನಿಸುತ್ತೆ, ಎಲ್ಲರೂ ಉಳಿಯಲ್ಲ ಅಲ್ವಾ? ಅಂದರೆ ಆ ಥರ ಸಮ್ ಪೇನ್ಸ್ ಆರ್ ವೆರಿ ಪರ್ಸ್ನಲ್ ಅನ್ಸ್ಬಿಡುತ್ತೆ. ಸಮ್ ಲಾಸಸ್ ಇನ್ಫ್ಯಾಕ್ಟ್ ಅಪ್ಪು ಸರ್ ಹೋಗಿದಾಗಿರಲಿ, ಈ ಥರದ್ದು ಕಲಾವಿದರು ಹೋದಾಗ್ಲೇ ಆ ಥರ. ಅವಳು ನೋಡಮ್ಮ, ಅದೇ ನನಗೆ ಅರ್ಥನೇ ಆಗದೆ ಇರೋದು ಅದೇ. ನಾನು ಡೆಸ್ಟಿನಿ ಅಂತ ಯಾವಾಗೂ ಹೇಳ್ತಾ ಇರ್ತೀನಲ್ಲ, ಅವಳ ವಿಚಾರದಲ್ಲಂತೂ ನನಗೆ ಒಂಥರ ಇನ್ನೂ ಒಂಥರ ಇರೋದು, ಏನಾಗಬೇಕು ಅಂತಿರುತ್ತೆ ಅದೇ ಆಗುತ್ತೆ ಅಂತ ಅಲ್ವಾ? ಏನು ಹ್ಯಾಬಿಟ್ಸ್ ಇಲ್ಲ, ಏನಿಲ್ಲ. ಅವಳು ಅಷ್ಟು ಒಂಥರ ಕ್ಲೀನು, ಇದು ಒಂಥರ ಊಟದಿಂದ ಹಿಡ್ಬೋದು, ಯಾವುದರಿಂದನೂ ಯಾವುದು ಅತಿರೇಕಗಳು ಏನೂ ಇಲ್ಲ. ಅಂಥವಳಿಗೆ ಈ ಥರ ಆಯಿತು ಅಂದರೆ ಏನು ಮಾಡಬೇಕು ಅಲ್ವಾ? ಇದಕ್ಕೆ ಏನಂತೆ, ಯಾರು ಕಾರಣ ಕೊಡ್ತಾರೆ ಇದಕ್ಕೆ ಅಲ್ವಾ? ಇದಕ್ಕೆ ಕೆಲವಕ್ಕೆಲ್ಲ ಉತ್ತರಗಳಿಲ್ಲ ಅಂತಾರಲ್ಲ, ಹಾಗೆ. ಎನಿಹೋ ಪಾಪ ಅಂದರೆ ಡಾಕ್ಟರ್ಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವಳನ್ನ, ಅವ್ರ ಹಸ್ಬೆಂಡು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಕೆಲವು ಸ್ನೇಹಿತರೆಲ್ಲ ತುಂಬ ಅವಳಿಗೆ ಮಾಡಿದ್ರು ಎಲ್ಲರೂ. ಸೊ ಕೊನೆಯಲ್ಲಿ ಶಿ ವಾಸ್ ಹ್ಯಾಪಿ. ಒಂಥರ ತುಂಬ ಟಿಕುಟಿನ ವೆರಿ ಒಂಥರ ಬೋಲ್ಡಾಗಿ ತೊಗೊಂಡ್ಳು ಅವಳು ಆ ವಿಷಯನ. ಅಳೋದು, ಅಯ್ಯೋ ನಂಗೆ ಹಿಂಗಾಗೋಯ್ತು, ನಾನು ಹೋಗ್ಬಿಡ್ತೀನಿ ಕಣೆ, ಏನೂ ಇಲ್ಲ, ಆರಾಮ ಬಿಂದಾಸಾಗಿದ್ರು. ಯಾರು ಮಂಡ್ಯ ರಮೇಶ್ ಸರ್ ಹೇಳ್ತಾ ಇದ್ರು, ಹಿಂಗೆ ಸೆಟ್ಟಲ್ಲಿ ಯಾರಿಗಾರು ಕಾಲ್ ಮಾಡಿಬಿಟ್ಟು, ನೋಡೋ ನಂಗೆ ಹಿಂಗಾಗಿದೆ, ಸಾಧ್ಯ ನಾನು ನಿನ್ನ ಕೈಯಲ್ಲಿ ಉಳಿಸ್ಕೋತೀಯ ನನ್ನ ಅನ್ನೋಳು. ಈ ಥರ ಐ ಡೋಂಟ್ ನೋ, ಕೆಲವು ಸತಿ ನೋವನ್ನು ಈ ವ್ಯಂಗ್ಯ ಸರ್ಕಾರ ಅವಳು ಅದ್ರ ಜೊತೆನೇ ಒಂಥರ ಫ್ರೆಂಡ್ಲಿಯಾಗಿರೋ ಥರ ಅಂತಾರಲ್ಲ, ಅದ್ರ ಜೊತೆನೇ ಫ್ರೆಂಡ್ ಆಗಿಬಿಟ್ಟಿದ್ಲು ಅವಳ ಇದನ್ನು, ಕ್ಯಾನ್ಸರ್ ಅನ್ನೋದನ್ನು. ಬಟ್ ಹೋಗಿ ಬರಬೇಕಿತ್ತು. ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದಾಗ, ರಶ್ಮಿ ನಾನು ಬರ್ತೀನಿ ಅಂತ ಇದೆ ನೋಡಿ, ಅವ್ರು ಮಾತಾಡೋದೇ ಸಾಫ್ಟ್, ನಾನು ಬರ್ತೀನಿ, ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗಿದೆ, ನಾನು ಅವ್ರು ಹೆಂಗೆ ಮಾತಾಡೋರು ನಾನು ನಾಪಿಸ್ಕೊಂಡು ಹಂಗೆ. ನಾನು 1 ತಿಂಗಳಾಯ್ತು 2 ತಿಂಗಳಾಯ್ತು ಪದೇ ಕಾಲ್ ಮಾಡ್ತಾಯಿದ್ದೀನಿ, ಒಂದಿನ ಫೋನ್ ತೊಗೊಳ್ಳೋದೇ ಬಿಟ್ಬಿಟ್ರು. ನಾನು ಇಲ್ಲಿ ಏನೇನೋ ಯೋಚನೆ ಮಾಡ್ತಾಯಿದ್ದೀನಿ, ಏನಾಯಿತು ಏನೋ. ಒಂದಿನ ನೋಡಿದ್ರೆ ದಿಢೀರ್ ಹಿಂಗಾಗೋಯ್ತು. ಬಟ್ ಆದರೂ ನಾಗರಾಜ್ ಸರ್ ಇಲ್ಲಿ ಬಂದಾಗ ಅದೇ ಗೊತ್ತಾಗಲ್ಲ, ಯಾರೋ ಬರಬೇಕಾಗಿದ್ದು ಕೊನೆಗೆ ಅಟ್ಲೀಸ್ಟ್ ಅವ್ರು ಬಂದ್ರಲ್ಲ ಅನ್ನೋದು. ಆಮೇಲೆ ಹಾಡುಗಳ ಬಗ್ಗೆ ಎಷ್ಟು ನಾಲೆಜ್ ಗೊತ್ತಾ, ಅವಳು ಇದು ಮಾಡ್ತಿದ್ಲಲ್ಲ, ನಿರೂಪಣೆ ಮಾಡ್ತಿದ್ಲಲ್ಲ, ಅದ್ರ ಬಗ್ಗೆನೂ ತುಂಬ ಮಾತಾಡ್ತಿದ್ವಿ ನಾವು. ಮ್ಯೂಸಿಕಲಿ ಯಾವ ಸಬ್ಜೆಕ್ಟ್ ಇಲ್ಲ, ಇಂಥ ಸಬ್ಜೆಕ್ಟ್ ಇಲ್ಲ ನಾವು ಮಾತಾಡೋದು, ಅಷ್ಟು ಮಾತಾಡ್ತಿದ್ವಿ. ಆಮೇಲೆ ಇವ್ರುಗಳು ಬಂದು ಅವ್ರ ಮನೆಯಲ್ಲಿ ವಸ್ತಾರೆ, ಅವರು ಮುಗೀತಾ ಇನ್ನೂ ಇದೆಯಾ ಅನ್ನೋರು, ಇಲ್ಲಿ ನಮ್ಮ ಮನೇಲಿ ಏನ ಮುಗೀತಾ ಇನ್ನೂ ಮುಗಿಯೋದೇ ಇಲ್ವಾ ನಿಮ್ಮಿಬ್ರದ್ದು ಮಾತು ಅನ್ನೋರು. ಹಾಗೆ ಆ ಥರ ಏನು ಮಾಡೋದು, ಮಿಸ್ ಸರ್ ವಸ್ತಾರೆ ಸರ್ ಜೊತೆಗೆ ಐ ಆಮ್ ಶೋರ್ ಟಚಲ್ಲಿ ಇರ್ತೀರಿ. ಅವ್ರನ್ನ ಒಂಟಿಯಾಗಿ ಇರೋಕ್ಕೆ ನೀವು ಯಾರು ಬಿಡಲ್ಲ, ಆದಷ್ಟು ಜೊತೆಗೆ ಇರಿ ಮ್ಯಾಮ್. ಮುಂದೆ ದ 2 ಮೋಸ್ಟ್ ಪವರ್ಫುಲ್ ವಾರಿಯರ್ಸ್, ಒಂದು ತಾಳ್ಮೆ, ಇನ್ನೊಂದು ಸಮಯ. ನಿಮಗೆ ಸಂಗೀತ ಪ್ರಪಂಚದ ಈ ಒಂದು ಇಡೀ ದಾರಿ ತಾಳ್ಮೆ ಅಂತ ಬಂದಾಗ, ಎಲ್ಲಿ ನಿಮ್ಮ ತಾಳ್ಮೆ ತುಂಬ ಪರೀಕ್ಷೆ ಮಾಡಿದ್ದ ಒಂದು ಯಾವ್ದಾದ್ರು ಸಂದರ್ಭ ಅಂತ ನೀವು ಮೆಲ್ಕು ಹಾಕೋದು ಯಾವ್ದಾದ್ರು ಇದೆಯಾ ಮ್ಯಾಮ್? ವಾಯ್ಸ್ ಕೆಟ್ಟೋದಾಗ ಪ್ರೋಗ್ರಾಮ್ ಬುಕ್ ಆಗೋಗಿರುತ್ತೆ, ಇಲ್ಲಿ ವಾಯ್ಸ್ ಕೈ ಕೊಡುತ್ತೆ, ಆವಾಗ ನನ್ನ ತಾಳ್ಮೆನ ದೇವ್ರ ಪರೀಕ್ಷೆ ಮಾಡ್ತಾ ಇದ್ದಾನೆ ಅನಿಸುತ್ತೆ ನನಗೆ. ತುಂಬ ಅಂದರೆ ಆಗಿದೆ. ಅಂದರೆ ನಾವು ಮನುಷ್ಯರಲ್ವಾ, ಮಿಷಿನ್ಸ್ ಅಂತೂ ಅಲ್ಲ ನಾವು. ಅದು ಆವಾಗ ನಾವು ತೊಗೊಳ್ತೀವಲ್ಲ ತಾಳ್ಮೆ, ಅದು ತುಂಬ ಏನಾಗತ್ತೆ ಗೊತ್ತಾ, ಅದೇ ಹೇಳೋದಲ್ಲ, ಸರೆಂಡರ್ ಅಷ್ಟೆ. ಏನಾಗತ್ತಪ್ಪ, ಇವಾಗ ಎಷ್ಟೊಂದು ಸತಿ ಟಿಕೆಟ್ ಶೋ ಬುಕ್ ಮಾಡಿಬಿಟ್ಟಿರ್ತಾರೆ ಎಷ್ಟೊಂದು ಕಡೆ, ವಾಯ್ಸ್ ಹಾಳಾಗತ್ತೆ. ನಾವೇನು ಬೇಕಂತ ಮಾಡ್ಕೊಳ್ಳೋಲ್ಲ, ಸ್ವಯಂಕೃತ ಅಪರಾಧ ಅಲ್ಲ, ಅದಾಗದೇ ಹೋಗುತ್ತೆ. ಏನು ಮಾಡೋದು? ಗೋ ವಿತ್ ದ ಫ್ಲೋ. ಏನಿಲ್ಲ, ಕೊನೆಗೆ ಹೆಂಗೆ ಬರ್ತೀನಿ ಅಂದರೆ, ನಾನು
ಎಲ್ರಿಗೂ ನಮಸ್ಕಾರ ಮಾಡಿಬಿಟ್ಟು ನೋಡಿ ಈ ಥರ ವಾಯ್ಸ್ ಪ್ರಾಬ್ಲಮ್ ಆಗ್ತಾಯಿದೆ, ಹಾಡ್ತೀನಿ ಬಟ್ ಸರಿಯಾಗಿ ಹಾಡಿಲ್ಲ ಅಂದರೆ ಕ್ಷಮಿಸಿ ಅಂತ ಹೇಳ್ಬಿಡೋದು ಅಂತ ಹೋಗಿರ್ತೀನಿ. ಬಟ್ ಅದೇನೋ ಒಂದು ಶಕ್ತಿ ಆವರಿಸ್ಕೊಳ್ಳುತ್ತೆ, ಸರಿಯಾಗಿ ಹಾಡಿರ್ತೀನಿ. ಅಂದರೆ ಎಷ್ಟೋ ಸತಿ ಹಂಗೆ ಆಗಿದೆ. ಅಂದರೆ ಅದು ತಾಳ್ಮೆ ಪರೀಕ್ಷೆ ಅಂದರೆ ನಂಗೆ ಬಂದಿರೋದು ಅದೇ ಅಂತ ಹೇಳ್ಬೋದು. ಆ್ಯಂಡ್ ಸಮಯ, ಯಾವತ್ತು ಸಮಯ ಅನ್ನೋದೇ ಈಗಿದ್ದಂಗೆ ಇನ್ನೊಂದು ಸತಿ ಇರಲ್ಲ. ಸಮಯದ ಜೊತೆಗೆ ನಾವುಗಳು ಅಷ್ಟೇ. ಇವತ್ತಿದ್ದ ಅನುಕೂಲಗಳು ನಾಳೆ ಇಲ್ಲದೆ ಇರ್ಬೋದು, ಅಥವಾ ಇವತ್ತಿರೋ ನೋವುಗಳು ನಾಳೆ ಇಲ್ಲದೆ ಇರ್ಬೋದು, ಇವತ್ತಿರೋ ಫೇಮ್, ಇವತ್ತಿರೋ ಇಂಪಾರ್ಟೆನ್ಸ್. ಸೊ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಸಮಯದ ಜೊತೆಗೆ ನೀವು ಹೇಗೆ ಬೆಳೆದಿದ್ದೀರಿ ಮ್ಯಾಮ್? ಅದೇ ಹೇಳಿದ್ನಲ್ಲ, 10 ವಿಷಯದಲ್ಲಿ 2 ನೆಗೆಟಿವ್ ಇದ್ದರೆ 8 ತೊಗೊಳ್ತೀನಿ, ಇನ್ನು 2 ಬಿಟ್ಟು ಹಾಕ್ತೀನಿ ಅಷ್ಟೇ. ಆ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ಯಾವುದು ಮನಸ್ಸಿಗೆ ಯೋಚನೆ ಬರಲ್ಲ ಅನಿಸುತ್ತೆ. ಸಮಯ ಏನು ಮಾಡೋಕ್ಕಾಗಲ್ಲ, ಏನೇನೋ ಚೇಂಜಸ್ ಆಗುತ್ತೆ, ಏನೂ ಹೇಳೋಕ್ಕಾಗಲ್ಲ ಅಲ್ವಾ ಸಮಯದ ಬಗ್ಗೆ. ಇವಾಗ ಈ ಕ್ಷಣ ಹಿಂಗಿರ್ತೀವಿ, ನೆಕ್ಸ್ಟ್ ಏನಾಗುತ್ತೆ ಯಾರಿಗೂ ಗೊತ್ತು. ಎಷ್ಟು ನಾವೇ ನೋಡ್ತಾ ಇದ್ದೀವಲ್ಲ, ಈಗ ಅಪರ್ಣ ಇದ್ಲು, ಇವಾಗ ಅಪರ್ಣ ಈ ಸತಿ ಇಲ್ಲ. ಅದು ಏನು ಹೇಳೋಕ್ಕಾಗಲ್ಲಮ್ಮ. ಅಂದರೆ ನಾ ಹೇಳೋದು ಗೋ ವಿತ್ ದ ಫ್ಲೋ ಅಷ್ಟೇ. ಹೋಗ್ತಾ ಇರಬೇಕು. ಎಲ್ಲರ ಜೀವನದಲ್ಲೂ ನಾವು ದೂರದಿಂದ ಅವ್ರು ಎಷ್ಟು ಹ್ಯಾಪಿಯಾಗಿದ್ದಾರಲ್ವಾ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಎಲ್ರಿಗೂ ಅವ್ರದ್ದೇ ಆದಂಥ ಅವ್ರವ್ರ ಮನೆಗಳಲ್ಲಿ ಅವರವರ ಪರಿಸ್ಥಿತಿಗಳು ಎಲ್ಲ ತನ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಅದನ್ನು ಹೆಂಗೆ ಸಮಾಧಾನವಾಗಿ ಮುಂದುವರಿಯೋದು, ಅದು ಅವರವರ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನಿಸುತ್ತೆ ಅಲ್ವಾ? ಕರೆಕ್ಟ್ ಮ್ಯಾಮ್. ಧ್ಯಾನ ಮಾಡಿಬಿಡೋದಷ್ಟೇ ಬೆಸ್ಟು. ರಶ್ಮಿ ಮಾಡ್ತೀರಿ? ಅಲ್ಲ, ನಾನು ಅಷ್ಟು ಇದಿಲ್ಲ, ಫಿಕಲ್ ಮೈಂಡೆಡೇ ನಾನು. ಬಟ್ ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಅನಿಸುತ್ತೆ. ಏನೇ ಬಂದ್ರೂ ಚೇಂಜಸ್ ಬರುತ್ತಲ್ಲ ಲೈಫಲ್ಲಿ. ಅದೇ ಮನುಷ್ಯ ಒಂದು ಖುಷಿ ವಿಚಾರನ ಎಷ್ಟು ಆರಾಮಾಗಿ ಅಕ್ಸೆಪ್ಟ್ ಮಾಡ್ತಾನೆ, ಅದೇ ಏನಾರ ಬೇರೆ ಥರ ಬಂದಾಗ ಆ ಅಕ್ಸೆಪ್ಟೆನ್ಸ್ನ ತೊಗೊಳಕ್ಕೆ ರೆಡಿ ಇರಲ್ಲ. ಅದನ್ನು ಅಟ್ಲೀಸ್ಟ್ ಒಂದು 50% ಆರು ಇಫ್ ಹಿ ಅಕ್ಸೆಪ್ಟ್ಸ್ ಅಂದರೆ ಸ್ವಲ್ಪ ಸಮಾಧಾನವಾಗಿರ್ಬೋದು ಅನಿಸುತ್ತೆ. ಅದೇ ಟೈಮ್ ಈಸ್ ದ ಹೀಲರ್ ಟ್ರೂಲಿ ಅಲ್ವಾ? ಆ್ಯಂಡ್ ಈ ಎಲ್ಲ ಅನುಭವದ ಮಾತುಗಳ ಮೂಲಕನೇ ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಎಲ್ಲ ಹೇಳಿಬಿಟ್ಟಿದ್ದೀರಿ. ಆದ್ರೂ ಒಂದು ಕ್ಲೀಶೆ ಪ್ರಶ್ನೆ, ಎಷ್ಟೋ ಸಿಂಗರ್ಸ್ಗಳು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಏನೋ ಸಿಂಗಿಂಗಲ್ಲಿ ಮಾಡಬೇಕಂತ. ಸೊ ಇವತ್ತಿನ ವ್ಯವಸ್ಥೆ ರಿಯಾಲಿಟಿ ಆಫ್ 2024 ಮನಸ್ಸಲ್ಲಿಟ್ಕೊಂಡು ನಮ್ಮ ಸಿಂಗರ್ಸ್ಗಳಿಗೆ ಒಂದು 4 ಟಿಪ್ಸ್ ಆಗಿರಲಿ ಅಥವಾ ಅಲ್ಲ ಹೇಗೆ ನೋಡಬೇಕು ಈ ವೃತ್ತಿನ ಅಂತ ಏನು ಹೇಳ್ತೀರಿ ಮ್ಯಾಮ್? ಅಭ್ಯಾಸ ಮಾಡ್ತಾ ಇರಬೇಕಮ್ಮ. ಅವಕಾಶ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಒಂದು ಆಮೇಲೆ ತುಂಬ ಪ್ರೈಸ್ ಮಾಡಿದಾಗ ಅದನ್ನು ತಲೆಗೆ ಹಚ್ಕೋಬಾರ್ದು. ಅಂದರೆ ಬಂದು ಅಂದರೆ ಈ ರಿಯಾಲಿಟಿ ಶೋಸಲ್ಲಿ ಹೇಳಿದ್ನಲ್ಲ ಆವಾಗಲೇ, ನೀನೇ ಇಂದ್ರ ನೀನೇ ಚಂದ್ರ ಅಂತ ಮಾಡಿ ಫುಲ್ಲು ಅವ್ರನ್ನ ಮೇಲೆ ಹತ್ತಿಸ್ಬಿಡ್ತಾರೆ. ಪಾಪ ಆ ಮಕ್ಕಳು ಗೊತ್ತಾಗಲ್ಲ, ಅಷ್ಟು ದೊಡ್ಡವರೇ ನಮ್ಮನ್ನು ಅಷ್ಟು ಹೊಗಳಿದ್ದಾರೆ ಅಂದಮೇಲೆ ನಮ್ಮದೇನು ಎಲ್ಲ ಮುಗೀತು, ಐ ಆಮ್ ದಿ ಸೂಪರ್, ನಾನೇ ಇವಾಗ ಫಸ್ಟು, ನಾನೇ ಟಾಪಲ್ಲಿದ್ದೀನಿ ನನಗೆ ಅಂತ. ಬಟ್ ಹಂಗೆ ಹೇಳ್ದವ್ರಿಗೆ ಅವಕಾಶ ಎಷ್ಟು ಸಿಗುತ್ತೆ ಅಲ್ವಾ? ಇವಾಗ ಎಷ್ಟೋ ಜನ ರಿಯಾಲಿಟಿ ಶೋಸಲ್ಲಿ ಬಂದಿದ್ದಾರೆ, ಹೋಗ್ತಾರೆ, ಏನು ಆ ಮೂಮೆಂಟಲ್ಲಿ ಇಡೀ ಇದೇ ಇಂಡಿಯಾನೇ ಹೊಗಳುತ್ತೆ ಅವ್ರನ್ನ. ಅದರಲ್ಲಿ ಎಲ್ಲೋ ಫ್ಯೂ ಮಾತ್ರ ದೇ ವಿಲ್ ಸಿಂಗ್ ಆ್ಯಂಡ್ ದೇ ವಿಲ್ ಬರ್ತಾರೆ. ನನಗೆ ಎಷ್ಟು ಸತಿ ಅನಿಸುತ್ತೆ ಗೊತ್ತಾ, ಅಯ್ಯೋ ಇಷ್ಟು ಚೆನ್ನಾಗಿ ಹಾಡ್ತಾರೆ, ಇವ್ರಿಗೆ ಯಾಕೆ ಪಾಪ ಅವಕಾಶಗಳಿಲ್ಲ, ಇಷ್ಟು ಮುದ್ದಾಗಿ ಹಾಡ್ತಾ ಇದ್ದಾರಲ್ಲ, ಇವ್ರಿಗೆ ಯಾಕೆ ಅವಕಾಶಗಳಿಲ್ಲ? ಅದನ್ನು ಅದೇ ಹೇಳದ್ನಲ್ಲ, ಡೆಸ್ಟಿನಿ ಅವ್ರಿಗೆ ಅಂತಿದ್ರೆ. ನನಗೊಂದು ಪ್ರಶ್ನೆ ಬಂತು, ರಿಯಾಲಿಟಿ ಶೋ ಜಡ್ಜಸ್ ಆಗಿ ಯಾರ್ಯಾರೋ ಕೂತ್ಕೊತಾರೆ, ಇಷ್ಟು ಅನುಭವ ಇರೋರು, ಅಷ್ಟು ದಶಕಗಳಿಂದ ಇರೋರು, ನೀವು ಜಡ್ಜಾಗಿ ಹೋಗಿ ಇಷ್ಟಪಡಲ್ವಾ ಅಥವಾ ಹೇಗೆ ಮ್ಯಾಮ್? ನಾನು ಗಾನಚಂದನ ದೂರದರ್ಶನಲ್ಲಿ ಆಲ್ಮೋಸ್ಟ್ 3 ವರ್ಷ ಮಾಡಿದ್ನಮ್ಮ, ಮೊನ್ನೆ ಮಾಡಿದೆ. ಇಲ್ಲ ಬಂದರೆ ಮಾಡ್ತೀನಿ, ಇಲ್ಲ ಅಂತ ಅಲ್ಲ, ಬಟ್ ಹುಡ್ಕೊಂಡು ಹೋಗಿಲ್ಲ, ಸರಿ ಹೋಗಲ್ಲ ಅದು. ಮತ್ತು ಯು ಥಿಂಕ್ ಈ ಇಂಡಸ್ಟ್ರಿ ಸದ್ಯಕ್ಕೆ ಎಲ್ಲರನ್ನ ಜನರನ್ನ ಚೆನ್ನಾಗಿ ಇಟ್ಕೊಂಡು ಆವಾಗವಾಗ ಮೆಸೇಜ್ಗಳು ಹಾಕಬೇಕಾ, ನಾನು ಇದ್ದೀನಿ ನನಗೂ ಅವಕಾಶ ಕೊಡಿ? ಒಂದು ಹೇಳ್ತೀನಿ, ಇವಾಗ ಒಬ್ಬ ಸಿಂಗರ್ ಇರ್ತಾರೆ, ಅವ್ರಿಗೆ ಅವ್ರು ಹಾಡ್ತಾರೆ ಅಂತ ಹೆಂಗೆ ಗೊತ್ತಾಗಬೇಕು, ಅದಕ್ಕೆ ಒನ್ಸ್ ಅಪ್ರೋಚ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಅಂದರೆ ಹೋಗಿ, ಸರ್ ನಾನು ಹಾಡ್ತೀನಿ, ಯಾವುದೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ನಾನು ಹಿಂಗೆ ಹಾಡ್ತೀನಿ ನೋಡಿ, ನನ್ನ ವಾಯ್ಸ್ ಹೆಂಗಿದೆ ನೋಡಿ, ಚೆನ್ನಾಗಿ ಹಾಡಿದ್ರೆ ಅವಕಾಶ ಒಂದು ಸತಿ ಹೋಗಲೇಬೇಕಾಗತ್ತೆ. ನಾವು ಮನೆಯಲ್ಲೇ ಕುತ್ಕೊಂಡು ನಂಗೆ ಅವಕಾಶ ಬರುತ್ತೆ ಅಂದರೆ ಆಗೋದಿಲ್ಲ. ಅದಾದಮೇಲೂ ನೆಕ್ಸ್ಟು ಸೆಕೆಂಡ್ ಟೈಮ್ ಸೆಲ್ಫ್ ರೆಸ್ಪೆಕ್ಟ್ ಅಡ್ಡ ಬರುತ್ತೆ. ಒಂದು ಸತಿ ಹೋಗಬೇಕು, ಒಂದು ಅಪ್ರೋಚು ಎಲ್ಲ ಸಿಂಗರ್ಸ್ಗೂ ಬೇಕೇ ಬೇಕು. ಹೋಗೋದು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ನಾವೇನು ಚಾನ್ಸ್ ಕೇಳ್ಕೊಂಡಂಗಲ್ಲ ಹೋಗಲ್ಲ ಅಂತೆಲ್ಲ ಅಂತಾರಲ್ಲ. ಬಟ್ ಇವಾಗ ಒಂದು ಮ್ಯೂಸಿಕ್ ಡೈರೆಕ್ಟ್ರ್ ಇವ್ರು ಹಾಡ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಅದು ದಟ್ ಈಸ್ ಹೋಗಲೇಬೇಕಾಗತ್ತೆ. ಬಟ್ ಪದೇ ಪದೇ ಹೋದರೆ ಅದು ಅವಕಾಶಗಳು ಸಿಗೋದು ಬಿಡೋದು ಅದು ಹೇಳೋಕ್ಕಾಗಲ್ಲ. ಅವಕಾಶಗಳನ್ನ ಅರಸಿ ಹೋಗೋದಿದೆಯಲ್ಲ ತುಂಬ ಕಷ್ಟ. ಅದು ಸಿಗತ್ತೆ ಅಂತ ಹೇಳಲಾರೆ, ಸಿಕ್ಕರೂ ಸಿಗಬಹುದು,
ಇದೊಂಥರ ಎಲ್ಲದಕ್ಕೂ ರೆಡಿಯಾಗಿ ಹೋಗಿ ಅಂತ. ಬಟ್ ಏನಂದರೆ ನಾ ಹೇಳೋದು ಈಗಿನವ್ರಿಗೆ, ನಾ ಹೇಳೋದಲ್ಲ, ಒಂದು ಫಿನಾನ್ಷಿಯಲಿ ಒಂದು ಸಪೋರ್ಟ್ ಇರಲೇಬೇಕು. ಅಂದರೆ ಒಂದು ಚೆನ್ನಾಗಿ ಓದಿರ್ತವೆ ಮಕ್ಕಳು, ಏನು ಒಂದು 25-26 ವರ್ಷ ಎಲ್ಲ ಬಿಟ್ಬಿಟ್ಟು ನಾನು ಮ್ಯೂಸಿಕ್ಕಿಗೆ ಇಳಿದ್ಬಿಡ್ತೀನಿ ಅಂದರೆ ಅದು ಅವಕಾಶಗಳು ಚೆನ್ನಾಗಿದ್ರೆ, ಅದು ಅವಕಾಶಗಳು ರೆಗ್ಯುಲರಾಗಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಏನಾರು ಒಂದು ಇರಬೇಕಮ್ಮ, ಒಂದು ನಾ ಹೇಳೋದು ಒಂದು ಅವ್ರಿಗೆ ಒಂದು ಸಪೋರ್ಟ್ ಇರಲೇಬೇಕು. ಸಪೋರ್ಟ್ ಇದ್ದು ಅದನ್ನು ಮುಂದುವರಿಸ್ತೀನಿ. ಇವಾಗ ನಾನು ನೋಡು, ಮದುವೆ ಆದಮೇಲೆ ನಾನು ಕೆಲಸ ಬಿಟ್ಟೆ ಅಂದರೆ ನನಗೊಂದು ಧೈರ್ಯ, ನನ್ನ ಗಂಡ ದುಡಿತಾರೆ, ಏನೋ ಒಂದು ಆಗುತ್ತೆ, ಮನೆ ನಡೆಯುತ್ತೆ ಅನ್ನೋ ಧೈರ್ಯ, ಒಂದು ಬ್ಯಾಕಪ್ ಆಪ್ಷನ್. ಅದು ಒಂದು ಬ್ಯಾಕಪ್ ಆಪ್ಷನ್ ಇದ್ದು ಇದನ್ನು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಅದನ್ನೇ ಮೈನ್ ತೊಗೊಂಡು ಅದು ಇವಾಗೆಲ್ಲ ಸಂಗೀತ ಅನ್ನೋದು ಹೆಂಗಾಗಿದೆ ಹೇಳೋದ್ನಲ್ಲ, ಯಾರು ಬೇಕಾದ್ರೆ ಹಾಡ್ಬೋದು, ಏನು ಬೇಕಾದ್ರೆ ಹಾಡ್ಬೋದು. ತುಂಬ ಜನ ಆಗೋಗಿದ್ದಾರೆ ಈಗ. ನಮ್ಮದಾದರೆ ಆವಾಗೆಲ್ಲ ನಾವೆಲ್ಲ ನಮ್ಮ ಜನ್ರೇಷನ್ ವಿ ಆರ್ ವೆರಿ ಲಕ್ಕಿ. ಜಾಸ್ತಿ ಜನ ಸಿಂಗರ್ಸು ಬರ್ತಾ ಇರಲಿಲ್ಲ ಆಗ, ಹಾಡೋಕ್ಕೆ ಒಂದು ಇದು ಅಂತಿರಲಿಲ್ಲ. ಚಾನೆಲ್ಸ್ ಎಲ್ಲಿತ್ತು ಅವಾಗೆಲ್ಲ, ಬರೀ ದೂರದರ್ಶನ ಒಂದಿತ್ತಷ್ಟೇ. ಮತ್ತು ಅಷ್ಟು ಈಜಿಯಾಗಿ ಎಲ್ರಿಗೂ ಹಾಡಿಸ್ತಾನೂ ಇರಲಿಲ್ಲ. ಬಟ್ ನಾವು ಒಂಚೂರು ಆ ಟೈಮಲ್ಲಿ ಇದ್ದವರು ನಾವುಗಳು ಲಕ್ಕಿ ಅಂತ ಹೇಳ್ಬೋದು. ಸುಮಾರು ಹಾಡುಗಳು ಅವಕಾಶ. ಅವಾಗ ಅದೇ 10,000 ಹೆಚ್ಚು ಕಮ್ಮಿ ಹಾಡುಗಳನ್ನು ಹಾಡಿರೋದು ಅಂದರೆ ಅಷ್ಟು ದಶಕಗಳ ಕಾಲ ಉಳ್ಕೊಳ್ಳೋದು. ಇವತ್ತಿಗೆ ಫಾಸ್ಟ್ ಪೇಸ್ಡ್ ಒಂದು ರೀಲ್ ಇವತ್ತು 60 ಸೆಕೆಂಡು. ಐ ಥಿಂಕ್ ಇವತ್ತು 1 ಮೂವಿ ವಂಡರು, ಒನ್ ಆಲ್ಬಮ್ ವಂಡರ್ಸು, ಇದೆಲ್ಲದರ ಮಧ್ಯೆ ಐ ಹೋಪ್ ಸಂಗೀತವೆಂಬ ಈ ವಂಡರ್ಲ್ಯಾಂಡ್ ಎಲ್ಲರನ್ನ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಲಿ ಫಾರ್ ಇನ್ಸ್ಪೈರಿಂಗ್, ಐ ಮೀನ್ ಫಾರ್ ಸಿಂಗರ್ಸ್ ಟು ಟೇಕ್ ಇನ್ಸ್ಪಿರೇಷನ್ ಅಂತ ಹೇಳಿ ಬಿಡ್ಬೋದೇನೋ. ಥ್ಯಾಂಕ್ ಯು ಮ್ಯಾಮ್, ಇಟ್ ವಾಸ್ ರಿಯಲಿ ನೈಸ್. ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ನನ್ನ ಅನುಭವಗಳನ್ನ ನಿನ್ನ ಹತ್ರ ಹೇಳ್ಕೊಂಡೆ, ಕೆಲವೆಲ್ಲ ತಪ್ಪಾಗಿರ್ಬೋದು, ಐ ಡೋಂಟ್ ನೋ, ಬಟ್ ಏನಿಹೋ ಖುಷಿ ಆಯಿತು. ನನ್ನ ಫ್ರೆಂಡ್ ಮಗಳು ಕರೆದಿದ್ದು ನನಗೆ ಮೇಯ್ನ್ ಅದು. ಥ್ಯಾಂಕ್ ಯು. ಐ ಥಿಂಕ್ ಅಮ್ಮ, ಐ ಡೋಂಟ್ ನೋ, ನಮ್ಗೊಂದು ನಂಬಿಕೆ ಎಲ್ಲೋ ಇರ್ತಾರೆ, ನಮ್ಮನ್ನು ನೋಡ್ತಾ ಇರ್ತಾರೆ, ಹರಿಸ್ತಾ ಇರ್ತಾರೆ ಅಂತ. ಅಮ್ಮ, ದಿಸ್ ಒನ್ಸ್ ಫಾರ್ ಯು. ಥ್ಯಾಂಕ್ ಯು. ನಾನು ಆದಷ್ಟು ಎಮೋಷ್ನಲ್ ಆಗದೆ, ಅಮ್ಮ ವಿಚಾರ ಬಂದ ತಕ್ಷಣ ಸಡನ್ ನಾನು ಆದಷ್ಟು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಬಟ್ ಮೇ ಬಿ ಅವ್ರು ಇರಬೇಕಿತ್ತು ಇವತ್ತು, ಅಟ್ಲೀಸ್ಟ್ ಇದನ್ನು ಎಲ್ಲ ನೋಡ್ತಿರ್ತಾಳೆ ಬಿಡು ಮೇಲ್ಗಡೆ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೋಸ್ಕರ ಒಂದು ನಾನು ಪುಸ್ತಕ ಕೊಡಬೇಕು. ಇದು S.L. ಭೈರಪ್ಪನವರ ನಾಯಿ ನೆರಳು ಪುಸ್ತಕ ನಿಮಗೆ ಕೊಡ್ತಾ ಇದ್ದೀನಿ ಮ್ಯಾಮ್. ನಾನು ಇದನ್ನು ಸೈನ್ ಮಾಡೋ ಅಷ್ಟರಲ್ಲಿ 3 ವ್ಯಕ್ತಿತ್ವಗಳನ್ನು ಯಾರನ್ನು ನಾವಿಲ್ಲಿ ಕೂಡಿಸ್ಬೇಕು ನಾಮಿನೇಟ್ ಮಾಡಿ ಅವರನ್ನು ನಾವು ಗೆಸ್ಟಾಗಿ ಕರೆಸ್ತೀವಿ. ಈ ಕನ್ನಡದಲ್ಲಿ ನೀನು ಏನೇನು ಧ್ವನಿ ಸುರುಳಿ ಕೇಳ್ತಿಯಲ್ಲಮ್ಮ, ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು ಮಾರುತಿ. ಮಾರುತಿ ಸರ್. ಮಾರುತಿನ ಮಾಡು ಪಾಪ. ಮಾರುತಿ, ಇವಳು ಸುನೀತಾ, ಆಮೇಲೆ ಇನ್ನೊಬ್ರು ಯಾರು ಬೇಕಾ, ಮುದ್ದು ಮೋಹನ್. ಛಾಯಾ ಮ್ಯಾಮ್ ಏನು ಬರ್ತಿದ್ದೀನಿ ಅಂದರೆ, ಡಿಯರ್ ಛಾಯಾ ಮ್ಯಾಮ್, ನಿಮ್ಮ ಜ್ಞಾನ, ಜೀವನೋತ್ಸಾಹ, ಅರಿವು, ಹಾಸ್ಯ ಎಲ್ಲದರ ಛಾಯೆ ಸದಾ ನಿಮ್ಮ ಛಾಯೆ ಆಗಿರಲಿ. ನಿಮ್ಮ ಸ್ಪಾಂಟ್ಯಾನಿಟಿ ಮತ್ತು ಹಾಸ್ಯ ಪ್ರಜ್ಞೆ ನಮಗೆ ನೀವು ಕೊಟ್ಟ ಬೋನಸ್. ಕ್ಯಾಮ್ರಾ ಮುಂದೆ ಕೊಟ್ಟಿಲ್ಲ, ಬಟ್ ವೆರಿ ಫನಿ ಪರ್ಸನಾಲಿಟಿ, ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ನೆಕ್ಸ್ಟ್ ಟೈಮ್ ಐ ಡೋಂಟ್ ನೋ, ಅದು ನೋಡೋಕೆ ನಿಮಗೆ ಸಿಕ್ಕಿದ್ರೆ ಯು ಹ್ಯಾವ್ ಟು ಬಿ ರಿಯಲಿ ಲೈಕ್, ಐ ಡೋಂಟ್ ನೋ, ಶುಡ್ ಐ ಸೇ ಕ್ಲೋಸ್ ಟು ಅವರ್ ಅಥವಾ ಕಂಫರ್ಟಬಲ್ ಝೋನಲ್ಲಿ ಅವ್ರು ಇದ್ದಾಗ ಮಾತ್ರ ಅದು ಆಚೆಗೆ ಬರುತ್ತೆ, ಆ ಛಾಯೆ ಅವ್ರು ಆಚೆಗೆ ಬರ್ತಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಮೇಡಮ್. ರೀಪೋಸ್ ಕಡೆಯಿಂದ ಒಂದು ಪಿಲ್ಲೋ, ಇದು ಮ್ಯೂಸಿಕ್ ಪಿಲ್ಲೋ, ಫೋನ್ ಎಲ್ಲ ಕನೆಕ್ಟ್ ಮಾಡ್ಬೋದು ಇದಕ್ಕೆ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು? ವೆರಿ ನೈಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಜೀವನದ ಒಂದಷ್ಟು ಚಾಪ್ಟರ್ಸ್ಗಳ ಪುಟಗಳನ್ನು ನಮ್ಮ ಮುಂದೆ ಇಟ್ಟಿದ್ದಕ್ಕೆ. ಕೀಪ್ ಗ್ಲೋಯಿಂಗ್ ಆ್ಯಂಡ್ ಗ್ರೋಯಿಂಗ್ ವಿತ್ ಲೈಫ್ ಮ್ಯಾಮ್. ಆ್ಯಂಡ್ ಸ್ಪೆಷಲ್ ಹೈ ಟು ಮೀಗಾ. ಥ್ಯಾಂಕ್ ಯು. ಐ ಥಿಂಕ್ ಆಸ್ ಅ ಮದರ್ ಆಲ್ಸೋ ನೀವು ತುಂಬ ಓಪನ್ ಮೈಂಡೆಡ್. ನನಗೆ ಅದು ಖುಷಿ ಆಯ್ತು. ಲಾಸ್ಟ್ ಟೈಮ್ ನೀವು ಫೋನಲ್ಲಿ ಬನ್ನಿ ಅಂತ ಕರೆದಾಗ ನೀವು ಹೇಳ್ತಾ ಇದ್ರಿ, ಇವತ್ತಿನ ಜನ್ರೇಷನ್ನು, ಇವತ್ತಿನ ಟಿಂಡರು ದಾಟ್ಕೊಂಡು ಇವತ್ತಿನ ಆಲ್ಫಾ ಜನ್ರೇಷನ್ನ ಮಗಳನ್ನ ಹೇಗೆ ನೋಡ್ತಾ ಇದ್ದೀರಿ, ಹೇಗೆ ಅವ್ರ ಫ್ರೆಂಡ್ ಆಗಿದ್ದೀರಿ, ಅದೊಂದು ಮಾತಾಡಿಲ್ಲ ನೀವು. ಅಲ್ಲ, ಶೀ ಈಸ್ ವೆರಿ ಬ್ಲೆಸ್ಡ್ ಡಾಟರ್ ಅಂತ ಹೇಳ್ಬೋದು. ಯಾಕೆಂದರೆ ಅವಳು ತುಂಬ, ಅವಳು ಚಿಕ್ಕಂದಿಂದಲೇ ಒಂಥರ ಮೆಚ್ಯೂರಿಟಿ ಜಾಸ್ತಿ. ಅಂದರೆ ಒಂಥರ ಎಲ್ಲವೂ ಅವಳು ಒಂಥರ ಬುಕ್ಸ್ ಓದೋದು ಜಾಸ್ತಿ, ಆ್ಯಂಡ್ ತುಂಬ ಮೆಚ್ಯೂರ್ಡ್ ಅಂತ ಹೇಳ್ಬೋದು. ಅಂದರೆ ಈಗಿನ ಒಂದು ಇದಕ್ಕೆ, ಅಮ್ಮ ನೀನು ಹಾಡು, ನಾನು ಮನೆ ನೋಡ್ಕೊಳ್ತೀನಿ ಆಗಿರ್ಬೋದು, ಇಲ್ಲಾಂದರೆ ತುಂಬ ಒಂಥರ ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಬ್ಲೆಸ್ಡ್ ಅಂತ ಹೇಳ್ಬೋದು. ಎಲ್ಲ ವಿಷಯದಲ್ಲೂ ಶೀ ಈಸ್ ಒಂಥರ ಒಳ್ಳೆ ಮಗು. ನೀವೇ ಕೆಲವು ಸತಿ ಸ್ಟೀರಿಯೋಟೈಪ್ಸನ್ನು ಕ್ವೆಶನ್ ಮಾಡಿದವರು, ಅಂತಹ ಅಪ್ಪ ಅಮ್ಮನ ಗರಡಿಯಲ್ಲಿ ಬೆಳೆದಿರೋ ಮಗು ಈ ಕೇಸಲ್ಲಿ ವೆರಿ ಇಂಡಿಪೆಂಡೆಂಟ್ ಗರ್ಲ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಇಂಡಿಪೆಂಡೆಂಟು, ಒಂಥರ ಥಿಂಕಿಂಗ್ ಎಲ್ಲ ಒಂಥರ ತುಂಬ ಒಳ್ಳೆ ಗುಣ ಇದೆ ಅವಳಲ್ಲಿ. ಅವಳಿಗೆ ನನ್ನ ಫ್ರೆಂಡ್ಸೇ ಜಾಸ್ತಿ ಫ್ರೆಂಡ್ಸ್ ಅವಳಿಗೆ.
ಕೊನೆ ಅಪರ್ಣಂಗೆ ಪಾಪ ಕೊನೆಯಲ್ಲಿ ಅವಳೇ ಕೌನ್ಸಿಲಿಂಗ್ ಮಾಡ್ತಾ ಇದ್ದಿದ್ದು. ಅಪರ್ಣ ಯಾವಾಗೂ ಅವಳಿಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ಲು. ಅಂದರೆ ಅವರಿಬ್ಬರು ಭಾಳ ಕ್ಲೋಸು. ಮೇಘನ್ಗೂ ಅವಳು ಭಾಳ ಕ್ಲೋಸು. ಹಾಗಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಎಸ್, ಅಫ್ಕೋರ್ಸ್ ನೀವು ಕುತೂಹಲದಿಂದ ಲೈಫನ್ನು ಹೇಗೆ ಬರುತ್ತೋ ಅದನ್ನು ತಗೊಂಡಂತೂ ಹೋಗ್ತಾ ಇರ್ತೀರಿ. ಆ್ಯಂಡ್ we are truly inspired by you. Very happy to have you here. Thank you so much. Thanks. ಖುಷಿ ಆಯ್ತು. Thank you. So that was ಇವತ್ತಿನ ಎಪಿಸೋಡ್ ವಿತ್ ಛಾಯಾಮ್ಮ. ಸಿಂಗರ್ಸ್ ಆಗಿರಲಿ ಅಥವಾ ಒಂದು ಆರ್ಟಿಸ್ಟ್ ಅವ್ರ ಲೈಫನ್ನು ಹೇಗೆ ನೋಡ್ಕೊಂಡು ಬರ್ತಾರೆ ಅನ್ನೋದು ಇವತ್ತಿನ ಕಾಲಕ್ಕೂ ಸಾಕಷ್ಟು ವಿಚಾರಗಳನ್ನು ಒಂದು ಕನ್ನಡಿಯಾಗಿ ನಾವೇನು ಇವತ್ತು ಅವ್ರ ಲೈಫಿಗೆ ಒಂದಷ್ಟು ವಿಚಾರಗಳನ್ನು ಪ್ರಶ್ನೆಯ ಮೂಲಕ ಹಿಡಿದ್ವಿ. ಅದ್ರ ಮೂಲಕ ನಾವೇನು ಕಲಿಬೋದು, ನಾವು ಹೇಗೆ ಅದನ್ನು ನಮ್ಮ ಲೈಫಿಗೆ ಅಳವಡಿಸ್ಕೋತೀವಿ ಅನ್ನೋದು ಯಾವತ್ತೂ ನಮ್ಮ ಜಾಣತನ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ ಆ್ಯಂಡ್ ಇತ್ತೀಚೆಗಷ್ಟೇ 100 ಎಪಿಸೋಡ್ಸ್ಗಳನ್ನು ದಾಟಿ 200ನೇ ಎಪಿಸೋಡ್ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಜಸ್ಟ್ ಕ್ಯೂರಿಯಸ್. ಕೆಲವು ಸತಿ ನಾವು ಅಂದ್ಕೊಂಡೇ ಇರಲ್ಲ ಎಷ್ಟು ಎಪಿಸೋಡ್ ಮಾಡಬೇಕು ಏನು ಅನ್ನೋದು. ಆ ಶೋ ಹೆಸರು ಟೈಟಲ್ ಹೇಗಿದೆಯೋ ಹಾಗೆ ಅದು ಎಳ್ಕೊಂಡು ಹೋಗ್ತಾ ಇದೆ. ಯಾರ್ಯಾರನ್ನು ಬೇಕೋ ಅದನ್ನು ಕರೆಸ್ಕೋತಾ ಇದೆ. ಈ ಒಂದು ಜರ್ನಿನಲ್ಲಿ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಪ್ರತಿ ಸತಿ ಲೈಕ್ ಮಾಡಿ, ಇವ್ರನ್ನ ಕರೆಸಿ ಅವ್ರನ್ನ ಕರೆಸಿ, ಮೇಕಪ್ಪಿಂದ ಹಿಡಿದು ಸೀರೆ ಹಿಂಗೆ ಯಾಕಿತ್ತು, ಕತ್ತಿಗೆ ಏನು ಚೈನ್ ಹಾಕ್ಕೊಂಡ್ರಿ, ಅಲ್ಲಿವರೆಗೂ ಕಮೆಂಟ್ಸ್ ಕೊಡ್ತೀರಾ. ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಒಳ್ಳೆ ಕಮೆಂಟ್ಸನ್ನು ಮಾತ್ರ ತೊಗೋತೀವಿ. ಕೆಲವು ಸತಿ ಟೀಕಾ ಟಿಪ್ಪಣಿಗಳನ್ನು ಯಾವುದಕ್ಕೆ ನಿಜವಾಗ್ಲೂ ಅರ್ಥ ಇದೆಯೋ ಅದನ್ನು ಕೂಡ ತೊಗೊಂಡು ಶೋ ಬೆಟರ್ಮೆಂಟ್ಗೋಸ್ಕರ ಅದನ್ನು ತೊಗೊಂಡಿದ್ದೀವಿ. ಹಾಗಾಗಿ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಟೀಕಾ ಟಿಪ್ಪಣಿ ಎಲ್ಲವೂ ಹೀಗೆ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ವಿತ್ ಮೈ ಫೇವ್ರೆಟ್ ಲೈನ್, ಆಲ್ವೇಸ್ ಸ್ಟೇ ಕ್ಯೂರಿಯಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಇಂಟ್ರೆಸ್ಟಿಂಗ್ ಲೈನ್ ಓದಿದೆ, ದ ಫ್ಯೂಚರ್ ಈಸ್ ಆಲ್ವೇಸ್ ಬಿಗಿನಿಂಗ್ ನೌ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು. ದ ಫ್ಯೂಚರ್ ಇಸ್ ಆಲ್ವೇಸ್ ಬಿಗಿನಿಂಗ್ ನೌ ಅಂತ. ಗೊತ್ತಾಗಲ್ಲ ಮುಂದೆ ಏನು ಕಾದಿದೆ, ಅದಕ್ಕೆ ಆ ಬೀಜ ಇವತ್ತು ಎಲ್ಲೋ ಒಂದು ಕಡೆ ಬೀಳ್ತಾ ಇರುತ್ತೆ ಅನ್ನೋ ಒಂದು ಆಶಾ ಭಾವನೆಯೊಂದಿಗೆ ಜೀವನನ ನಾನು ನೋಡ್ತಿರ್ತೀನಿ. ಈ ಸೆಂಟೆನ್ಸ್ ನಿಮಗೆಲ್ಲಾದರೂ ಹೆಲ್ಪ್ ಆಗಿತ್ತಂದರೆ ಈ ಒಂದು ಫೇಸ್ ಆಫ್ ಲೈಫನ್ನು ನಿಮಗೆ ನೋಡೋಕ್ಕೆ, ಎದುರಿಸೋಕ್ಕೆ ಅದು ನಿಮಗೆ ನೆರವಾಗಲಿ. ಮತ್ತೆ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಛಾಯಮ್ಮ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.